ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ. ನಲ್ಮೆಯ ವಿದ್ಯಾರ್ಥಿಗಳೇ ನಮಸ್ಕಾರ ಮತ್ತು ಆತ್ಮೀಯವಾದಂಥ ಸ್ವಾಗತ. ಟಿ ಕೆ ಪ್ರಸನ್ನಮೂರ್ತಿ ಅಂತ ಹೇಳಿ ಬೆಂಗಳೂರಿನಿಂದ ಜಯನಗರ 3ನೇ ಬಡಾವಣೆಯಲ್ಲಿ ವಿಜಯ ಪ್ರೌಢಶಾಲೆ ಮತ್ತು ವಿಜಯ ಕಾಂಪೋಸಿಟ್ ಕಾಲೇಜ್ ಅಂತ ಹೇಳಿ ಈ ಸಂಸ್ಥೆಯಲ್ಲಿ ಸುಮಾರು 36 ವರ್ಷಗಳ ಕಾಲ ಗಣಿತ ವಿಭಾಗದಲ್ಲಿ ಅಧ್ಯಾಪಕನಾಗಿ ಸೇವೆ ಮಾಡಿ ಕಳೆದ 4 ವರ್ಷದ ಕೆಳಗೆ ನಾನು ನಿವೃತ್ತಿಯನ್ನು ಹೊಂದಿದ್ದೀನಿ. ಕಳೆದ 2 ವರ್ಷಗಳು ನಾನು ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಯೋಗ ನನ್ನದಾಗಿತ್ತು ಮಕ್ಕಳೇ. ರಿಟೈರ್ಡ್ ಆದಾಗಲಿಂದ ನಾನು ಇನ್ನೂ ಹೆಚ್ಚು ಜ್ಞಾನಾರ್ಜನೆ ಮಾಡ್ಕೊಳ್ಳಿಕ್ಕೋಸ್ಕರ ಪಂಡಿತರು ಪ್ರೊಫೆಸರ್ಸ್ಗಳು ಯಾರಿದ್ದಾರೆ ಅವರ ಒಡನಾಟದಿಂದ ನಾನು ಇನ್ನೂ ಹೆಚ್ಚು ಅಧ್ಯಯನಶೀಲನಾಗಿದ್ದೀನಿ. ಇವತ್ತು ನಾವು ಅಧ್ಯಾಯ 5 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಈ ಅಧ್ಯಾಯವನ್ನು ನಾವು ಇವತ್ತು ರಿವಿಷನನ್ನು ಮಾಡಿಕೊಡೋಣ ಇವತ್ತು. ಓಕೆ, ಒಮ್ಮೆ ಈ ಕೋಷ್ಟಕವನ್ನು ನೋಡಿ ಇಡೀ ಅಧ್ಯಾಯದಲ್ಲಿ ಯಾವ ಪರಿಕಲ್ಪನೆಗಳಿದೆ, ಅದಕ್ಕಿರ್ತಕ್ಕಂಥ ಉದಾಹರಣೆಗಳು, ಎಷ್ಟು ಅಭ್ಯಾಸಗಳಿದೆ, ಎಷ್ಟು ಲೆಕ್ಕಗಳಿದೆ, ಚಟುವಟಿಕೆಗಳು, ಐಚ್ಛಿಕ ಸಮಸ್ಯೆಗಳು, ಎಲ್ಲ ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ ನೋಡಿ. ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ವಿಶೇಷವಾಗಿ ಈ ಸುತ್ತಳತೆ ಮತ್ತು ಇದು ವಿಸ್ತೀರ್ಣ, ಈ ವೃತ್ತಕ್ಕೆ ಸಂಬಂಧಪಟ್ಟಿದ್ದು ಇದನ್ನು ನಾವು ಫಸ್ಟ್ ನೋಡೋಣ. ನಂತರದಲ್ಲಿ ಈ ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ಖಂಡ ಇವುಗಳ ವಿಸ್ತೀರ್ಣಕ್ಕೆ ಏನೇನು ಸೂತ್ರಗಳಿದೆ ಅಂತ ನೋಡಿಕೊಂಡು ಸಮತಲಾಕೃತಿಗಳು, ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣಗಳನ್ನು ಕೂಡ ಈ 4 ಅಂಶಗಳನ್ನು, ಈ 3 ಅಂಶಗಳನ್ನು ನಾವು ಇವತ್ತು ಅಧ್ಯಯನ ಮಾಡೋಣ. ಇದಕ್ಕೆ 6 ಉದಾಹರಣೆಗಳಿದೆ, 3 ಅಭ್ಯಾಸಗಳಿದೆ, 35 ಅಮೂಲ್ಯವಾದಂಥ ಲೆಕ್ಕಗಳಿದೆ, ಒಟ್ಟಾರೆ 41 ಲೆಕ್ಕಗಳಿದೆ ಮಕ್ಕಳೇ. ಇದನ್ನು ನಾವು ಇವತ್ತು ಸ್ವಲ್ಪ ವಿಚಾರ ಮಾಡೋಣ. ಓಕೆ, ಫಸ್ಟು ಈ ವೃತ್ತದ ಪರಿಧಿ, ಸರ್ಕಂಫರೆನ್ಸ್ ಅಂತೇನು ಕರಿತೀವಿ, ಇದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ. ಏನು ಹೀಗಂದರೆ ಇದನ್ನು ನಾವು ಇದು ಗಡಿ ರೇಖೆ ಅಂತ ಕರಿತೀವಿ. ಈ ವೃತ್ತಕ್ಕೆ ಇದು ಗಡಿ. ಈ ಗಡಿ ರೇಖೆಯ ಉದ್ದವನ್ನು ಹೇಳೋದಕ್ಕೆ ನಾವು ವೃತ್ತದ ಪರಿಧಿ ಅಂತ ಕರಿತೀವಿ. ಅಥವಾ ಗಡಿ ಅನ್ನೋ ಬದಲು ಇದನ್ನು ನಾವು ಸೀಮೆ ಅಂತಲೂ ಕರೀತಾರೆ. ಈ ಸೀಮೆಯ ಉದ್ದ ಏನಿದೆ ಈ ವೃತ್ತದ್ದು, ಅದನ್ನು ಹೇಳೋದಕ್ಕೆ ನಾವು ಪರಿಧಿ, ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ದಿ ಲೆಂತ್ ಆಫ್ ದಿ ಬೌಂಡರಿ ಇದೆಯಲ್ಲ ಈ ಸರ್ಕಲ್ದು, ಅದಕ್ಕೆ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಒಟ್ಟಿನಲ್ಲಿ ಈ ಸುತ್ತಳತೆಯನ್ನು ನಾವು ಹೇಳ್ತಕ್ಕಂಥದ್ದಕ್ಕೆ ವೃತ್ತದ ಪರಿಧಿ ಅಂತ ಕರೀತಾರೆ. ಇದಕ್ಕೆ ಏನು ಸೂತ್ರ ಇದೆ, ಆ ಸೂತ್ರ ಹೇಗೆ ಬಂತು, ಅದನ್ನು ನಾವಿವಾಗ ವಿಚಾರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವೃತ್ತದ ಪರಿಧಿ. ಓಕೆ, ವೃತ್ತದ ಪರಿಧಿಯು ಅದರ ವ್ಯಾಸಕ್ಕೆ ನೇರ ಅನುಪಾತದಲ್ಲಿ ಇರುತ್ತದಂತೆ. ಏನು ಹೀಗಂದರೆ ನೋಡಿ, ವ್ಯಾಸ ಜಾಸ್ತಿ ಹೋಗ್ತಾ ಇದ್ದಾಗೆ ಆ ವೃತ್ತದ ಆ ಪರಿಧಿ ಇದೆಯಲ್ಲ, ಆ ಪರಿಧಿಯು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಈ ಒಂದು ಗಾಜಿನ ಬಳೆಯನ್ನು ನೀವು ನೋಡ್ತಾ ಇದ್ದೀರಿ ನೋಡಿ, ಇದು ವ್ಯಾಸ, ಇದಕ್ಕಿಷ್ಟೇಷ್ಟು ವ್ಯಾಸ ಇದೆ ನೋಡಿ, ಇದನ್ನು ನಾವು ಪರಿಧಿ ಅಂತ ಕರಿತೀವಿ. ಈಗ ಇನ್ನೊಂದು ನಾನು ನಿಮಗೆ ಈ ಸಿ ಡಿಯನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಸಿ ಡಿಗೂ ಇದಕ್ಕೂ ಕಂಪೇರ್ ಮಾಡಿ ನೋಡಿ. ಈಗ ಸೊ ಇಲ್ಲಿ ಇದರ ವ್ಯಾಸ, ಸಿ ಡಿಯ ವ್ಯಾಸ ಇದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಈ ಪರಿಧಿ ನೋಡಿ
ಪರಿಧಿನೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಥವಾ ಇನ್ನೊಂದು ರೀತಿಯಾದಂಥ ಈ ಒಂದು ಇದನ್ನು ಕೂಡ ರೌಂಡ್ ಆಗಿರ್ತಕ್ಕಂತಹ ಈ ಒಂದು ಚಕ್ರವನ್ನು ನೀವು ನೋಡಿದ್ರೆ ಇಲ್ಲೂ ಕೂಡ ನೋಡಿ ವ್ಯಾಸ ನೋಡಿ, ಇದ್ರ ವ್ಯಾಸ ನೋಡಿ. ಸೊ ವ್ಯಾಸ ಜಾಸ್ತಿ ಆಗ್ತಾ 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 ಪರಿಧಿಯು ಕೂಡ ಜಾಸ್ತಿ ಆಗುತ್ತೆ. ಇದನ್ನು ನಾವು ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ತೀವಿ. ಸೊ ನೇರ ಅನುಪಾತ ಅಂದರೆ ಈ ಒಂದು ವ್ಯಾಸವು ಜಾಸ್ತಿ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಧಿಯು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದಕ್ಕೆ ನಾವು ನೇರ ಅನುಪಾತ ಅಂತ ಕರಿತೀವಿ. ಇದನ್ನು ಚಿಹ್ನೆಗಳಲ್ಲಿ ಬರೆಯೋದಾದರೆ ಇದಕ್ಕೆ ಪರಿಧಿಗೆ ಸರ್ಕಂಫರೆನ್ಸ್ ಇರೋದ್ರಿಂದ ಸಿ ಅಕ್ಷರ ಇಟ್ಕೊಂಬೋಣ ಮಕ್ಕಳೇ. ಆ್ಯಂಡ್ ವ್ಯಾಸಕ್ಕೆ ಇಂಗ್ಲೀಷ್ನಲ್ಲಿ ಡಯಾಮೀಟರ್ ಅಂತ ಹೇಳೋದ್ರಿಂದ ಇದನ್ನು ಡಿ ಅಂತ ಇಟ್ಕೊಳ್ಳೋಣ. ಇದು ಆಲ್ಫಾ, ಇದು ಆ್ಯಕ್ಚುಲಿ ಗ್ರೀಕ್ ಆಲ್ಫಾಬೆಟ್. ಇದನ್ನು ನಾವು ಅನುಪಾತ, ಪ್ರಪೋರ್ಷನ್, ಸೊ ಸಿ ಈಸ್ ಪ್ರಪೋರ್ಷನಲ್ ಟು ಡಿ ಅಂಥೇಳಿ ಇದನ್ನು ಓದ್ಕೋಬೇಕು. ಇದನ್ನು ಏನು ಹೀಗಂದರೆ ಇನ್ನೊಂದು ಸ್ವಲ್ಪ ನೋಡೋಣ. ಇವಾಗ ನೋಡಿ, ಇಲ್ಲಿ ಆ ಒಂದು ವೃತ್ತ ನೋಡಿದ್ರಿ ನೀವು, ಅದರ ವ್ಯಾಸ ನೋಡ್ತಾ ಇದ್ದೀರಿ. ಇಲ್ಲಿ ಮತ್ತೊಂದು ದೊಡ್ಡದಾಗಿ, ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿರೋ ವೃತ್ತ, ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಸ ಇದೆ ಇಲ್ಲಿ. ಇವಾಗ ಈ ಒಂದು ಚಿಕ್ಕ ವೃತ್ತ ತೆಗೆದುಕೊಳ್ಳೋಣ. ಇದರ ವ್ಯಾಸವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈಗ ಈ ವ್ಯಾಸವನ್ನು ಇದರ ಪರಿಧಿಯನ್ನು ಇದರ ವ್ಯಾಸದಿಂದ ಭಾಗಿಸಿ ನೋಡೋಣ. ಸೊ ಇದರ ಪರಿಧಿಯನ್ನು C1 ಅಂತ ಇಟ್ಕೊಳ್ಳೋಣ, ಇದರ ವ್ಯಾಸವನ್ನು D1 ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಇವೆರಡನ್ನು ಭಾಗಾಕಾರ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಮತ್ತೊಂದು ವೃತ್ತವನ್ನು ತೆಗೆದುಕೊಳ್ಳೋಣ, ಇದಕ್ಕಿಂತ ಸ್ವಲ್ಪ ಕೊಂಚ ಜಾಸ್ತಿ ವ್ಯಾಸ ಇರತಕ್ಕಂಥ ತೆಗೆದುಕೊಳ್ಳೋಣ. ಇದರ ಪರಿಧಿಯನ್ನು C2 ಅಂತಲೂ ಇದರ ವ್ಯಾಸವನ್ನು D2 ಅಂತ ತೆಗೆದುಕೊಂಡು ಇವೆರಡನ್ನು ಕೂಡ ಭಾಗ ಮಾಡಿ ಒಂದು ಕಡೆ ಇಟ್ಕೊಂಡಿರೋಣ. ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಇನ್ನೊಂದು ಸ್ವಲ್ಪ ಜಾಸ್ತಿ ಪರಿಧಿ ಇರತಕ್ಕಂಥ, ಅದಕ್ಕೆ ವ್ಯಾಸವು ಇಷ್ಟಿರುತ್ತೆ, ಅಲ್ಲೂ ಕೂಡ ನಾವು ಈ ರೀತಿಯಾದಂಥ ಒಂದು ರೇಷಿಯೋವನ್ನು ತೆಗೆದುಕೊಳ್ಳೋಣ, C3/D3. ಹೀಗೆ ಎಷ್ಟು ಬೇಕಾದರೂ ನೀವು ವೃತ್ತಗಳನ್ನು ತಗೊಳ್ಳಿ, ಅದರದೇ ವ್ಯಾಸದಿಂದ ಭಾಗಾಕಾರ ಮಾಡ್ತಾ ಹೋಗೋಣ. ಹೀಗೆ ಮಾಡ್ತಾ 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 ಹೋದರೆ ಇದನ್ನು ಒಂದು ಕಡೆಯ ಒಂದು ವೃತ್ತ ಅಂತ ಇಟ್ಕೊಳ್ಳೋಣ. ಇದರ ಪರಿಧಿಯನ್ನು CN ಅಂತಲೂ ಅದರ ವ್ಯಾಸವನ್ನು DN ಅಂತಲೂ ಇಟ್ಕೊಂಡು ಅಲ್ಲೂ ಕೂಡ ಭಾಗ ಮಾಡಿ ಇಟ್ಕೊಳ್ಳೋಣ. ಈಗ ಈ ಭಾಗಾಕಾರ ಆದಮೇಲೆ ಬಂದಂತಹ ಇದೆಯಲ್ಲ, ಈ ಕೋಶಂಟ್ಗಳನ್ನೆಲ್ಲ ನೀವು ಕಂಪೇರ್ ಮಾಡ್ತಾ ಬನ್ನಿ. ನೀವು ಇವಾಗ ನೋಡಿ, C1/D1 will be always equal to C2/D2 and C2/D2 is always equal to C3/D3 is equal to etc ಇತ್ಯಾದಿ is always equal to ಇದರ ಪರಿಧಿ ಮತ್ತು ಇದರ ವ್ಯಾಸವನ್ನು ಭಾಗಿಸಿದಾಗಲೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಅಷ್ಟೇ ಬರುತ್ತೆ, ಒಂದು ಸ್ಥಿರಾಂಕ ಬರುತ್ತೆ ಮಕ್ಕಳೇ. ಇದನ್ನೇ ನಾವು ಆ ಸ್ಥಿರಾಂಕವನ್ನು ಕಾನ್ಸ್ಟೆಂಟನ್ನು ಕೆ ಅಂತ ಇಟ್ಕೊಳ್ಳೋಣ. ನೋಡಿ, ಇದು ಈ C ಪ್ರಪೋರ್ಷನಲ್ ಟು ಡಿಗೆ ಅರ್ಥ ಇದು. ಸೊ ಆ ಪರಿಧಿಯು ವ್ಯಾಸಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂದರೆ ಈ ರೀತಿ ನಾವು ಅನುಪಾತವನ್ನು ತೆಗೆದುಕೊಂಡಾಗ ಈ ಅನುಪಾತವು ಒಂದೇ ರೀತಿ ಸ್ಥಿರವಾಂಕವೇ ಬರುತ್ತೆ. ಇದಕ್ಕೆ ನಾವು ನೇರ ಅನುಪಾತ ಅಂತ ಕರಿತೀವಿ. ಹಾಗಾದ್ರೆ ಹೀಗೆ ಬರೆದು ಬಿಡೋಣ. ಯಾವುದೇ ವೃತ್ತ ತಗೊಳ್ಳೋಣ, ಅದರ ಪರಿಧಿ ಅದರ ವ್ಯಾಸದಿಂದ ಭಾಗ ಮಾಡಿದಾಗ ಒಂದು ಸ್ಥಿರಾಂಕ ಬಂದೇ ಬರುತ್ತೆ ಅನ್ನೋದ್ರ ಬದಲು ಇಲ್ಲಿ ಕೆ ಅಂತ ಬರ್ಕೊಂಬಿಡೋಣ. ಇದು ಬರ್ತಾ ಬರ್ತಾ ಕ್ರಮೇಣ ಏನಾಯಿತು ಅಂದರೆ ಗ್ರೀಕ್ ಭಾಷೆಯಲ್ಲಿ ಈ ಕೆ ಬದಲು ನಾವು ಪೈ ಅಂತ ಬರಿತೀವಿ. ಕೆ ಫಾರ್ ಕಾನ್ಸ್ಟೆಂಟ್. ಪೈ ಅನ್ನೋದು ಗ್ರೀಕ್ ಅಕ್ಷರ ಮಾಲೆಯಲ್ಲಿ 16ನೇ ಅಕ್ಷರ. ಅದು ಪೈಯನ್ನು ನಾವು ಬಳಸ್ತಾ ಇದ್ದೀವಿ ವೃತ್ತದಲ್ಲಿ. ಈಗ ಇದನ್ನು ಓರೆ ಗುಣಾಕಾರ ಮಾಡಿಬಿಟ್ರೆ ನೋಡಿ, C = ಪೈ × D ಅಂತ ಬಂದ್ಬಿಡ್ತು. ಸೊ ಇದು ಪರಿಧಿಯ ವೃತ್ತ ಪರಿಧಿಯ ಸೂತ್ರ. ಸೊ ಪರಿಧಿ ನಮಗೆ ಬೇಕು ಅಂದರೆ, ಈ ಒಂದು ಸುತ್ತಳತೆ ಬೇಕು ಅಂದರೆ, ಪೆರಿಮೀಟರ್ ಬೇಕು ಅಂದರೆ ನಾವು ಅದರದ ವ್ಯಾಸವನ್ನು ಪ್ರತಿ ಸಂದರ್ಭದಲ್ಲೂ ಒಂದು ಕಾನ್ಸ್ಟೆಂಟ್ ಟರ್ಮ್, ಒಂದು ಸ್ಥಿರಾಂಕದಿಂದ ಗುಣಿಸಿದಾಗ ಮಾತ್ರ ನಮಗೆ ಆ ವೃತ್ತದ ಪರಿಧಿ ಬರುತ್ತೆ ಅನ್ನೋದೇ ಈ ಒಂದು ಸೂತ್ರದ ಸಾರ ಮಕ್ಕಳೇ. ಓಕೆ, ಎಸ್. ಸೊ ವೃತ್ತದ ಪರಿಧಿಯನ್ನು ನಾವೇನಂತ ಅರ್ಥ ಮಾಡ್ಕೊಂಡ್ವಿ, C ಪ್ರಪೋರ್ಷನಲ್ ಟು D ಆಯಿತು. ಇದನ್ನು ಒಂದು ಸಮೀಕರಣ ರೂಪದಲ್ಲಿ ಬರೆಯೋದಾದರೆ ಈ ಪ್ರಪೋರ್ಷನ್ ತೆಗೆದುಬಿಟ್ಟು ಈಕ್ವಲ್ಸ್ ಹಾಕ್ಬಿಟ್ರೆ ಸ್ಥಿರಾಂಕವನ್ನು ಬರಿತೀವಿ. C = ಪೈ × D. ಸೊ ವ್ಯಾಸವನ್ನು
ಪೈಯಿಂದ ಗುಣಿಸಿದಾಗ ಆ ವೃತ್ತದ ಪರಿಧಿ ಬರುತ್ತೆ ಅಂತ ಅರ್ಥ ಆಯ್ತು ನಮಗೆ. ಈ ವ್ಯಾಸ ಬದಲು ನಾವು ತ್ರಿಜ್ಯವನ್ನು ಬರಿಬೋದಲ್ವಾ? ವ್ಯಾಸ ಎಷ್ಟಿರುತ್ತೆ? ತ್ರಿಜ್ಯದ 2ರಷ್ಟಿರುತ್ತೆ. ಹಾಗಾಗಿ ಡಿ ಜಾಗದಲ್ಲಿ 2r ಹಾಕಿ ಇದನ್ನು ಗುಣಾಕಾರ ಮಾಡಿದ್ರೆ C = 2πr. ಸೊ ತ್ರಿಜ್ಯದ ಸಹಾಯದಿಂದ ಈ ಪೈ ಬೆಲೆಯನ್ನು ಅಪ್ರಾಕ್ಸಿಮೇಟ್ ಆಗಿ 22/7 3.14 ಅಂತ ತೆಗೆದುಕೊಂಡು ತ್ರಿಜ್ಯವನ್ನು ಈ 2 × π × r ಮಾಡಿಬಿಟ್ರೆ ವೃತ್ತದ ಪರಿಧಿ ನಮಗೆ ಸಿಕ್ಬಿಡುತ್ತೆ. ನಮಗೆ ಒಂದು ಉದಾಹರಣೆ ನೋಡಿ, ಎಷ್ಟು ಚೆನ್ನಾಗಿದೆ ಈ ಪರ್ಟಿಕ್ಯುಲರ್ ಕೇಸ್. ಇದು ತ್ರಿಜ್ಯ ಅರ್ಧಮಾನ ಇದೆ, ಅರ್ಧ ಸೆಂಟಿಮೀಟರ್, ಅರ್ಧ ಇಂಚು, ಅರ್ಧ ಅಡಿ, ಅರ್ಧ ಮೀಟರ್, ಈ ರೀತಿ ಏನು ಬೇಕಾದರೂ ಆಗಿರಲಿ. ಆ ರೀತಿ ಆದಾಗ ಪರಿಸ್ಥಿತಿ, ಆ ಪರಿಧಿ ಏನಾಗುತ್ತೆ ನೋಡಿ ಮಕ್ಕಳೇ. ಈಗ ತಾನೇ ಅರ್ಥ ಮಾಡ್ಕೊಂಡ್ವಿ, C = 2πr ಅಂತ ಅರ್ಥ ಮಾಡ್ಕೊಂಡ್ವಿ. ಈ r ಜಾಗದಲ್ಲಿ ಅರ್ಧವನ್ನು ಆದೇಶಿಸೋಣ. ಸೊ 2π × ½ 2 ಕ್ಯಾನ್ಸಲ್ ಆಗಿಬಿಟ್ರೆ ನೋಡಿ ಸರ್ಕಂಫರೆನ್ಸ್ = π ಆಗೋಯ್ತು. ಸೊ ಯಾವ ವೃತ್ತದಲ್ಲಿ ತ್ರಿಜ್ಯವು ಅರ್ಧಮಾನವಾದಾಗ ಆ ಪರಿಧಿ ಯಾವುದಕ್ಕೆ ಸಮ ಆಗಿರುತ್ತೆ ಅಂತಂದರೆ ಆ ಸ್ಥಿರಾಂಕ ಪೈಗೆ ಸಮ ಆಗಿರುತ್ತಂತೆ. ಇದು ಒಂದು ಪರ್ಟಿಕ್ಯುಲರ್ ಕೇಸ್ ಆಗಿ ನಿಮ್ಮ ಗಮನಕ್ಕೆ ತಂದಿದ್ದಾಯಿತು. ಈಗ ಆ ಪೈಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೀವು ಆ ಗ್ರೀಕ್ ಭಾಷೆಯ ಅಕ್ಷರಮಾಲೆಯನ್ನು ನೀವು ನೋಡ್ತಾ ಇದ್ದೀರಿ. ಇವರಲ್ಲಿ 24 ಅಕ್ಷರಗಳಿದೆ, ಹೌದಾ? ಅದರಲ್ಲಿ ನಮ್ಮ ಪೈ ಅಂತಕ್ಕಂಥ ಸ್ಥಿರಾಂಕಕ್ಕೆ ಏನು ಬಳಸ್ತಾ ಇದ್ದೀವಿ ನೋಡಿ, ಅದು 16ನೇ ಅಕ್ಷರ. ಸೊ ಒಟ್ಟು 24 ಅಕ್ಷರಗಳಿದೆ ನೋಡಿ. ಅದರಲ್ಲಿ ಈ ಪೈ ಅನ್ನೋದು 16ನೇ ಅಕ್ಷರ ಬಂದಿದೆ. ಇದು ಅಪ್ಪರ್ ಕೇಸು, ಇದು ಲೋಯರ್ ಕೇಸು. ಒಂದು ವಿಶೇಷವಾದ ಸೂಚನೆ, ನಾವು ಅಪ್ಪರ್ ಕೇಸನ್ನು ಎಲ್ಲೂ ಬರೀಬಾರ್ದು. ಅದೇನಿದ್ರು ಬೇರೆ ಒಂದು ಕಾನ್ಸೆಪ್ಟ್ಗೆ ಬಳಸ್ಕೊಳ್ತೀವಿ. ನಾವು ಯಾವಾಗಲೂ ಲೋಯರ್ ಕೇಸನ್ನೇ ಬರೀಬೇಕು. ಯಾವುದಂದ್ರೆ ಅದನ್ನು ಹಾಗೆಲ್ಲ ಬರೀಲಿಕ್ಕಾಗಲ್ಲ. ಸೊ ಪೈ ಅನ್ನೋದನ್ನು ಈ ಗ್ರೀಕ್ ಅಕ್ಷರಮಾಲೆಯಿಂದ ನಾವು ಇಲ್ಲಿ ಬಳಸ್ತಾ ಇದ್ದೀವಿ ಮಕ್ಕಳೇ ಇಲ್ಲಿಂದ. ಓಕೆ, ಈಗ ಈ ಪರಿಧಿಯ ಅರ್ಥ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅನ್ವಯವನ್ನು ನೋಡೋಣ. ಒಂದು ತಿರುಗುವ ಚಕ್ರವನ್ನು ನೋಡೋಣ. ಸೊ ಈ ಟೈರ್ ಏನಿರುತ್ತೆ ಅದನ್ನು ಒಂದು ಇಮೇಜನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಇಮೇಜನ್ನು ನೋಡ್ತಾ ಇದ್ದೀರಿ. ಈಗ ಒಂದು ಚಕ್ರ ತಿರುಗ್ತಾ ಇರೋ ಚಕ್ರ ಒಂದು ಬಾರಿ ಸುತ್ತಿದೆ ಅಂತ ಇಟ್ಕೊಳ್ಳಿ. ಒಂದು ಬಾರಿ ಸುತ್ತಿ ಈ ರೀತಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ಅದು ಎಷ್ಟು ದೂರ ಕ್ರಮಿಸಿರುತ್ತೆ ಅನ್ನೋದನ್ನು ಹೇಳಲಿಕ್ಕಾಗತ್ತಾ? ಒಂದು ಚಕ್ರ ಅದರ ಪರಿಧಿ ಎಷ್ಟಿರುತ್ತೆ ಅಷ್ಟೇ ದೂರ ಅದು ಕ್ರಮಿಸಿದ್ದರೆ ಅದು ಎಷ್ಟು ದೂರ ಹೋಗಿರುತ್ತೆ ಅಂತ ಕೇಳಿದ್ರೆ, ಚಕ್ರವು ಒಂದು ಬಾರಿ ತಿರುಗಿದಾಗ ಎಷ್ಟು ದೂರ ಸಾಗಿರುತ್ತೆ ಹೇಳಿ? ಎಷ್ಟಾಗಿರುತ್ತೆ? ದಾಟ್ ಈಸ್ ಈಕ್ವಲ್ ಟು ಆ ಚಕ್ರದ ಪರಿಧಿಗೆ ಆ ಸರ್ಕಂಫರೆನ್ಸ್ ಎಷ್ಟಿರುತ್ತೋ ಅಷ್ಟು ದೂರನೇ ಹೋಗಿರ್ಬೇಕಲ್ವ ಮಕ್ಕಳೇ? ನೋಡಿ ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಈ ಚಕ್ರವು ಒಂದು ಬಾರಿ ಸಾಗಿದಾಗ ತಿರುಗಿ ಸಾಗಿದಾಗ ಸಾಗುವ ದೂರ ಆ ಪರಿಧಿಗೆ ಅಷ್ಟು ಸೆಂಟಿಮೀಟ್ರು, ಅಷ್ಟು ಇಂಚಸ್ಸು, ಅಷ್ಟು ದೂರ ಅದು ಸಾಗಿರುತ್ತೆ. ಹಾಗಾದರೆ ನಾವು ಇದಕ್ಕೆ ವಿಲೋಮವನ್ನು ಹೇಳೋದಾದರೆ, ಒಂದು ಚಕ್ರವು ಅದರ ಪರಿಧಿಗೆ ಸಮಾನವಾದ ದೂರವನ್ನು ಚಲಿಸಿದ್ದರೆ ಎಷ್ಟು ಬಾರಿ ಸುತ್ತಿರುತ್ತೆ, ಅದು ತಿರುಗಿರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಅದು ಒಂದೇ ಒಂದು ಬಾರಿ ಮಾತ್ರ ಸುತ್ತಿರುತ್ತೆ ಅಂತ ನಾವಾದರೂ ತಿಳ್ಕೋಬೇಕು. ಅದರ ಪರಿಧಿಯಷ್ಟು ದೂರವನ್ನು ಅದು ಚಲಿಸಿದ್ದರೆ ಅದು ಒಂದು ಬಾರಿ ಮಾತ್ರ ಅದು ಚಲಿಸಿದೆ, ತಿರುಗಿದೆ ಅಂತ ಭಾವಿಸ್ಕೋಬೇಕು. ಹಾಗಾದರೆ ನೋಡಿ, ಈ ಒಂದನ್ನು ಕಂಡುಹಿಡ್ಕೊಂಬೋಣ, ಮುಂದೆ ಲೆಕ್ಕ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಚಕ್ರವು 1 ನಿಮಿಷದಲ್ಲಿ ತಿರುಗುವ ಸಂಖ್ಯೆ, 1 ನಿಮಿಷ ಟೈಮ್ ತಗೊಳ್ಳೋಣ. ಆ 1 ನಿಮಿಷದಲ್ಲಿ ಅದು ಎಷ್ಟು ಬಾರಿ ತಿರುಗ್ತಾ ಇದೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ? ಅದಕ್ಕೊಂದು ಸೂತ್ರ ಮಾಡ್ಕೊಳ್ಳೋಕೆ ಸಾಧ್ಯವೇ ಅಂದರೆ ಖಂಡಿತ ಸಾಧ್ಯ ಇದೆ. ಅದು ಹೇಗಪ್ಪ ಅಂದರೆ, 1 ನಿಮಿಷದಲ್ಲಿ ಸಾಗುವ ದೂರ ತಗೊಂಬಿಡಿ, ಆ ದೂರವನ್ನು ಆ ಚಕ್ರದ ಪರಿಧಿಯಿಂದ ಭಾಗಿಸ್ಬಿಟ್ರೆ ನಮಗೆ ಬರ್ತಕ್ಕಂಥದ್ದು ಆ ಚಕ್ರ 1 ನಿಮಿಷದಲ್ಲಿ ಎಷ್ಟು ಬಾರಿ ತಿರುಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಕಾರಣ ಆ ಪರಿಧಿಗೆ ಸಮಾನವಾದ ದೂರವನ್ನು ಕ್ರಮಿಸಿದರೆ ಅದು ಒಂದು ಬಾರಿ ಸುತ್ತಿದೆ ಅಂತ ಅರ್ಥ ಆಗತ್ತೆ. ಹಾಗಾದರೆ ಇಷ್ಟು ದೂರ ಸಾಗಿದ್ದರೆ ಎಷ್ಟು ಬಾರಿ ಸುತ್ತಿದೆ ಇದು? 10 ಸರಿನಾ, 30 ಸರಿನಾ, 32 ಸರಿನಾ ಅನ್ನೋದು ಗೊತ್ತಾಗಬೇಕು ಅಂದರೆ ಆ ಸಾಗಿದ ದೂರವನ್ನು ಚಕ್ರದ ಪರಿಧಿಯಿಂದಲೇ
ನಾವು ಭಾಗಿಸ್ಬೇಕಾಗತ್ತೆ. ಓಕೆ, ಇಷ್ಟೊತ್ತು ನಾವು ಪರಿಧಿಯ ಬಗ್ಗೆ ಒಂದಿಷ್ಟು ನೋಡ್ಕೊಂಡ್ಬಂದ್ವಿ. ಈಗ ವಿಸ್ತೀರ್ಣದ ವೃತ್ತದ ವಿಸ್ತೀರ್ಣ ಬಗ್ಗೆ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಏರಿಯಾ ಆಫ್ ಸರ್ಕಲ್ ಅನ್ನು ಕೂಡ ಆ ಸೂತ್ರ ಏನಿದೆ ಆ ಸೂತ್ರವನ್ನು ನಾವು ನೋಡೋಣ. ವೃತ್ತದ ಗಡಿಯ ಒಳಗಿನ ಒಟ್ಟು ಮೇಲ್ಮೈಗೆ ವೃತ್ತದ ವಿಸ್ತೀರ್ಣ ಎಂದು ಹೆಸರು. ನೋಡಿ, ಇದು ಗಡಿ. ಈ ಗಡಿಯೊಳಗೆ ಎಷ್ಟು ಮೇಲ್ಮೈ ಇದೆ, ಅಥವಾ ಇಂಗ್ಲಿಷಲ್ಲಿ ಹೇಳೋದಾದ್ರೆ ಇಟ್ ಈಸ್ ದಿ ಅಮೌಂಟ್ ಆಫ್ ಸರ್ಫೇಸ್ ಕಂಟೈನ್ಡ್ ವಿತ್ ಇನ್ ದಿ ಬೌಂಡರಿ ಆಫ್ ಎ ಸರ್ಕಲ್ ಅಂತ ಹೇಳ್ಬೋದು. ಹೌದಾ? ಇದಕ್ಕೆ ನಾವು ಏರಿಯಾ ಅಂತ ಕರಿತೀವಿ. ಇಲ್ಲಿ ಎಷ್ಟು ಮೇಲ್ಮೈ ಇದೆ ಅಂತ ಯೋಚನೆ ಮಾಡೋದಕ್ಕೆ ನಾವು ಅದರ ವಿಸ್ತೀರ್ಣ ಅಂತ ಕರಿತೀವಿ. ಇದು ಮೇರೆ, ಇದು ಬೌಂಡ್ರಿ. ಈ ವೃತ್ತದ ಬೌಂಡ್ರಿ ಒಳಗೆ ಎಷ್ಟು ಸರ್ಫೇಸ್ ಇದೆ, ಎಷ್ಟು ಮೇಲ್ಮೈ ಇದೆ ಅಂತ ಹೇಳೋದಕ್ಕೆ ಆ ಒಂದು ಕಲ್ಪನೆಗೆ, ಆ ಪರಿಕಲ್ಪನೆಗೆ ವೃತ್ತದ ವಿಸ್ತೀರ್ಣ ಅಂತ ನಾವು ಕರಿತೀವಿ. ಹಾಗಾದರೆ ಈಗ ಇದಕ್ಕೊಂದು ಸೂತ್ರ ನಮಗೆ ಗೊತ್ತಿದೆ. ನಮಗೆ ಆ ಸೂತ್ರವನ್ನು ನಾವೀಗ ನೋಡೋಣ. ವೃತ್ತದ ವಿಸ್ತೀರ್ಣ, ಏರಿಯಾ ಆಫ್ ಎ ಸರ್ಕಲ್. ಇದನ್ನು ಕಂಡುಹಿಡಿಯೋದಕ್ಕೆ ಒಂದು ಇಲ್ಲಿ ಎಕ್ಸ್ಪೆರಿಮೆಂಟನ್ನು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳೇ. ನೋಡಿ, ಈ ರೀತಿಯಾಗಿ ಒಂದು ವೃತ್ತವನ್ನು ತೆಗೆದುಕೊಳ್ಳೋಣ. ಈ ರೀತಿಯಾಗಿ ಸಮವಾಗಿರ್ತಕ್ಕಂಥ ಒಂದು ಸೆಕ್ಟಾರ್ಸ್ಗಳಾಗಿ, ತ್ರಿಜ್ಯಾಂತರ ಖಂಡಗಳಾಗಿ ಇದನ್ನು ಮಾಡ್ಕೊಂಬಿಡೋಣ. ಇಲ್ಲಿ ಸುಮಾರು 18 ವೃತ್ತ ಖಂಡಗಳಾಗಿ ಸಮವಾಗಿ ಇದನ್ನು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗೇನು ಮಾಡೋಣ, ಈ ಒಂದೊಂದು ಪೀಸನ್ನು ತೆಗೆದುಕೊಳ್ಳೋಣ. ನೋಡಿ, ಇದು ಒಂದೊಂದು ಕೂಡ ವೃತ್ತ ತ್ರಿಜ್ಯಾಂತರ ಖಂಡ. ಇದನ್ನು ಒಂದೊಂದು ಪೀಸನ್ನು ತೆಗೆದುಕೊಂಡ್ಬಿಟ್ಟು ಇದರ ಸಹಾಯದಿಂದ ಈ ವೃತ್ತದ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ನೋಡೋಣ. ಈ 18 ಪೀಸಸ್ಗಳು ಏನಿದೆ ಒಂದೊಂದೇ ತೆಗೆದುಕೊಂಡು ನಾವಿವಾಗ ಈ ಕಡೆ ಈ ಒಂದು ಪ್ಯಾರಲೋಗ್ರಾಮಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಇದನ್ನು ಜೋಡಿಸ್ತಾ ಬರೋಣ ಮಕ್ಕಳೇ. ಹೀಗೆ ಒಂದು ಹೀಗೆ ಇಟ್ಕೊಳ್ಳಿ, ಇನ್ನೊಂದನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ, ಉಲ್ಟಾ ಇಡೋಣ. ಒಂದು ಹೀಗೆ, ಒಂದು ಈ ಥರ, ಒಂದು ಹೀಗೆ, ಒಂದು ಹೀಗೆ. ಓಕೆ, ಈ ರೀತಿ ಇದನ್ನು ಜೋಡಿಸ್ತಾ ಬಂದರೆ ನೋಡಿ ಏನಾಗುತ್ತೆ. ಎಲ್ಲ ಮುಗೀತು. ಇನ್ನು ಕೇವಲ 3 ತ್ರಿಜ್ಯಾಂತರ ಖಂಡಗಳಿದೆ ನೋಡಿ, ಎಲ್ಲ ಖಾಲಿ ಆಯಿತು. ಇಲ್ಲಿರ್ತಕ್ಕಂಥ ಎಲ್ಲ ತ್ರಿಜ್ಯಾಂತರ ಖಂಡಗಳನ್ನು ಇಲ್ಲಿ ಜೋಡಿಸಿದ್ದಾಯಿತು. ಸೊ ಈ ವೃತ್ತದ ವಿಸ್ತೀರ್ಣ ಎಷ್ಟಿರುತ್ತಪ್ಪ ಅಂದರೆ, ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಇದೆಯಲ್ಲ, ಇದರ ವಿಸ್ತೀರ್ಣವೇ ಇದರ ವಿಸ್ತೀರ್ಣ ಅಂತ ನಾವು ಹೇಳ್ಬೋದು. ಇದರ ವಿಸ್ತೀರ್ಣ ಎಷ್ಟು? ಪಾದ ಇಂಟು ಪಾದಕ್ಕೆ ಎಳೆದ ಲಂಬ. ಹೌದಾ? ಆದರೆ ಈ ನಂಬರ್ ಆಫ್ ಪೀಸಸ್ಸನ್ನು ಇಲ್ಲಿ 18 ನೋಡಿದ್ರಿ, ಇದನ್ನು ಇನ್ನೂ ಜಾಸ್ತಿ ಮಾಡ್ತಾ ಬರೋಣ. ನೋಡಿ, ಈ ಚಿತ್ರವನ್ನು ನೋಡಿ. ಈ ವೃತ್ತದಲ್ಲಿ 8 ಸೆಕ್ಟಾರ್ಸ್ಗಳನ್ನು ನೋಡ್ತಾ ಇದ್ದೀರಿ. ಇಲ್ಲಿ 16 ಸೆಕ್ಟಾರ್ಸ್ಗಳಿದೆ, ಇಲ್ಲಿ 32 ಸೆಕ್ಟಾರ್ಸ್ಗಳಿದೆ. ಈ 32ನೇ ಈ ರೀತಿ ಒಂದು ಹೀಗೆ ಅರೇಂಜ್ ಮಾಡಿದರೆ ನೋಡಿ, ಸಮಾಂತರ ಚತುರ್ಭುಜ ಈ ಕೋನ ಬರ್ತಾ ಕಮ್ಮಿ ಆಗ್ತಾ ಒಂದು ಆಯುತವೇ ಆಗೋಗ್ತಾ ಇದೆ ಇದು. ಆ್ಯಂಡ್ ಈ ಆಯುತದ ವಿಸ್ತೀರ್ಣ ಎಷ್ಟು ಅಂತ ಗೊತ್ತು ನಮಗೆ? ಪಾದ ಇಂಟು ಉದ್ದ ಇಂಟು ಅಗಲ ಅಂತ ಗೊತ್ತಿದೆ. ಈ ಉದ್ದ ಎಷ್ಟಿರುತ್ತಪ್ಪ ಅಂದರೆ ನೋಡಿ, ಈ ಉದ್ದ ಎಷ್ಟಿರುತ್ತೆ ಅಂದರೆ ಎಲ್ಲ ಕಂಸಗಳಿದೆಯಲ್ಲ ಕೆಳಗಡೆ ಮೇಲ್ಗಡೆ ಎಲ್ಲ ಕಂಸಗಳ ಮೊತ್ತವೇ ಅದರಲ್ಲಿ ಅರ್ಧ ತಗೊಂಡ್ಬಿಟ್ರೆ ಈ ಒಂದು ಅಗಲ ಉದ್ದ ಬಂದ್ಬಿಡುತ್ತೆ. ಈ ಎಷ್ಟಿರುತ್ತೆ, ಇದನ್ನೆಲ್ಲ ಕಂಸಗಳನ್ನೆಲ್ಲ ಸೇರಿಸ್ಬಿಟ್ರೆ ಎಷ್ಟು ಬರುತ್ತೆ ಅಂದರೆ ಅದು ವೃತ್ತದ ಪರಿಧಿಗೆ ಸಮ ಆಗಿರುತ್ತೆ. ವೃತ್ತದ ಪರಿಧಿ 2πr ಅಂತ ಗೊತ್ತು. ಹಾಗಾಗಿ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಥವಾ ಆಯುತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರೋದ್ರಿಂದ ಆ 2πr ಅರ್ಧ ಮಾಡಿದ್ರೆ ಇದು πr ಆಗುತ್ತೆ. ಇದು ಅಗಲ, ಇದೇ ತ್ರಿಜ್ಯ ಆಗಿರುತ್ತೆ.
ಪೈ ಆರ್ ಇಂಟು ಆರ್ ಮಾಡಿಬಿಟ್ರೆ ಪೈ ಆರ್ ಸ್ಕ್ವಯರ್ ಬಂದೇ ಬಿಡುತ್ತೆ. ಹಾಗಾಗಿ ಒಂದು ವೃತ್ತದ ವಿಸ್ತೀರ್ಣವು ಅದಕ್ಕೆ ಸೂತ್ರ ಏನಪ್ಪ ಅಂದರೆ ಪೈ ಆರ್ ಸ್ಕ್ವಯರ್ ಅನ್ನೋದನ್ನು ಈ ಒಂದು ಚಟುವಟಿಕೆಯಿಂದ ನಮ್ಮ ಪಠ್ಯಪುಸ್ತಕದಲ್ಲೂ ಇದನ್ನು ಕೊಟ್ಟಿದ್ದಾರೆ. ತಾವು ನೋಡಿ ಇದನ್ನು ಅರ್ಥ ಮಾಡ್ಕೋಬೋದು. ಈ ರೀತಿಯಾಗಿ ಸೆಕ್ಟರ್ಸ್ಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ವೃತ್ತವನ್ನು ಮಾಡಿಕೊಂಡು ಅದರ ಸಹಾಯದಿಂದ ವಿಸ್ತೀರ್ಣವನ್ನು ಪೈ ಆರ್ ಸ್ಕ್ವಯರ್ ಅಂತ ಹೇಳಿ ತಿಳ್ಕೋಬೋದು ಮಕ್ಕಳೇ. ಓಕೆ, ಹಾಗಾದರೆ ವೃತ್ತದ ಪರಿಧಿಗೆ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್, ಸರ್ಕಂಫರೆನ್ಸಲ್ಲಿ ಸಿ ಬರೋದ್ರಿಂದ ನಾವು ಪರಿಧಿಗೆ ಸಿ ಅಂತ ಇಟ್ಕೊಂಬೋಣ. ಇದು 2 ಪೈ ಆರ್ ಅಂತ ಗೊತ್ತಾಯ್ತು ನಮಗೆ. ಅದೇ ವೃತ್ತದ ಒಂದು ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ, ಏರಿಯಾ ಕಂಡುಹಿಡಿಬೇಕು ಅಂದರೆ ನಾವು ಪೈ ಆರ್ ಸ್ಕ್ವಯರ್ ಮಾಡಬೇಕು. ಈ 2 ಸೂತ್ರಗಳು ಭಾಳ ಫಂಡಮೆಂಟಲ್ ಆಗಿದೆ. ಇದನ್ನು ಕೊಂಚ ನೀವೀಗ ರಿವೈಸ್ ಮಾಡ್ಕೊಂಡಿದ್ದೀರಿ, ಅರ್ಥನೂ ಮಾಡ್ಕೊಂಡಿದ್ದೀರಿ. ಇದರ ಸಹಾಯದಿಂದ ನಾವೀಗ ಮುಂದಕ್ಕೆ ಸಾಗೋಣ ಮಕ್ಕಳೇ. ಈ ವೃತ್ತದ ವಿಸ್ತೀರ್ಣ ತಗೊಳ್ಳೋಣ, ಒಂದು ವೃತ್ತ ತಗೊಳ್ಳೋಣ, ಅದರ ವಿಸ್ತೀರ್ಣ ಕಂಡುಹಿಡಿಯೋಣ, ಅದರ ಪರಿಧಿಯನ್ನು ಕಂಡುಹಿಡಿಯೋಣ ಅಂತ ಇಟ್ಕೊಳ್ಳಿ. ನೋಡಿದ್ರೆ ಕಂಪೇರ್ ಮಾಡಿ ನೋಡಿದ್ರೆ ಆ ಸಂದರ್ಭದಲ್ಲಿ ಯಾವುದೋ ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಅವೆರಡು ಸಮ ಆಗಿದೆಯಂತೆ. ಹಾಗಾದರೆ ಆ ತ್ರಿಜ್ಯ ಎಷ್ಟಿರುತ್ತೆ ಅಂತ ಯೋಚನೆ ಮಾಡೋದಾದರೆ, ಈಗ ತಾನೇ ನೋಡಿದ್ವಿ ನಾವು ಈ ಏರಿಯಾ ಮತ್ತು ಸರ್ಕಂಫರೆನ್ಸ್ ಈಕ್ವಲ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಏರಿಯಾ ವಿಸ್ತೀರ್ಣ ಪೈ ಆರ್ ಸ್ಕ್ವಯರು, ಸರ್ಕಂಫರೆನ್ಸ್ 2 ಪೈ ಆರ್ ಅಂತ ಗೊತ್ತಿದೆ. ಈಗ ಇದನ್ನು ಸುಲಭ ರೂಪಕ್ಕೆ ತರೋಣ. ಪೈ ಕ್ಯಾನ್ಸಲ್ ಮಾಡ್ಕೊಂಬೋಣ. ಈ ಆರ್ ಸ್ಕ್ವಯರಲ್ಲಿ ಈ ಸ್ಕ್ವಯರನ್ನು, ಈ ಆರನ್ನು ನಾವು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಈ ಎಡಭಾಗದಲ್ಲಿ ಆರ್ ಮಾತ್ರ ಉಳ್ಕೊಂಡಿದೆ, ಬಲಭಾಗದಲ್ಲಿ 2 ಉಳ್ಕೊಳ್ಳುತ್ತೆ. ನೋಡಿ, ಯಾವ ವೃತ್ತದ ತ್ರಿಜ್ಯವು 2 ಆಗಿದ್ದರೆ, 2 ಮಾನಗಳಾಗಿದ್ದರೆ ಆ ಸಂದರ್ಭದಲ್ಲಿ ಮಾತ್ರ ಆ ವೃತ್ತದ ವಿಸ್ತೀರ್ಣ ಅದರ ಪರಿಧಿಗೆ ಸಮ ಆಗಿರುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಹ್ಯಾವಿಂಗ್ ಅಂಡರ್ಸ್ಟುಡ್ ಆ ವಿಸ್ತೀರ್ಣಕ್ಕೆ ಪರಿಧಿಗೆ ಸೂತ್ರವನ್ನು ಅರ್ಥ ಮಾಡ್ಕೊಂಡಿದ್ರಿಂದ ನಾವು ಈ ಒಂದು ಅಂಶವನ್ನು ನಾವೀಗ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಹೀಗೆ ಹೇಳೋಣ ಮಕ್ಕಳೇ, ಒಂದು ವೃತ್ತದ ತ್ರಿಜ್ಯವು 2 ಮಾನಗಳು ಆದಾಗ ಅದರ ವಿಸ್ತೀರ್ಣವು ಮತ್ತು ಅದರ ಪರಿಧಿಯು ಪರಸ್ಪರ ಸಂಖ್ಯೆಗಳಲ್ಲಿ ಮಾತ್ರ ಸಮವಾಗಿರುತ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಅರ್ಥ ಮಾಡ್ಕೋಬೋದು. ಏನು ಸರ್ ಇನ್ನೊಂದೇನೋ ತೋರಿಸ್ತಾ ಇದ್ದೀರಿ, ಏನೋ ತಿಂಡಿ ಏನೋ ತಂದುಬಿಟ್ಟಿದ್ದೀರಿ ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡ್ರೆ ಮಕ್ಕಳೇ? ಹೌದು, ಇದೇನು ಹೇಳಿ ನಮ್ಮ ಬೇಕ್ರಿಗಳಲ್ಲಿ ಎಲ್ಲ ಅಂಗಡಿಗಳಲ್ಲೂ ಮಾರ್ತಾರೆ. ಇದನ್ನು ದಿಲ್ ಪಸಂದ್ ಅಂತ ಕರಿತೀವಿ. ಇದೆಲ್ಲ ನಾವು ನೋಡೇ ಇರ್ತೀವಿ, ತಿಂದಿರ್ತೀವಿ ಕೂಡ ಬಹಳಷ್ಟು ಬಾರಿ. ಈಗ ನೀವು ಗಮನಿಸಬೇಕಾಗಿರೋದು ಇದರ ಆಕಾರವನ್ನು ನೋಡಿ. ಆಕಾರ ಹೇಗಿದೆ ನೋಡಿ, ಇದು ಕಂಸದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ಏನೋ ಸ್ವಲ್ಪ ತ್ರಿಜ್ಯದ ರೀತಿ ಏನೋ ಕಾಣಿಸ್ತಾ ಇದೆ. ಸೊ ಇಂತಹ ಆಕಾರವುಳ್ಳಂತಹ ಕೆಲವು ವಿಚಿತ್ರಗಳನ್ನು ಗಮನಿಸಿ ಅವುಗಳ ಬಗ್ಗೆ ಒಂದಿಷ್ಟು ನಾವು ಮಾಹಿತಿಯನ್ನು ಈಗ ಪಡೆಯೋಣ. ಇವಾಗ ಇಲ್ಲಿ ಒಂದು ವೃತ್ತ ಬಂತು, ಅದರ ಕೇಂದ್ರ ಬಿಂದು ಓ ಆಗಿರಲಿ. ಈ ಪರಿಧಿ ಇದೆಯಲ್ಲ, ಈ ಪರಿಧಿ ಮೇಲೆ ಎಲ್ಲಿ ಬೇಕಾದರೂ ಈ ರೀತಿಯಾಗಿ ಎ ಮತ್ತು ಬಿ ಅಂತಕ್ಕಂಥ 2 ಬಿಂದುಗಳನ್ನು ನಾವು ತೆಗೆದುಕೊಂಡ್ಬಿಟ್ಟು ಈ ಓ ಅನ್ನು ಎಗೆ ಸೇರಿಸ್ಕೊಳ್ಳಿ, ಓ ಅನ್ನು ಬಿಗೆ ಕೂಡ ಸೇರಿಸ್ಕೊಂಬಿಡಿ. ಈ ಓ ಎ ಮತ್ತು ಓ ಬಿ ಅನ್ನೋದು ತ್ರಿಜ್ಯ ಆಗಿಬಿಡುತ್ತೆ. ಹೌದಾ? ಒಂದ್ಸರಿ ದಿಲ್ ಪಸಂದನ್ನು ಜ್ಞಾಪಿಸ್ಕೊಳ್ತಾ ಇರ್ತೀರಲ್ವ. ಈ ಒಂದು ಲಘು ಕಂಸದ ಮೇಲೆ ನಾವು ಇಲ್ಲೊಂದು ಬಿಂದು ಸಿ ಅಂತ ತೆಗೆದುಕೊಂಬಿಡೋಣ. ಈಗ ಇದನ್ನು ನಾವು ಕಂಸ ಅಂತ ಕರಿತೀವಿ. ಓಕೆ, ಇದೆರಡು ತ್ರಿಜ್ಯಗಳಾಗಿದೆ. ಆ ದಿಲ್ ಪಸಂದ್ ಏನು ತಿಂಡಿ ನೋಡಿದ್ವಿ ನಾವು, ಅದು ನೋಡಿ ಇದೇ ಆಕಾರದಲ್ಲಿದೆ. ಈ ಆಕಾರಕ್ಕೆ ನಾವು ಒಂದು ವೃತ್ತದ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ನೋಡಿ, ಅದನ್ನು ಹೈಲೈಟ್ ಮಾಡ್ತಾ ಇದ್ದೀವಿ ಅದನ್ನು. ಸೊ ಇಷ್ಟು ಏರಿಯಾಗಿ ಈ ವಿಸ್ತೀರ್ಣಕ್ಕೆ, ಈ ಒಂದು ಜಾಗಕ್ಕೆ ನಾವು ವೃತ್ತದ ತ್ರಿಜ್ಯಾಂತರ ಖಂಡ ಅಂತ ಹೇಳಿ ಸೆಕ್ಟಾರ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ ಇದನ್ನು. ಸೊ ಇನ್ಮೇಲೆ ಆ ದಿಲ್ ಪಸಂದ್ ತಿಂದಾಗ ಆಕಾರವನ್ನು ನೋಡಿದಾಗ, ಓಹೋ ದಿಸ್ ಎ ಸೆಕ್ಟಾರ್ ಆಫ್ ಎ ಸರ್ಕಲ್ ಶೇಪಲ್ಲಿ ಇದೆ ಅನ್ನೋದನ್ನು ನೀವು ಜ್ಞಾಪಕ ಮಾಡ್ಕೊಳ್ಳಿ. ಹಾಗಾದರೆ ಕೆನ್ ಯು ಡಿಫೈನ್ ವಾಟ್ ಈಸ್ ಎ ಸೆಕ್ಟರ್ ಆಫ್ ಎ ಸರ್ಕಲ್? ಇದಕ್ಕೊಂದು ವ್ಯಾಖ್ಯಾನವನ್ನು ಕೊಡ್ಲಿಕ್ಕಾಗತ್ಯ ಮಕ್ಕಳೇ? ಅದನ್ನು ಪ್ರಯತ್ನ ಮಾಡೋಣ. ವೃತ್ತದ ತ್ರಿಜ್ಯಾಂತರ ಖಂಡ, ಸೆಕ್ಟಾರ್ ಆಫ್ ಎ ಸರ್ಕಲ್, 2 ತ್ರಿಜ್ಯಗಳು ಮತ್ತು ಒಂದು ಕಂಸದಿಂದ ಆವೃತವಾದ ಒಂದು ಭಾಗವೇ ತ್ರಿಜ್ಯಾಂತರ ಖಂಡ ಅಂತ ಹೇಳ್ಬೋದು.
ಎರಡು ಕಡೆ ರೇಡಿಯಸ್ ಇರಬೇಕು, ಒಂದು ಕಡೆ ಆರ್ಕ್ ಇರಬೇಕು. ಆ ರೀತಿ ಇದ್ದರೆ ಇದನ್ನು ನಾವು ತ್ರಿಜ್ಯಾಂತರ ಖಂಡ ಅಂತ ನಾವು ಇದನ್ನು ಕರಿತೀವಿ. ಹೌದಾ? ನಾನು ಆಗಲೇ ಆ ವೃತ್ತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಈ ರೀತಿ ಸೆಕ್ಟರ್ಗಳಾಗಿ ಮಾಡ್ಕೊಂಡಿದ್ವಿ. ಸೊ ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಿಮಗೆ. ನೋಡಿ, ಇದೆರಡು ತ್ರಿಜ್ಯಗಳು. ಇದು ಕಂಸ, ದೂರಕ್ಕೆ ನೋಡೋಕ್ಕೆ ಫ್ಲಾಟಾಗಿ ಕಾಣಿಸ್ತಾ ಇದೆ. ಇದು ಕಂಸ ಮಕ್ಕಳೇ. ಇದನ್ನೇ ನಾವು ಸೆಕ್ಟಾರ್ ಆಫ್ ಎ ಸರ್ಕಲ್ ಅಂತ ನಾವು ಕರಿತಕ್ಕಂಥದ್ದು. ಓಕೆ, ಈಗ ಇಲ್ಲಿ ನೋಡಿ, ಇದು ಓ ವೃತ್ತ ಕೇಂದ್ರ, ಎ ಬಿ ಅನ್ನೋದು ಒಂದು ಕಂಸ, ಲಘು ಕಂಸ, ಇದು ಅಧಿಕ ಕಂಸ. ಇದು ಈ ಕೇಂದ್ರದಲ್ಲಿ ಉಂಟಾದ ಕೋನವನ್ನು ತೀಟಾ ಅಂತ ಇಟ್ಕೊಳ್ಳೋಣ. ಓಕೆ, ಅಲ್ಲಿಂದ ಏನು ಅರ್ಥ ಮಾಡ್ಕೋಬೋದು? ಒಂದು ತ್ರಿಜ್ಯಾಂತರ ಖಂಡ ಇದೆಯಲ್ಲ, ಅದು ಕೇಂದ್ರದಲ್ಲಿ ಉಂಟು ಮಾಡುವ ಕೋನದಿಂದ ಅದನ್ನು ನಾವು ಅಳತೆ ಮಾಡ್ತೀವಿ. ಅದರ ವಿಸ್ತೀರ್ಣ ಮತ್ತೊಂದು ಎಲ್ಲವನ್ನು ನಾವು ಈ ಕೇಂದ್ರದಲ್ಲಿ ಏನು ಕೋನ ಉಂಟು ಮಾಡ್ತಾ ಇದೆ ಅದರ ಸಹಾಯದಿಂದ ಇದರ ಬಗ್ಗೆ ವಿಸ್ತೀರ್ಣ, ಪರಿಧಿ ಇದೆಲ್ಲವನ್ನು ಕೂಡ ನಾವು ಲೆಕ್ಕಾಚಾರ ಮಾಡ್ತೀವಿ ಮಕ್ಕಳೇ. ಹೇಗೆ ಅಂತಂದರೆ, ಕೇಂದ್ರದಲ್ಲಿರುವ ಕೋನವು ಹೆಚ್ಚಾದ ಹಾಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವೂ ಜಾಸ್ತಿ ಆಗ್ತಾ ಬರುತ್ತೆ. ಈ ಕೋನವನ್ನು ಜಾಸ್ತಿ ಮಾಡ್ತಾ ಬನ್ನಿ, ಜಾಸ್ತಿ ಮಾಡ್ತಾ ಬಂದರೆ ಈ ವಿಸ್ತೀರ್ಣ ಏನಿದೆ ಈ ವಿಸ್ತೀರ್ಣವೂ ಜಾಸ್ತಿ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಆ ಒಂದು ತ್ರಿಜ್ಯಾಂತರ ಖಂಡ ಮತ್ತು ಆ ಕೋನ ಅವೆರಡು ಕೂಡ ಆ ಸಂಬಂಧವನ್ನು ಹೊಂದಿದೆ ಮಕ್ಕಳೇ. ಹಾಗಾದರೆ ನಾವೀಗ ಆ ಸೂತ್ರವನ್ನು ನೋಡೋಣ. ಸೂತ್ರ ಬರೋಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಭಾಗ ಇದೆಯಲ್ಲ, ಓ ಎ ಸಿ ಬಿ, ಈ ಇಷ್ಟು ವಿಸ್ತೀರ್ಣಕ್ಕೆ ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ ಮಕ್ಕಳೇ. ಇನ್ನು ಈ ಭಾಗ ಇದೆ ನೋಡಿ, ಈ ಭಾಗ ನೋಡಿ, ಇದನ್ನು ನಾವು ಮೈನರ್ ಸೆಕ್ಟರ್ ಅಂತ ಕರಿತೀವಿ. ಈ ಭಾಗದಲ್ಲಿ ಈ ಅಧಿಕ ಕಂಸದಲ್ಲಿ ಇಲ್ಲಿ ಎಲ್ಲಾದರೂ ಒಂದು ಪಾಯಿಂಟ್ ತಗೊಂಡ್ಬಿಟ್ಟು ನೋಡಿ, ಇದಿಷ್ಟು ಪ್ರದೇಶಕ್ಕೆ, ಜಾಗಕ್ಕೆ ನಾವು ಓ ಎ ಡಿ ಬಿ, ಇಷ್ಟು ಜಾಗಕ್ಕೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ನಾವು ಇದನ್ನು ಮೇಜರ್ ಸೆಕ್ಟಾರ್ ಅಂತ ಕರಿತೀವಿ. ಸೊ ಇದು ಮೈನರ್ ಸೆಕ್ಟಾರ್, ಇದಿಷ್ಟು ಮೇಜರ್ ಸೆಕ್ಟರ್ ಮಕ್ಕಳೇ. ಇದಕ್ಕೆ ವಿಸ್ತೀರ್ಣವನ್ನು ಕಂಡುಹಿಡಿಯಕ್ಕೆ ಈಗ ಸೂತ್ರ ನೋಡಬೇಕಾಗಿದೆ. ಹಾಗಾಗಿ ಲಘು ಮತ್ತು ಅಧಿಕ ತ್ರಿಜ್ಯಾಂತರ ಖಂಡಗಳನ್ನು ನಾವು ಈ ಚಿತ್ರದಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಮಕ್ಕಳೇ. ನೋಡಿ, ಇದು ಓ ವೃತ್ತ ಕೇಂದ್ರ, ಇದು ಎ ಬಿ ಅನ್ನೋದು ಜ, ಇದು ಒಂದು ಲಘು ಕಂಸ. ಈ ಒಂದು ಜ ಮತ್ತು ಈ ಕಂಸದ ನಡುವೆ ಇಷ್ಟು ಜಾಗ ತಗೊಂಡ್ರೆ ಇದಕ್ಕೆ ನಾವು ಏನಂತ ಕರಿತೀವಿ ಗೊತ್ತಾ? ಎ ಸಿ ಬಿ ಒಂದು ವೃತ್ತ ಖಂಡ ಅಂತ ಕರಿತೀವಿ ಇದನ್ನ. ಇದು ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಆಗಲೇ ನೋಡಿದ್ದು ಸೆಕ್ಟಾರ್ ಆಫ್ ಎ ಸರ್ಕಲ್, ಆದರೆ ಈಗ ನೋಡ್ತಾ ಇರೋದು ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಇದನ್ನು ವೃತ್ತ ಖಂಡ ಅಂತ ಕರಿತೀವಿ ಇದನ್ನು. ಹಾಗಾಗಿ ಈ ವೃತ್ತ ಖಂಡದಲ್ಲಿ ನೋಡಿ, ವೃತ್ತ ಖಂಡಕ್ಕೆ ಒಂದು ವ್ಯಾಖ್ಯಾನವನ್ನು ಹೇಳೋದಾದರೆ ನೀವೇ ಹೇಳ್ಬೋದಲ್ವಾ, ಒಂದು ಕಡೆ ಜ ಇರಬೇಕು, ಇನ್ನೊಂದು ಕಡೆ ಕಂಸ, ಇವುಗಳಿಂದ ಕೂಡಿದಂಥ ಈ ಮೇಲ್ಮೈಗೆ, ಈ ಸರ್ಫೇಸ್ಗೆ ನಾವು ವೃತ್ತಖಂಡ, ಮತ್ತೊಂದು ಕಡೆಯಿಂದ ಕಂಸದಿಂದ ಕೂಡಿದಂಥ ಆಕೃತಿಗೆ ನಾವು ವೃತ್ತಖಂಡ ಅಂತ ನಾವು ಕರಿತೀವಿ. ಇದು ವೃತ್ತಖಂಡ. ಓಕೆನಾ? ಹೀಗೆ ವೃತ್ತಖಂಡದಲ್ಲೂ ಕೂಡ ನೋಡಿ, ಈ ಜಾಗ ಏನಿದೆ ಎ ಸಿ ಬಿ ಏನು ವೃತ್ತಖಂಡ ಇದೆ, ಇದನ್ನು ನಾವು ಲಘು ವೃತ್ತಖಂಡ ಅಂತಲೂ, ಇದನ್ನು ಮೈನರ್ ಸೆಗ್ಮೆಂಟ್ ಅಂತಲೂ, ಮತ್ತು ಈ ಜಾಗ ಇದೆಯಲ್ಲ ಅದಕ್ಕೆ ಏನು ಮಾಡಿ, ಈ ಜಾಗವನ್ನು ಹೇಳೋದಕ್ಕೆ ಇಲ್ಲಿ ಎಲ್ಲಾದರೂ ಈ ಅಧಿಕ ಕಂಸದಲ್ಲಿ ಎಲ್ಲಿ ಬೇಕಾದರೂ ಈ ರೀತಿ ಒಂದು ಪಾಯಿಂಟ್ ತೊಗೊಂಡ್ಬಿಟ್ರೆ, ಈಗ ಎ ಡಿ ಬಿ ಅಂತಕ್ಕಂಥ ಈ ಒಂದು ಭಾಗ ಏನಿದೆ ಇದನ್ನು ನೋಡಿ ಶೇಡ್ ಮಾಡಿ ತೋರಿಸ್ತಾ ಇದ್ದೀವಿ. ಇದನ್ನು ನಾವು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಇದನ್ನು ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಹೌದಾ? ಹಾಗಾದರೆ ಈ ಎರಡನ್ನು ಒಟ್ಟಿಗೆ ನೋಡ್ಕೊಂಡು ಬಂದ್ಬಿಡೋಣ. ಈ ತ್ರಿಜ್ಯಾಂತರ ಖಂಡ ಮತ್ತು ಈ ವೃತ್ತಖಂಡ ಎರಡನ್ನು ಸೈಮಲ್ಟೇನಿಯಸ್ ಆಗಿ ಪಕ್ಕದಲ್ಲಿ ಇಟ್ಕೊಂಡು ನೋಡ್ಕೊಂಬರೋಣ. ಸೆಕ್ಟರ್ ಆಫ್ ಎ ಸರ್ಕಲ್, ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಸೊ ಇಲ್ಲಿ ಚಿತ್ರ ಬರ್ತಾ ಇದೆ, ಅಲ್ಲೂ ಕೂಡ ಚಿತ್ರ ಬರ್ತಾ ಇದೆ. ಈ ಚಿತ್ರದಲ್ಲಿ ಇದೆರಡು ತ್ರಿಜ್ಯ, ಇದು ಜ, ಅದನ್ನು ನೋಡ್ತಾ ಇದ್ದೀರಿ. ಈಗ ಇದಿಷ್ಟು ಜಾಗಕ್ಕೆ ತಗೊಂಡ್ರೆ ಇದನ್ನು ಲಘು ತ್ರಿಜ್ಯಾಂತರ ಖಂಡ.
ನೋಡಿ ಓ ಎ ಸಿ ಬಿ ಇದಿಷ್ಟಕ್ಕೆ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಇನ್ನು ಈ ಜಾಗಕ್ಕೆ ಎ ಸಿ ಬಿ ಇಷ್ಟು ವಿಸ್ತೀರ್ಣಕ್ಕೆ ಲಘು ವೃತ್ತಖಂಡ ಅಂತ ಕರಿತೀವಿ. ಇನ್ನು ಈ ಒಂದು ಜಾಗ ಏನಿದೆ ಈ ಮೇಲ್ಮೈಗೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಓ ಎ ಡಿ ಬಿ ಇದಿಷ್ಟಕ್ಕೆ ನಾವು ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರೆದ್ರೆ ಈ ಒಂದು ಜಾಗ ಏನು ನೋಡ್ತಾ ಇದ್ದೀರಿ ಎ ಡಿ ಬಿ ಏನು ನೋಡ್ತಾ ಇದ್ದೀರಿ ಇದನ್ನು ಅಧಿಕ ವೃತ್ತಖಂಡ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ ವೃತ್ತಖಂಡ ಎರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಂಡಿದ್ದಾಯಿತು. ಹಾಗಾದರೆ ಇವಾಗ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವೀಗ ಅದಕ್ಕೆ ಸೂತ್ರ ಏನಿದೆ ಅನ್ನೋದನ್ನು ನೋಡೋ ಒಂದು ಸಮಯ ಬಂದಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನೋಡಿ ಏನು ಚೆನ್ನಾಗಿ ಅವರು ಲೆಕ್ಕಾಚಾರ ಮಾಡಿದ್ದಾರೆ. ಸಿಂಪಲ್ ಅಂದರೆ ಸರಳವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕೇಂದ್ರದಲ್ಲಿ ಉಂಟಾದ ಕೋನವು 360 ಡಿಗ್ರಿ ಆಗಿದ್ದರೆ ಆಗ ಏನಾಗಿರುತ್ತೆ ನೋಡಿ, ಇದು ಒಂದು ವೃತ್ತ, ಇದು ಕೇಂದ್ರ ಬಿಂದು, ಇಲ್ಲಿ 360 ಡಿಗ್ರಿ ಇದೆ. ಆಗ ಇದರ ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ πr² ಅಂತ ನಮಗೆ ಈಗಾಗಲೇ ತಿಳಿದಿದೆ ನಮಗೆ. ಆದರೆ ನಮಗಿರೋದು 360 ಡಿಗ್ರಿ ಅಲ್ಲ ಅಂತ ಇಟ್ಕೊಳ್ಳೋಣ, ತೀಟಾ ಡಿಗ್ರೀಸ್ ಇದೆ. ನೋಡಿ ಇಲ್ಲಿ ಚಿತ್ರ ಬರ್ತಾ ಇದೆ. ಇಲ್ಲಿ ಇಷ್ಟು ಇದ್ದರೆ, ಈ ಕೋನ ಇಷ್ಟಿದ್ದರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಳೋಣ. 360 ಡಿಗ್ರಿ ಕೇಂದ್ರದಲ್ಲಿರುವ ಕೋನ 360 ಡಿಗ್ರಿ ಇದ್ದರೆ ಆ ಇಡೀ ವೃತ್ತದ ವಿಸ್ತೀರ್ಣವೇ ಬಂದ್ಬಿಡುತ್ತೆ, ಅದು πr². ಅದರ ಬದಲಾಗಿ 360 ಡಿಗ್ರಿ ಬದಲು ಇಷ್ಟು ಜಾಗ ತಗೊಂಡು ಈ ಕೋನವನ್ನು ಕೇಂದ್ರದಲ್ಲಿ ಉಂಟಾದ ಕೋನ ತೀಟಾ ಡಿಗ್ರಿ ಆದರೆ ಅದರ ವಿಸ್ತೀರ್ಣ ಎಷ್ಟು, ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಇಷ್ಟೇ ಅಲ್ವಾ ಮಕ್ಕಳೇ. ಈ πr² ತೀಟಾವನ್ನು ನೀವೇನು ಮಾಡಬೇಕು, πr² ಈ ತೀಟಾಯಿಂದ ಗುಣಿಸಿ ಅದನ್ನು ಯಾವುದರಿಂದ ಭಾಗಿಸ್ಬೇಕು ಅಂದರೆ ಈ 360ರಿಂದ ಭಾಗಿಸ್ಬಿಟ್ರೆ ನಮಗೆ ಬರ್ತಕ್ಕಂಥದ್ದೇ ಈ ತ್ರಿಜ್ಯಾಂತರ ಖಂಡ, ತೀಟಾ ಡಿಗ್ರಿ ಇರ್ತಕ್ಕಂಥ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರುತ್ತೆ. ಸೊ πr² ಈ πr² ಇಂಟು ಈ ತೀಟಾ ಡಿಗ್ರೀಸ್ ಡಿವೈಡೆಡ್ ಬೈ 360. ಇಷ್ಟನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತಲ್ವ, ಇದನ್ನು ಸುಲಭ ಮಾಡೋಣ. ಇದನ್ನು ಹೀಗೆ ಬರೆಯೋಣ, ಈ ಡಿಗ್ರೀಸ್ನೆಲ್ಲ ಒಟ್ಟಿಗೆ ಬರ್ಕೊಂಬೋಣ. ತೀಟಾ ಬೈ 360 ಡಿಗ್ರಿ ಇಂಟು πr² ಅಂತ ಬರ್ಕೊಂಬಿಟ್ರೆ ನಮಗೆ ನೆನ್ಪಿಟ್ಕೊಳ್ಳಿಕ್ಕೂ ಭಾಳ ಸುಲಭ ಆಗುತ್ತೆ. ನೋಡಿ, ಈ ತೀಟಾ ಡಿವೈಡೆಡ್ ಬೈ 360 ಡಿಗ್ರೀಸ್ ಇಂಟು πr² ಮಾಡಿಬಿಟ್ರೆ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬಂದ್ಬಿಡುತ್ತೆ. ಇದಕ್ಕೆ ವಿವರಣೆ ಬೇಕು ಅಂದರೆ ಇದನ್ನು ಒಂದೆರಡು ಸರಿ ಓದ್ಕೊಳ್ಳಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಒಂದು ವಿಧಾನ ಏನು ನಾವು ಅನುಸರಿಸಿದ್ದೀವಿ ಇದನ್ನು ಏಕಾಂಶ ವಿಧಾನ, ಯೂನಿಟರಿ ಮೆಥಡ್ ಅಂತ ನಾವು ಕರಿತೀವಿ. ಸೊ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ ನೋಡಿ, ಈಗ ತಾನೇ ಬಂತಲ್ಲ ಸೂತ್ರ, ತೀಟಾ ಡಿವೈಡೆಡ್ ಬೈ 360 ಇಂಟು πr² ಅಂತ ಹೇಳ್ಬೋದು. ಇದು ನಮ್ಮ ಈ ತ್ರಿಜ್ಯಾಂತರ ಖಂಡಕ್ಕೆ ಒಂದು ಮುಖ್ಯವಾದಂಥ ಸರಳವಾದಂಥ ಒಂದು ಸೂತ್ರ. ಈಗ ಒಂದು ಕೆಲಸ ಮಾಡೋಣ. ಈ ಕೋನ, ಆ ಕೇಂದ್ರದಲ್ಲಿ ಉಂಟಾದ ಕೋನ 30 ಡಿಗ್ರಿ ಇದ್ದರೆ ನೋಡಿ, ಅವಾಗ 30 ಬೈ 360 ಅಂದರೆ 1/12 ಆಫ್ πr² ಆಗುತ್ತೆ. ಕೇಂದ್ರದಲ್ಲಿ ಉಂಟಾದ ಕೋನ 60 ಡಿಗ್ರಿ ಆದರೆ 60 ಬೈ 360 ಮಾಡಿದ್ರೆ 1/6 ಆಫ್ πr², 90 ಡಿಗ್ರೀಸ್ ಆಗಿಬಿಟ್ರೆ ಕಾಲ್ಭಾಗ, ವೃತ್ತದ ಕಾಲ್ಭಾಗ ಆಗಲೇಬೇಕು. 180 ಡಿಗ್ರಿ ಆಗಿಬಿಟ್ರೆ 180ನ 360ಇಂದ ಇದನ್ನು ಇವೆರಡು ಭಾಗಿಸಿದರೆ ಸೊ 1/2 ಬರುತ್ತೆ, ಅರ್ಧ ವೃತ್ತ ಬಂದೇ ಬಿಡುತ್ತೆ. ಅಂದರೆ ನಮ್ಮ ಸೂತ್ರ ಏನಿದೆ ಇದು ಸರಿಯಾಗಿದೆ ಅನ್ನೋದನ್ನು ನಾವು ಈ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಎಸ್. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಿದೆ ಮಕ್ಕಳೇ, ಈ ಸೂತ್ರ ಏನು ನೋಡಿದ್ರಿ ಇದನ್ನೇ ಪದಗಳಲ್ಲಿ ಬರೆದು ನೋಡಿದಾಗ ಆಗುವ ಸಂತೋಷವೇ ಬೇರೆ ಮಕ್ಕಳೇ. ನೋಡಿ, ಆ ಸಂತೋಷ ಹೀಗೆ ನಾವು ಅನುಭವಿಸೋಣ. ಈ ತೀಟಾ ಅನ್ನೋದು ಕೇಂದ್ರದಲ್ಲಿ ಉಂಟಾದಂತಹ ಕೋನ ಅಲ್ವಾ, ಹಾಗಾಗಿ ತೀಟಾ ಜಾಗದಲ್ಲಿ ಈ ಒಂದು ಬರ್ಕೊಳ್ಳೋಣ, 360 ಹಾಗೆ ಇಟ್ಕೊಳ್ಳೋಣ, ಇಂಟು πr² ಅಂದರೆ ಏನು, ಅದು ವೃತ್ತದ ವಿಸ್ತೀರ್ಣ. ಸೊ ನೆನ್ಪಿಟ್ಕೊಳ್ಳಿದಕ್ಕೆ ಈ ರೀತಿ ಪದಗಳಲ್ಲಿ ಬರ್ಕೊಳ್ಳಿ, ಆವಾಗ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಂಬಿಡುತ್ತೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಕೇಂದ್ರದಲ್ಲಿ ಉಂಟಾದ ಕೋನ ಭಾಗಿಸು 360 ಡಿಗ್ರಿ ಇಂಟು ಆ ಇಡೀ ವೃತ್ತದ ವಿಸ್ತೀರ್ಣವನ್ನು ಗುಣಾಕಾರ ಮಾಡಿದರೆ ನಿಮಗೆ
ಆ ವೃತ್ತಖಂಡದ ಆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಕ್ಬಿಡುತ್ತೆ. ಸೊ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಕಂಡುಹಿಡಿಯೋದಕ್ಕೆ ಇನ್ನೊಂದು ಪರ್ಯಾಯ ಸೂತ್ರ ಇದೆ ಮಕ್ಕಳೇ, ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಆಗಿ ನಾವು ನೋಡ್ಕೊಂಬರೋಣ. ಸೊ ಕಂಸದ ಉದ್ದ 2 πr ಆದರೆ ಆವಾಗ ವಿಸ್ತೀರ್ಣ ಏನಿರುತ್ತೆ πr² ಆಗಿರುತ್ತೆ. ನೋಡಿ, ಇದು ಪರಿಧಿ, ಇಷ್ಟೂ ಪರಿಧಿಯನ್ನು ತಗೊಂಡ್ಬಿಟ್ರೆ ಆವಾಗ ಅದರ ಉದ್ದ 2 πr ಆಗಿರುತ್ತೆ ಅಂತ ಗೊತ್ತಿದೆ. ಆವಾಗ ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ πr². ಈಗ ಇಷ್ಟೂ ತಗೊಳ್ಬೋದು, ಅದರಲ್ಲೊಂದು ಭಾಗ ತಗೊಳ್ಳೋಣ. ಓಕೆ, ಆಗ ಎಷ್ಟಿರುತ್ತೆ ಆ ಖಂಡದ ವಿಸ್ತೀರ್ಣ ಅಂತ ಒಂದು ಪ್ರಶ್ನೆ ಮಾಡಿಕೊಂಡ್ರೆ, ನೋಡಿ ಈ AB ಅನ್ನೋ ಕಂಸ ಉದ್ದವನ್ನು L ಅಂತ ಇಟ್ಕೊಳ್ಳೋಣ. ಇಷ್ಟು ಭಾಗ ತಗೊಂಡ್ರೆ ಆಗ ಇದರ ವಿಸ್ತೀರ್ಣ ಎಷ್ಟು ಅಂತ ನೀವು ಕೇಳಿದರೆ, ಇಟ್ ಈಸ್ L ಭಾಗಿಸು 2 πr ಡಿವೈಡೆಡ್ ಬೈ πr². ಸೊ ಇಲ್ಲೂ ಕೂಡ ಪೈ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಆರನ್ನು ಆ ಸ್ಕ್ವಯರನ್ನು ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ಈ 2 ಕೆಳಗಡೆ ಇರೋದ್ರಿಂದ ಇದನ್ನು 1/2 ಅಂತ ಬರ್ಕೊಂಬಿಡೋಣ. 1/2 ಇಂಟು L ಇಂಟು ಆರ್, ½ ಇಂಟು L ಇಂಟು ಆರ್ ಅಂತಲೂ ನಾವು ಅರ್ಥ ಮಾಡ್ಕೋಬೋದು. ಹಾಗಾದರೆ ನಮಗೆ ಇವಾಗ 2 ಸೂತ್ರಗಳು ಸಿಕ್ತು. ಒಂದು ಡಿಗ್ರೀಸಲ್ಲೂ ಹೇಳ್ಬೋದು, ಇಲ್ಲಿ ಕೇಂದ್ರದಲ್ಲಿ ಉಂಟಾದ ಕೋನದಿಂದಲೂ ಎಕ್ಸ್ಪ್ರೆಸ್ ಮಾಡ್ಬೋದು, ಅಥವಾ ಈ ಕಂಸದ ಉದ್ದದಿಂದಲೂ ಕೂಡ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನೆನಪಿರಲಿ, θ/360 ಇಂಟು πr² ಅಥವಾ ½ ಇಂಟು ದಿ ಲೆಂತ್ ಆಫ್ ದಿ ಆರ್ ಇಂಟು ರೇಡಿಯಸ್ ಅಂತಲೂ ಕೂಡ ನೆನ್ಪಿಟ್ಕೊಳ್ಳಿ. ಈಗ ಲೆಂತ್ ಆಫ್ ದಿ ಆರ್ಕನ್ನು ಕಂಡುಹಿಡಿಯೋಕ್ಕೆ ಒಂದು ಸೂತ್ರವನ್ನು ಮಾಡ್ಕೊಳ್ಳೋಣ ಮಕ್ಕಳೇ. ಕೇಂದ್ರದಲ್ಲಿ ಉಂಟಾದ ಕೋನವು ನೋಡಿ, ಎಲ್ಲ ಕಡೆ ಯೂನಿಟ್ರಿ ಮೆಥಡನ್ನೇ ನಾವು ಅನುಸರಿಸ್ತಾ ಇದ್ದೀವಿ. ಇಷ್ಟು ಕೋನ ಇದ್ದರೆ ಆಗ ಇಡೀ ಕಂಸದ ಉದ್ದ 2 πr ಆಗುತ್ತೆ. ಸೊ ಕೇಂದ್ರದಲ್ಲಿ ಉಂಟಾದ ಕೋನವು θ° ಆದರೆ ಆ ಕಂಸದ ಉದ್ದ ಎಷ್ಟು, ಈ AB ಲೆಂತ್ ಎಷ್ಟಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ ಈಕ್ವಲ್ ಟು θ ಡಿವೈಡೆಡ್ ಬೈ ದಿಸ್ 360 degrees ಇಂಟು 2 πr. 2ನ 360ನ ಡಿವೈಡ್ ಮಾಡಿದ್ರೆ L ಇಸ್ ಈಕ್ವಲ್ ಟು θ/180 degrees ಇಂಟು πr ಆಗುತ್ತೆ. ಸೊ ಈ ಸೂತ್ರದ ಸಹಾಯದಿಂದ ಈ AB ಯ ಕಂಸದ ಉದ್ದವನ್ನು L ಅಂತ ಅಂದ್ಕೊಂಡ್ರೆ ಅದರ ಉದ್ದವನ್ನು ಈ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡಬಹುದು. ಸೊ ಈಗ ನಾವು ಇಷ್ಟೊತ್ತು ತ್ರಿಜ್ಯಾಂತರ ಖಂಡ ಆಯಿತು. ಈಗ ವೃತ್ತಖಂಡಕ್ಕೆ ಬರೋಣ, ಈ ಭಾಗಕ್ಕೆ ಬರೋಣ. ಈ ವೃತ್ತಖಂಡದ ವಿಸ್ತೀರ್ಣಕ್ಕೆ ನಾವೇನು ಮಾಡೋಣ ಅಂದರೆ, ವೃತ್ತಖಂಡ APB, ಇದು ವೃತ್ತಖಂಡ, ಲಘು ವೃತ್ತಖಂಡ, ಇದರ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ನೋಡಿ ಏನು ಮಾಡೋಣ ಹೇಳಿ. ಈ ವಿಸ್ತೀರ್ಣ ಬೇಕು ಅಂದರೆ ಈ ಒಟ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ಬರ್ತಕ್ಕಂಥದ್ದೇ ಈ ವೃತ್ತಖಂಡದ ವಿಸ್ತೀರ್ಣ ಆಗುತ್ತೆ. ಸೊ ದೇರ್ ಫಾರ್ ಇಟ್ ಈಸ್ ಈಕ್ವಲ್ ಟು ವೃತ್ತದ ತ್ರಿಜ್ಯಾಂತರ ಖಂಡ OAPB ವಿಸ್ತೀರ್ಣ, ಅದರಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಇವನನ್ನು ತ್ರಿಭುಜ OAB ವಿಸ್ತೀರ್ಣವನ್ನು ಕಳೆದುಬಿಟ್ರೆ ಬರ್ತಕ್ಕಂತಹದ್ದೇ ಈ ವೃತ್ತಖಂಡ APBಯ ವಿಸ್ತೀರ್ಣ ಆಗಿರುತ್ತೆ. ಓಕೆ, ಆ್ಯಂಡ್ ಈ ವಿಸ್ತೀರ್ಣ ಎಷ್ಟಿರುತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 ಇಂಟು πr² ಅಂತ ಈಗ ತಾನೇ ನೋಡಿದ್ದೀವಿ, ಮೈನಸ್ ಆ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೋಬೇಕಾಗತ್ತೆ ಸಪ್ರೇಟಾಗಿ. ಇವುಗಳನ್ನು ನಾವು ಸಂಕ್ಷೇಪಿಸಿದರೆ ಆಗ ಈ ವೃತ್ತಖಂಡದ ವಿಸ್ತೀರ್ಣ ಬಂದ್ಬಿಡುತ್ತೆ. ಹಾಗಾಗಿ ಈಗ ತ್ರಿಜ್ಯಾಂತರ ಖಂಡದ ಮತ್ತು ವೃತ್ತಖಂಡದಲ್ಲಿ ಅಧಿಕ ವೃತ್ತಖಂಡಗಳ ವಿಸ್ತೀರ್ಣವನ್ನು ನೋಡೋಣ. ಅಧಿಕ ತ್ರಿಜ್ಯಾಂತರ ಖಂಡ OAQB, ಇದರ ವಿಸ್ತೀರ್ಣ ಬೇಕು ಅಂದರೆ ಇಡೀ ವೃತ್ತ ತಗೊಂಬಿಡಿ, ಆ ವಿಸ್ತೀರ್ಣದಲ್ಲಿ ಈ ಲಘು ತ್ರಿಜ್ಯಾಂತರ ಖಂಡ ಇದೆಯಲ್ಲ OAPB, ಈ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ನಮಗೆ ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಬಂದ್ಬಿಡುತ್ತೆ. ಅಧಿಕ ವೃತ್ತಖಂಡ AQB ವಿಸ್ತೀರ್ಣ ಅಂದರೆ ಇದಿಷ್ಟನ್ನು ತಗೋಬೇಕು. AQB ಅಂದರೆ ಈ ವಿಸ್ತೀರ್ಣ ಎಷ್ಟಿರುತ್ತಪ್ಪ ಅಂದರೆ, ಒನ್ಸ್ ಅಗೈನ್ ಆ ವೃತ್ತದ ವಿಸ್ತೀರ್ಣದಲ್ಲಿ ನಾವೇನು ಮಾಡಬೇಕು, ಈ ಲಘು ವೃತ್ತಖಂಡ ಇದೆಯಲ್ಲ APB, ಈ ವಿಸ್ತೀರ್ಣವನ್ನು ಕಳೆದುಬಿಟ್ರೆ ಇನ್ನು ಉಳಿದಂಥ ವಿಸ್ತೀರ್ಣವೇ ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣ ಆಗಿರುತ್ತೆ. ಇನ್ನು ಕಡೆಯದಾಗಿ ಮಕ್ಕಳೇ, ತ್ರಿಭುಜ OAB ವಿಸ್ತೀರ್ಣ ಕಳಿಬೇಕು ಅಂತ ಬಂತಲ್ಲ, ಆ ವಿಸ್ತೀರ್ಣವನ್ನು ಸೂತ್ರ ಒಂದ್ಸರಿ ನೋಡ್ಕೊಂಬರ್ಬೋಣ. ಸೊ ಇದು ರೇಡಿಯಸ್ಸು, ಇದು ರೇಡಿಯಸ್, ಇದು ಕಾರ್ಡ್ AB,
ಇದು ಆ್ಯಂಗಲ್ ಅಟ್ ದ ಸೆಂಟರ್ ಇದು. ಸೊ ಇಲ್ಲಿಂದ ಬಿ ಇಂದ ಒಂದು ಲಂಬ ರೇಖೆಯನ್ನು ಎಳ್ಕೊಂಬಿಡೋಣ. ಇದಕ್ಕೆ ಈ ಬಿ ಸಿ ಅಂತ ಹೆಸರು ಕೊಟ್ಬಿಡಿ. ಇದೇ ಹೈಟ್ ಆಗುತ್ತೆ, ಇದು ಬೇಸ್ ಆದರೆ ಇದು ಹೈಟ್ ಆಗಿಬಿಡುತ್ತೆ ಮಕ್ಕಳೇ. ಸೊ ಇನ್ ಟ್ರಯಾಂಗಲ್ ಒ ಬಿ ಸಿ ಇದು ಒಂದು ಲಂಬಕೋನ ತ್ರಿಭುಜ ಅಲ್ವಾ, ಇದು ರಚನೆ ಮಾಡ್ಕೊಂಡಿದ್ದೀವಿ. ಲಂಬಕೋನ ತ್ರಿಭುಜದಲ್ಲಿ ನಾವು ಈ ಆ್ಯಂಗಲ್ಗೆ ತೀಟಾವನ್ನು ತೆಗೆದುಕೊಂಬೋಣ. ಸೈನ್ ತೀಟಾ ತಗೊಂಡ್ರೆ ಇಟ್ ಈಸ್ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಹೈಪಾಟನಸ್. ಸೊ ಬಿ ಸಿ ಡಿವೈಡೆಡ್ ಬೈ ಬಿ ಒ ಅಥವಾ ಒ ಬಿ ಆಯಿತು. ಸೈನ್ ತೀಟಾ ಈಸ್ ಈಕ್ವಲ್ ಟು ಈ ಬಿ ಸಿ ಎ ಎತ್ತರ ಆಗಿರೋದ್ರಿಂದ ಹೆಚ್ ಡಿವೈಡೆಡ್ ಬೈ ಒ ಬಿ ಅನ್ನೋದೇ ತ್ರಿಜ್ಯ ಆಗಿದೆ, ಹೆಚ್ ಡಿವೈಡೆಡ್ ಬೈ ಆರ್ ಆಯಿತು. ಓರೆ ಗುಣಾಕಾರ ಮಾಡಿದ್ರೆ ಆ ಎತ್ತರ ಹೆಚ್ ಇಸ್ ಈಕ್ವಲ್ ಟು ಆರ್ ಸೈನ್ ತೀಟಾ ಆಗೋಯ್ತು. ಸೊ ಈ ಬಿ ಸಿ ಉದ್ದ ಆ ಎತ್ತರ ಎಷ್ಟಿರುತ್ತೆ ಅಂದರೆ ಆರ್ ಸೈನ್ ತೀಟಾ ಆಯಿತು. ಈಗ ನಾವು ತ್ರಿಭುಜ ಒ ಎ ಬಿ ವಿಸ್ತೀರ್ಣವನ್ನು ಕಂಡುಹಿಡಿದು ಬಿಡ್ಬೋದು. ಹೇಗೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಧ ಇಂಟು ಪಾದವನ್ನು ಒ ಎ ಮಾಡ್ಕೊಳ್ಳೋಣ. ಯಾವ ಬಾಹುವನ್ನು ಬೇಕಾದರೂ ಮಾಡ್ಕೋಬೋದು ನಾವು. ಎ ಬಿಯನ್ನು ಬಿ ಒ ಅನ್ನು ಮಾಡ್ಕೋಬೋದು. ಸೊ ಒ ಎ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಇಂಟು ಒ ಎ ಮಾಡಿಕೊಂಡ್ರೆ ಈ ಲಂಬವೇ ಎತ್ತರ ಆಗಿರುತ್ತೆ, ಇಂಟು ಬಿ ಸಿ ಆಯಿತು. ಸೊ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಒ ಎ ಅಂದರೆ ಆರ್ ತ್ರಿಜ್ಯ ಇದು. ಈ ಬಿ ಸಿ ಎತ್ತರವನ್ನು ನಾವು ಆರ್ ಸೈನ್ ತೀಟಾ ಅಂತ ಕಂಡುಹಿಡಿದೀವಿ. ಸೊ ಇದನ್ನು ಸುಲಭ ರೂಪಕ್ಕೆ ತಂದರೆ ಹಾಫ್ ಆರ್ ಸ್ಕ್ವಯರ್ ಸೈನ್ ತೀಟಾ ಆಗೋಯಿತು. ಆರ್ ಅಂದರೆ ತ್ರಿಜ್ಯ, ಈ ತೀಟಾ ಇದೆ, ಇದಕ್ಕೆ ಸೈನ್ ತಗೊಂಡು ಇದಿಷ್ಟನ್ನು ಗುಣಾಕಾರ ಮಾಡಿದ್ರೆ ಈ ತ್ರಿಭುಜ ಒ ಎ ಬಿ ವಿಸ್ತೀರ್ಣ ನಮಗೆ ಸಿಗುತ್ತೆ. ಮಕ್ಕಳೇ, ಇವಾಗ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 6 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾನೀಗ 6ನೇ ಉದಾಹರಣೆಯನ್ನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ತುಂಬ ಉತ್ತಮವಾದಂಥ ಲೆಕ್ಕಗಳು, ಉದಾಹರಣೆಗಳಾಗಲಿ ಎಕ್ಸೈಸ್ ಲೆಕ್ಕಗಳು ಒಂದಕ್ಕಿಂತ ಒಂದು ಚೆನ್ನಾಗಿವೆ. ಅದರಲ್ಲಿ 6ನೇ ಉದಾಹರಣೆಯನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಒಂದು ವರ್ಗ ಮಕ್ಕಳೇ, ಚೌಕ ಎ ಬಿ ಸಿ ಡಿ. ಇದು ಈ ಎ ಬಿ ಅನ್ನು ವ್ಯಾಸವನ್ನಾಗಿ ಮಾಡಿಕೊಂಡು ಈ ರೀತಿಯಾಗಿ ಅರ್ಧ ವೃತ್ತವನ್ನು ರಚಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಬಿ ಸಿ ಅನ್ನು ನಾವು ವ್ಯಾಸವನ್ನಾಗಿ ಮಾಡಿಕೊಂಡು ಈ ಒಂದು ಕಂಸವನ್ನು, ಅದೇ ರೀತಿ ಈ 4 ಬಾಹುಗಳನ್ನು ತೆಗೆದುಕೊಂಡು ವ್ಯಾಸವನ್ನಾಗಿ ತೆಗೆದುಕೊಂಡು ಈ ರೀತಿ 4 ಅರ್ಧ ವೃತ್ತಗಳನ್ನು ನಾವೀಗ ರಚಿಸ್ಕೊಂಡಿದ್ದೀವಿ. ಈಗ ಈ ಒಂದು ಜಾಗ ಇದೆ, ಈ ಒಂದು ಪ್ರದೇಶ ಇದೆಯಲ್ಲ, ಈ ಒಂದು ಸರ್ಫೇಸಿನ ಏರಿಯಾವನ್ನು ಎ ಅಂತ ಇಟ್ಕೊಳ್ಳೋಣ. ಇಷ್ಟು ಈ ಒಂದು ಸರ್ಫೇಸಿನ ಏರಿಯಾ ಬಿ ಅಂತಲೂ, ಇದಿಷ್ಟು ಜಾಗದ ವಿಸ್ತೀರ್ಣ ಸಿ ಅಂತಲೂ, ಇದಿಷ್ಟು ಜಾಗದ ವಿಸ್ತೀರ್ಣವನ್ನು ಡಿ ಅಂತ ಇಟ್ಕೊಂಡ್ಬಿಟ್ರೆ ಈಗ ನಾವು ಏನನ್ನು ಅವರು ಕೇಳ್ತಾ ಇದ್ದಾರೆ ಅಂದರೆ ಈ 4 ವಿಸ್ತೀರ್ಣ ಇದೆಯಲ್ಲ ಇದರ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಹಿಂಗೆ ಕೊಟ್ಟಿದ್ದಾರೆ, ಎ ಬಿ ಸಿ ಡಿಯ ಒಂದೊಂದು ಬಾಹುಗಳು 10 ಸೆಂಟಿಮೀಟರ್ ಅಂತ ಪರಿಭಾವಿಸಿಕೊಂಡು ಪ್ರತಿ ಬಾಹುವನ್ನು ವ್ಯಾಸವನ್ನಾಗಿ ಅರ್ಧ ವೃತ್ತಗಳನ್ನು ರಚಿಸಲಾಗಿದೆ. ಈಗಲೇ ನೋಡಿದ್ರಿ ನೀವು, ಇನ್ನೊಂದ್ಸರಿ ನೋಡ್ತಾ ಇದ್ದೀರಿ. ಹಾಗಾಗಿ ಈ ಒಂದು ಭಾಗಗಳೇನಿದೆ, ಎ ಬಿ ಸಿ ಡಿ ಅನ್ನೋ ಭಾಗಗಳೇನಿದೆ ಅವುಗಳ ಈ ವಿನ್ಯಾಸದ ವಿಸ್ತೀರ್ಣವನ್ನು ನೀವೀಗ ಕಂಡುಹಿಡಿಯಬೇಕು. ಇಲ್ಲಿ ಒಂದು ಕೋರಿಗೇಟೆಡ್ ಶೀಟಲ್ಲೂ ಕೂಡ ಇದೇ ಚಿತ್ರವನ್ನು ಬಿಡಿಸಿದೆ, ತಾವು ದಯವಿಟ್ಟು ನೋಡ್ತಾ ಇದ್ದೀರಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಸೊ ನಾವೀಗ ಈ ರೆಡ್ ಕಲರಲ್ಲಿ ಏನಿದೆ ಈ 4 ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಮಕ್ಕಳೇ. ನಿಮಗೆ ಗೊತ್ತೇ ಇದೆ ಅಲ್ವಾ, ಈ ಉದಾಹರಣೆ ನೋಡಿ ಇರ್ತೀರಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅದರ ವಿಸ್ತೀರ್ಣ ಎಷ್ಟಿರುತ್ತಪ್ಪ ಅಂದರೆ ನೋಡಿ, ಏರಿಯಾ ಆಫ್ 1 ಸೆಮಿ 4 ಟೈಮ್ಸ್ ಏರಿಯಾ ಆಫ್ 1 ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಸ್ಕ್ವಯರ್ ಆಗಿರುತ್ತಂತೆ. ಸೊ ಈ ಒಂದೊಂದು ಸೆಮಿ ಸರ್ಕಲ್ ಇದೆಯಲ್ಲ ಇದರ 4ರಷ್ಟು ತಗೊಂಬಿಟ್ಟು ಅದರಲ್ಲಿ ಇಡೀ ವರ್ಗದ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ಬರೋದೇ ಈ 4 ವಿನ್ಯಾಸದ ಒಟ್ಟು ವಿಸ್ತೀರ್ಣ ಆಗತ್ತೆ. ಇದನ್ನು ಕ್ವಿಕ್ಕಾಗಿ ನಾನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಓಕೆ, ಈ ಚಿತ್ರವನ್ನೇ ತೆಗೆದುಕೊಳ್ಳೋಣ. ಈ ಚೌಕದಲ್ಲಿ ಉಳಿದ ಭಾಗಗಳಿದೆಯಲ್ಲ ಅವುಗಳ ವಿಸ್ತೀರ್ಣವನ್ನು ಈ ಒಂದು ಜಾಗದ ವಿಸ್ತೀರ್ಣವನ್ನು ಪಿ ಅಂತಲೂ, ಇದಿಷ್ಟನ್ನು ಕ್ಯೂ ಅಂತಲೂ, ಇದಿಷ್ಟು ಆರ್ ಅಂತಲೂ, ಈ ವಿಸ್ತೀರ್ಣವನ್ನು ಎಸ್ ಅಂತ ನಾವು ತೆಗೆದುಕೊಂಡ್ಬಿಡೋಣ. ಓಕೆ, 4 ಅರ್ಧ ವೃತ್ತಗಳ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ. ಅಂದರೆ ಈ ಅರ್ಧ ವೃತ್ತ, ಈ ಅರ್ಧ ವೃತ್ತ, ಈ ವೃತ್ತ, ಈ ಅರ್ಧ ವೃತ್ತದ್ದು 4 ಅರ್ಧ ವೃತ್ತಗಳ ವಿಸ್ತೀರ್ಣಗಳನ್ನ ಲೆಕ್ಕ ಮಾಡೋಣ. ಸೊ ದಟ್ ಈಸ್ ಈಕ್ವಲ್ ಟು, ಫಸ್ಟ್ ಇಲ್ಲಿಗೆ ಬರೋಣ.
ಇದರದ್ದು ವಿಸ್ತೀರ್ಣ ಎಷ್ಟು ಅಂದರೆ ಎ ಪ್ಲಸ್ ಬಿ ಪ್ಲಸ್ ಬಿ ಈ ಮೂರನ್ನ ಆ್ಯಡ್ ಮಾಡಿದ್ರೆ ಈ ಅರ್ಧ ವೃತ್ತದ ವಿಸ್ತೀರ್ಣ ಬರುತ್ತೆ. ಪ್ಲಸ್ ಈಗ ಈ ಅರ್ಧ ವೃತ್ತಕ್ಕೆ ಬರೋಣ. ಈ ಅರ್ಧ ವೃತ್ತದ ವಿಸ್ತೀರ್ಣ ಬಿ ಪ್ಲಸ್ ಕ್ಯೂ ಪ್ಲಸ್ ಸಿ ಅಲ್ವಾ, ಬಿ ಪ್ಲಸ್ ಕ್ಯೂ ಪ್ಲಸ್ ಸಿ. ಇನ್ನು ಈ ಮೂರನೇ ಅರ್ಧ ವೃತ್ತಕ್ಕೆ ಬರೋಣ, ಡಿ ಪ್ಲಸ್ ಆರ್ ಪ್ಲಸ್ ಸಿ ಆಗತ್ತೆ, ಹೌದಾ. ಪ್ಲಸ್ ಸ್ವಲ್ಪ ಕ್ಷಮೆ ಇರಲಿ, ಇದೊಂದು ಚೂರಿ ಕಡೆಗೆ ಬಂದಿದೆ. ಪ್ಲಸ್ ಈ ಅರ್ಧ ವೃತ್ತದ ವಿಸ್ತೀರ್ಣ ಡಿ ಪ್ಲಸ್ ಎಸ್ ಪ್ಲಸ್ ಎ ಆಗೋಯ್ತು, ಹೌದಾ. ಒಂದೊಂದಕ್ಕೂ ಕಂಡು ಹಿಡ್ಕೊಂಡಿದ್ವಿ. ಇದನ್ನು ಸುಲಭ ರೂಪಕ್ಕೆ ತರಬಹುದಲ್ವ ಮಕ್ಕಳೇ. ಎ ಪ್ಲಸ್ ಎ 2a, ಬಿ ಪ್ಲಸ್ ಬಿ 2b, ಸಿ ಪ್ಲಸ್ ಸಿ 2c, ಡಿ ಪ್ಲಸ್ ಡಿ 2d. ಇನ್ನು ಪಿ ಕ್ಯೂ ಆರ್ ಎಸ್ ಒಂದೊಂದೇ ಸಾರಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಮೊತ್ತ ಮಾಡಿದ್ರೆ 2a ಪ್ಲಸ್ 2b ಪ್ಲಸ್ 2c ಪ್ಲಸ್ 2d ಪ್ಲಸ್ ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್. ಏನಿದು ಈ 4 ಅರ್ಧ ವೃತ್ತಗಳೇನಿದೆ ಇವುಗಳ ವಿಸ್ತೀರ್ಣಗಳ ಮೊತ್ತ ಆಯಿತು. ಓಕೆ, ಇವಾಗ ಏನು ಮಾಡೋಣ, ಈ ಚೌಕದ ವಿಸ್ತೀರ್ಣವನ್ನು ತಗೊಳ್ಳೋಣ. ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ತಗೊಳ್ಳೋಣ. ಅದು ಹೀಗೆ ಹೇಳ್ಬೋದಾ ಮಕ್ಕಳೇ, ಎ ಪ್ಲಸ್ ಪಿ ಪ್ಲಸ್ ಬಿ ಪ್ಲಸ್ ಕ್ಯೂ ಪ್ಲಸ್ ಸಿ ಪ್ಲಸ್ ಆರ್ ಪ್ಲಸ್ ಡಿ ಪ್ಲಸ್ ಎಸ್ ಅಂತ ಹೇಳ್ಬೋದಲ್ವಾ. ಖಂಡಿತ ಹೇಳ್ಬೋದು. ಈ ಎಲ್ಲ ಈ 8 ಭಾಗಗಳನ್ನು ಕೂಡಿಬಿಟ್ರೆ ಅದು ಚೌಕದ ವಿಸ್ತೀರ್ಣಕ್ಕೆ ಬರುತ್ತೆ. ಇದು ರೆಡಿ ಆಯ್ತು. ಈಗ ಒಂದು ಕೆಲಸ ಮಾಡೋಣ, ಈ 4 ಅರ್ಧ ವೃತ್ತದ ವಿಸ್ತೀರ್ಣದಲ್ಲಿ ಈ ಚೌಕದ ವಿಸ್ತೀರ್ಣವನ್ನು ಸಬ್ಟ್ರಾಕ್ಟ್ ಮಾಡಿಬಿಡೋಣ. ಆ 4 ಅರ್ಧ ವೃತ್ತಗಳ ವಿಸ್ತೀರ್ಣಗಳು ಮೈನಸ್ ಆ ಚೌಕದ ವಿಸ್ತೀರ್ಣ ಮಾಡ್ಕೊಂಬಂದ್ರೆ, ಸೊ 2a ಪ್ಲಸ್ 2b ಪ್ಲಸ್ 2c ಪ್ಲಸ್ 2d ಪ್ಲಸ್ ಪಿ ಕ್ಯೂ ಪ್ಲಸ್ ಆರ್ ಪ್ಲಸ್ ಎಸ್ ಮೈನಸ್ ಎ ಪ್ಲಸ್ ಬಿ ಪ್ಲಸ್ ಇದೆಲ್ಲ ಇಲ್ಲಿ ಬರ್ಕೊಳ್ಳಿ. ಇವಾಗ ಈಗ ನೋಡಿ, ಇಲ್ಲಿ ಮೈನಸ್ ಇರೋದ್ರಿಂದ ನಮಗೆ 2a ಅಥವಾ ಈ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಗ್ತಾ ಇದೆ, ಹೌದಾ. ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಬರುತ್ತೆ. ಹೇಗೆ ಅಂದರೆ ಪ್ಲಸ್ ಪಿ ಮೈನಸ್ ಪಿ ಕ್ಯಾನ್ಸಲ್ ಆಯಿತು, ಇದು ಮೈನಸ್ ಇರೋದ್ರಿಂದ ಪ್ಲಸ್ ಕ್ಯೂ ಈ ಮೈನಸ್ ಕ್ಯೂನು ಕ್ಯಾನ್ಸಲ್ ಆಗೋಯ್ತು, ಪ್ಲಸ್ ಆರು ಮೈನಸ್ ಆರ್ ಕ್ಯಾನ್ಸಲ್ ಆಯಿತು, ಕಡೆಯದಾಗಿ ಪ್ಲಸ್ ಎಸ್ಸು ಮೈನಸ್ ಎಸ್ ಕ್ಯಾನ್ಸಲ್ ಆಗೋಯ್ತು. ಇನ್ನು 2a ಒಂದು ಎ ಕಳೆದ್ರೆ ಎ ಬರುತ್ತೆ, 2b ಇನ್ನೊಂದು ಮೈನಸ್ ಬಿ ಕಳೆದ್ರೆ ಒಂದು ಬಿ, ಅದೇ ರೀತಿ ಸಿ ಪ್ಲಸ್ ಡಿ ಬರುತ್ತೆ. ಸೊ ಈ 4 ಅರ್ಧ ವೃತ್ತಗಳ ವಿಸ್ತೀರ್ಣಗಳಲ್ಲಿ ಚೌಕದ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ನಮಗೆ ಅದೇನೇನೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ವಿಸ್ತೀರ್ಣಕ್ಕೆ ಸಮ ಆಗೋಯ್ತು. ಹಾಗಾದರೆ ನಮಗೆ ಈ 4 ವಿನ್ಯಾಸದ ವಿಸ್ತೀರ್ಣ ಬೇಕು ಅಂದರೆ ನಾವು ಏನನ್ನು ಮಾಡಬೇಕು ಅಂದರೆ 4 ಅರ್ಧ ವೃತ್ತಗಳ ವಿಸ್ತೀರ್ಣಗಳ ತಗೊಳ್ಳಿ, ಅದರಲ್ಲಿ ಆ ಚೌಕದ ವಿಸ್ತೀರ್ಣವನ್ನು ಕಳೆದು ಬಿಟ್ರೆ ನಮಗೆ ಈ 4 ಏನು ವಿನ್ಯಾಸ ಕಾಣಿಸ್ತಾ ಇದೆ ಅದರ ವಿಸ್ತೀರ್ಣ ಬಂದ್ಬಿಡುತ್ತೆ ನಮಗೆ. ಇನ್ನು ಚೂರು ಮುಂದುವರ್ಸೋಣ ಮಕ್ಕಳೇ, ಸಿಂಪ್ಲಿಫೈ ಮಾಡಿ ನೋಡಿ ಏನಾಗುತ್ತೆ ಅಂತ. ಸೊ 4 ಅರ್ಧ ವೃತ್ತಗಳು ಮೈನಸ್ ಚೌಕದ ವಿಸ್ತೀರ್ಣ. ಸೊ ಈ ಒಂದು ವೃತ್ತದ ವಿಸ್ತೀರ್ಣ ಎಷ್ಟಿರುತ್ತೆ, ಪೈ ಆರ್ ಸ್ಕ್ವೇರ್ ಅಂತ ಗೊತ್ತು. ಅರ್ಧ ಪೈ ಆರ್ ಸ್ಕ್ವೇರ್, ಅರ್ಧ ಇರೋದ್ರಿಂದ ಅರ್ಧ ಪೈ ಆರ್ ಸ್ಕ್ವೇರ್. ಆ ರೀತಿ 4 ಭಾಗಗಳಿರೋದ್ರಿಂದ ಆ ಅರ್ಧ ಪೈ ಆರ್ ಸ್ಕ್ವೇರ್ನ 4 ಸರಿ ಕೂಡಿದ್ರೆ 2 ಪೈ ಆರ್ ಸ್ಕ್ವೇರ್ ಆಯಿತು ಅಲ್ವಾ. ಇನ್ನು ಮೈನಸ್ ಈ ಚೌಕದ ವಿಸ್ತೀರ್ಣ ಎಷ್ಟಿರುತ್ತೆ ಹೇಳಿ ನೋಡೋಣ. ಚೌಕದ ವಿಸ್ತೀರ್ಣ ಎಷ್ಟಿರುತ್ತೆ ಅಂದರೆ 4 ಆರ್ ಸ್ಕ್ವೇರ್ ಇರುತ್ತಂತೆ. ಹೇಗೆ ಅಂದರೆ ಇದರ ಈ ಒಂದು ಅರ್ಧ ವೃತ್ತದ ವ್ಯಾಸ ಅದು ತ್ರಿಜ್ಯ 6 ಆಗಿರೋದ್ರಿಂದ ಇದರ ಉದ್ದ 2 ಆರ್ ಆಗಲೇಬೇಕು. ಇದು ತ್ರಿಜ್ಯ, ಇದು 6 ಅಂತ ಇಟ್ಕೊಂಡಿದ್ವಿ, ಹಾಗಾಗಿ ವ್ಯಾಸ 2 ಆರ್ ಆಯಿತು. ಸೊ ಒಂದೊಂದು ಬಾಹು 2 ಆರ್ ಆದರೆ 2 ಆರ್ ಇಂಟು 2 ಆರ್ ಮಾಡಿದ್ರೆ 4 ಆರ್ ಸ್ಕ್ವೇರ್ ಆಗೋಯ್ತು. ಸೊ ಇದನ್ನು ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಟ್ರೆ 2 ಆರ್ ಸ್ಕ್ವೇರ್ನ ಹೆಚ್ ಸಿ ಎಫ್ ಆಗಿ ಕಾಮನ್ ಫ್ಯಾಕ್ಟರ್ ಆಗಿ ತೆಗೆದ್ರೆ ಪೈ ಮೈನಸ್ 2 ಬಂತು. 2 ಆರ್ ಸ್ಕ್ವೇರ್ ಇಂಟು ಪೈ ಮೈನಸ್ 2 ಬಂತು. ಪೈ ಮೈನಸ್ 2ನ ಸ್ವಲ್ಪ ಸುಲಭ ರೂಪಕ್ಕೆ ತರೋಣ. ಅಪ್ರಾಕ್ಸಿಮೇಟ್ ಆಗಿ ಪೈಯನ್ನು 22/7 ಅಂತ ತಗೊಂಡು ಮೈನಸ್ 2 ಮಾಡಿದ್ರೆ ಆ ಲಾಸ 7 ಆಗುತ್ತೆ. 22 ಮೈನಸ್ 14/2 ಆಯಿತು, ವಿಚ್ ಈಸ್ 8/7. ಸೊ ಪೈ ಮೈನಸ್ 2 ಜಾಗದಲ್ಲಿ 8/7 ಆದೇಶಿಸಿದರೆ ಈಗ ಕೊನೆಯದಾಗಿ 8 16 16/7 ಆರ್ ಸ್ಕ್ವೇರ್ ಆಗೋಯ್ತು. ಹಾಗಾಗಿ 4 ಭಾಗದ ವಿಸ್ತೀರ್ಣ ಏನಪ್ಪ ಅಂದರೆ ಕೇವಲ ಈ ತ್ರಿಜ್ಯ ಏನಿದೆ
ಆ ತ್ರಿಜ್ಯನ ವರ್ಗ ಮಾಡಿ ಅದರಲ್ಲಿ 16/7 ಟೈಮ್ಸ್ ತಗೊಂಬಿಟ್ರೆ ಈ 4 ಭಾಗದ ನಮಗೆ ವಿಸ್ತೀರ್ಣ ಸಿಗುತ್ತೆ. ಈ ರೀತಿಯಾಗಿ ಮುಂದಿನ ಎಲ್ಲ ಲೆಕ್ಕಗಳನ್ನು ನೀವು ಅಭ್ಯಾಸ ಮಾಡಬೇಕು. ಹಾಗಾಗಿ ಅಭ್ಯಾಸ 5.3 ಜೋಡಿಸಿದ ಸಮತಲಾಕೃತಿಗಳ ವಿಸ್ತೀರ್ಣ ಅಂತೇಳಿ 16 ಲೆಕ್ಕಗಳಿದೆ ಮಕ್ಕಳೇ. ಅದರಲ್ಲಿ ಒಂದೇ ಒಂದು ಲೆಕ್ಕವನ್ನು ನಾನು ನಿಮ್ಮ ಮುಂದೆ ಕ್ವಿಕ್ಕಾಗಿ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮತ್ತೊಂದು ಲೆಕ್ಕ. ಇದು ಎಸ್ ನೋಡಿ, ಇದೇ ಲೆಕ್ಕ ಇಲ್ಲಿ ಕಲರ್ಫುಲ್ ಆಗಿ ನೋಡ್ತಾ ಇದ್ದೀರಿ ನೀವು. ನಾವಿವಾಗ ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಸೊ ಓ ವೃತ್ತ ಕೇಂದ್ರ PQ ನೋಡಿ ಇಲ್ಲಿದೆ. PQ ಇದು 24, ಇದು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಭಾಗದ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕಂತೆ. ಹೌದಾ? ನೋಡೋಣ ಇವಾಗ. ಎಸ್, ಇದು 24 ಅಂತ ಕೊಟ್ಟಿದ್ದಾರೆ. ಓಕೆ, ಸೆಂಟಿಮೀಟರ್. ಇದು 7 ಸೆಂಟಿಮೀಟರ್. ಇದು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಕೋನ RPQ ಅಂದರೆ ಈ ಕೋನ ಎಷ್ಟಿರುತ್ತೆ ಗೊತ್ತಾ? 90 ಡಿಗ್ರಿ ಇರುತ್ತೆ. ಕಾರಣ ಅರ್ಧ ವೃತ್ತ, ಇದು ಅರ್ಧ ವೃತ್ತದೊಳಗಿನ ಕೋನ ಇದು. ಹಾಗಾಗಿ ಇದು 90 ಡಿಗ್ರಿ ಆಗಬೇಕು. ಇದು 90 ಡಿಗ್ರಿ ಆಗ್ತಿದ್ದಾಗೇನೆ ನಾವು ಪೈಥಾಗರಸ್ ಥಿಯರಂ ಪ್ರಕಾರ ಇದು 7, ಇದು 24 ಅಂತ ಗೊತ್ತು. ಅದನ್ನು ನಾವು ಲೆಕ್ಕಾಚಾರ ಮಾಡಿಬಿಡೋಣ. ಸೊ ಪೈಥಾಗರಸ್ ಪ್ರಮೇಯದ ಪ್ರಕಾರ ಈ ಎಲ್ಲವನ್ನು ಆದೇಶಿಸಿದರೆ ನಮಗೆ ಈ ವರ್ಗಮೂಲ ತಗೊಂಡ್ರೆ ಈ ವ್ಯಾಸ 25 ಅಂತ ಬಂದ್ಬಿಡುತ್ತೆ. ಇದು 25 ಸೆಂಟಿಮೀಟರ್ ಆಯಿತು. ಸೊ ಇದನ್ನು ಫಸ್ಟ್ ಕಂಡು ಹಿಡ್ಕೊಂಬಿಡಿ. ಸೊ ತ್ರಿಜ್ಯ 12.5 ಆಗಿಬಿಡುತ್ತೆ. ಅದ್ರಲ್ಲಿ ಅರ್ಧ ಮಾಡಿದ್ರೆ ಅರ್ಧ ತ್ರಿಜ್ಯ ಬಂದ್ಬಿಡುತ್ತೆ ನಮ್ಗೆ ಇವಾಗ. ಈಗ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬೇಕು ಅಂದರೆ ನಾವೇನು ಮಾಡಬೇಕು? ಈ ಅರ್ಧ ವೃತ್ತ ಏನಿದೆ, ಈ ಅರ್ಧ ವೃತ್ತದಲ್ಲಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಳೆದುಬಿಟ್ರೆ ನೋಡಿ ನಮಗೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಬರುತ್ತೆ. ಹೌದಾ? ಓಕೆ, ಏರಿಯಾ ಈಸ್ ಈಕ್ವಲ್ ಟು ಈ ಅರ್ಧ ವೃತ್ತದ ತ್ರಿಜ್ಯ ವಿಸ್ತೀರ್ಣ ಎಷ್ಟು? πr². ಈ ವೃತ್ತ ಹೋಲ್ ಸರ್ಕಲ್ ಆಯಿತು, ಅದನ್ನು ಅರ್ಧ ಮಾಡಿಬಿಡಿ, ಬೈ2 ಮಾಡ್ಕೊಳ್ಳಿ. ಇನ್ನು ಈ ತ್ರಿಭುಜದ ವಿಸ್ತೀರ್ಣಕ್ಕೆ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಕೊಂಬಿಡಿ. ಈಗ ಇದನ್ನು ಸಪ್ರೇಟಾಗಿ ಲೆಕ್ಕ ಹಾಕೋಣ. πr²/2 ಎಷ್ಟಿದೆ ಅಂತಂದರೆ ಈ 1/2ನ ಸಪ್ರೇಟಾಗಿ ಇಟ್ಕೊಳ್ಳಿ. ಇಂಟು ಪೈ ಜಾಗದಲ್ಲಿ ಅಪ್ರಾಕ್ಸಿಮೇಟಾಗಿ 22/7 ಅಂತ ಹಾಕೊಳ್ಳಿ. ರೇಡಿಯಸ್ಸು ಈ 12.5 ಇದೆ. 12.5 ಇಂಟು 12.5 ಇದನ್ನೆಲ್ಲ ಸುಲಭ ಕರೆಸಿದ್ರೆ 245.53 ಬರುತ್ತೆ. ಇನ್ನು ತ್ರಿಭುಜದ ವಿಸ್ತೀರ್ಣ, ಈ ಲಂಬಕೋನ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಇದನ್ನು ಪಾದ ಮಾಡಿಕೊಂಡ್ರೆ ಇದು ಎತ್ತರ ಆಗುತ್ತೆ. ಅರ್ಧ ಇಂಟು 7 ಇಂಟು 24 ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 84 ಬರುತ್ತೆ. ಸೊ ಇದರಲ್ಲಿ ಇದನ್ನು ಕಳೆದು ಬಿಡಿ ಮಕ್ಕಳೇ. ಛಾಯೆಗೊಳಿಸಿದ ವಿಸ್ತೀರ್ಣವು ಇದರಲ್ಲಿ ಇದನ್ನು ಕಳೆದು ಬಿಟ್ರೆ ನಮಗೆ 161.53 ಚದರ ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ಒಂದೇ ಒಂದು ಉದಾಹರಣೆಯನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಹಾಗೆಯೇ ಎಕ್ಸಸೈಸಿಂದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದೀನಿ. ತಾವು ಇದೇ ರೀತಿ ಉಳಿದಂಥ ಎಲ್ಲ ಲೆಕ್ಕಗಳನ್ನು ಮಾಡಿ ಈ ವರ್ಷ ಬರೋ SLC ಎಕ್ಸಾಮ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಲೆಕ್ಕಗಳಲ್ಲಿ ಬಿಡಿಸಿ ನಿಮಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಸೂರ್ಯಾಸ್ತದ ನಂತರ ಸೂರ್ಯನಿಲ್ಲದ ಟೈಮಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ ದೀಪಗಳನ್ನು ಬಳಸ್ತಾಯಿದ್ರು, ಸೀಮೆಎಣ್ಣೆ ದೀಪಗಳನ್ನು ಬಳಸ್ತಾಯಿದ್ರು, ಮೇಣದ ಬತ್ತಿಯನ್ನು ಬಳಸ್ತಾಯಿದ್ರು. ಈ ಜಾಗಕ್ಕೆ ಬಲ್ಬನ್ನು ತಂದಿಟ್ಟಂತಹ ಥಾಮಸ್ ಆಲ್ವಾ ಎಡಿಸನ್ ಅವ್ರನ್ನು, ಆ ಬಲ್ಬ್ಗೆ ವಿದ್ಯುತ್ ಸಂಪರ್ಕ ಕೊಟ್ಟಂತಹ ಮೈಕಲ್ ಫ್ಯಾರಡೆ ಅವ್ರನ್ನ ನೆನೆಸ್ಕೊಂಡು ನಾನಿವತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ ಅಧ್ಯಾಯದ ಬಗ್ಗೆ, ಅದರಲ್ಲಿ ಬರುವಂತಹ ಕೆಲವು ಪ್ರಮುಖ ಅಂಶಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವೆಲ್ಲರೂ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಿದ್ಧರಿದ್ದೀರಲ್ವಾ? ಓಕೆ ಪ್ರಿಯ ಮಕ್ಕಳೇ, ಕುವೆಂಪು ಅವರ ಕವಿವಾಣಿಯಂತೆ ಓ ನನ್ನ ಚೇತನ ಆಗು ನಿಯ ನಿಕೇತನ ಅನ್ನೋ ರೀತಿ ಮೈಕಲ್ ಫ್ಯಾರಡೆ ಅವರು ಈ ಜಗತ್ತಿಗೆ ವಿದ್ಯುತ್ತನ್ನು ಕೊಟ್ಟು ಮೈಕಲ್ ಫ್ಯಾರಡೆ ಎಂಬ ಚೇತನ ಅನಿಕೇತನವಾಗಿರೋದನ್ನು
ನಾವು ಮತ್ತೊಮ್ಮೆ ಸ್ಮರಿಸ್ಕೊಂಡು ಈ ಅಧ್ಯಾಯದಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ. ಮಕ್ಕಳೇ, ಈ ಅಧ್ಯಾಯದ ಪ್ರಮುಖ ಅಂಶಗಳು ನಿಮಗೆ ಕಾಣಿಸ್ತಿದೆ. ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು, ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ, ಬಲಗೈನ ಹೆಬ್ಬೆರಳ ನಿಯಮ, ಸೊಲೆನಾಯ್ಡ್ನ ರಚನೆ ಮತ್ತು ಅದರ ಉಪಯೋಗ, ಫ್ಲೆಮಿಂಗನ ಎಡಗೈ ನಿಯಮ, ವಿದ್ಯುತ್ ಮೋಟಾರ್ನ ಕಾರ್ಯನಿರ್ವಹಣಾ ತತ್ವ ಮತ್ತು ಅದರ ಅನುಕೂಲಗಳು, ಜೊತೆಗೆ ವಿದ್ಯುತ್ ಕಾಂತೀಯ ಪ್ರೇರಣೆ, ಫ್ಲೆಮಿಂಗನ ಬಲಗೈ ನಿಯಮ, ವಿದ್ಯುಜ್ಜನಕ ಮತ್ತು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಇವಿಷ್ಟು ಈ ಅಧ್ಯಾಯದ ಪ್ರಮುಖ ಅಂಶಗಳು. ಈ ಅಂಶಗಳ ಬಗ್ಗೆ ನೀವು ಹೆಚ್ಚಿನ ಒತ್ತನ್ನು ನೀಡಿದ್ರೆ ಖಂಡಿತವಾಗಿಯೂ ನಿಮಗೆ ಪರೀಕ್ಷೆಯಲ್ಲಿ ಅಂಕಗಳು ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳೇ, ಅಯಸ್ಕಾಂತವನ್ನು ಹಿಡ್ಕೊಂಡು ನೀವು ಆಟ ಆಡಿದಿರಿ, ಅದರ ಆಕರ್ಷಣಾ ಬಲ ಮತ್ತು ವಿಕರ್ಷಣಾ ಬಲವನ್ನು ನೀವು ಅರ್ಥೈಸ್ಕೊಂಡಿದ್ದೀರಿ. ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಗಳನ್ನ ಬಳಸ್ಕೊಂಡು ನೀವು ಕಬ್ಬಿಣದ ರಜೆಗಳನ್ನು ಮಣ್ಣಿಂದ ಆಕರ್ಷಿಸುವಂಥ ಎಲ್ಲ ಕೆಲಸವನ್ನು ಮಾಡಿದ್ದೀರಿ. ಈಗ ಈ ಕಾಂತಕ್ಷೇತ್ರ ಅಂದ್ರೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆ ಕಾಂತಕ್ಷೇತ್ರವನ್ನು ಯಾವ ರೀತಿ ನಾವು ಪ್ರತಿನಿಧಿಸ್ತೀವಿ ಅನ್ನೋದನ್ನು ನೋಡೋಣ. ಕಾಂತಕ್ಷೇತ್ರ ಅಂದ್ರೇನು ಮಕ್ಕಳೇ? ಒಂದು ಅಯಸ್ಕಾಂತವನ್ನು ನೀವು ಇಟ್ಕೊಂಡಿದ್ದೀರಿ, ಅದರ ಹತ್ತಿರ ಒಂದು ಮೊಳೆಯನ್ನು ತೆಗೆದುಕೊಂಡು ಹೋಗಿದ್ದೀರಿ ಅಂತ ಅಂದರೆ ಅದು ಆಕರ್ಷಣೆಯನ್ನು ತೋರಿಸುತ್ತೆ. ಅಥವಾ ಇನ್ನೊಂದು ಕಾಂತವನ್ನು ಅದರ ಪಕ್ಕ ತೆಗೆದುಕೊಂಡು ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಎರಡು ರೀತಿಯ ಗುಣಗಳನ್ನು ನೋಡ್ತೀರಿ. ಒಂದು ಆಕರ್ಷಣಾ ಗುಣ ಮತ್ತು ವಿಕರ್ಷಣಾ ಗುಣ. ಇವೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಅಂದರೆ ಕಾಂತದ ಹತ್ತಿರ ಒಂದು ಬಲ ಇರುತ್ತೆ, ಆ ಬಲವನ್ನೇ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಅಥವಾ ಕಾಂತ ಬಲ ಇರುವ ಪ್ರದೇಶವನ್ನು ಕಾಂತಕ್ಷೇತ್ರ ಅಂತ ಹೇಳ್ತೀವಿ. ಈ ಕಾಂತಕ್ಷೇತ್ರವನ್ನು ನಾವು ಕಾಲ್ಪನಿಕ ರೇಖೆಗಳನ್ನು ಬಳಸ್ಕೊಂಡು ಗುರುತಿಸ್ತೀವಿ. ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ಇವು ಅಲ್ಲಿ ಬಡಿಸಿರುವಂತಹ ರೇಖೆಗಳು, ಬೆಂಡಾದ ಬೆತ್ತದ ರೀತಿಯಲ್ಲಿ ಕಾಣಿಸ್ತಾ ಇರುವಂತಹ ರೇಖೆಗಳು ಕಾಂತೀಯ ಬಲ ರೇಖೆಗಳನ್ನು ಸೂಚಿಸ್ತವೆ. ಹಾಗಿದ್ರೆ ಈ ಕಾಂತೀಯ ಬಲ ರೇಖೆಗಳ ಗುಣಗಳೇನೇನು ನೋಡೋಣವಾ? ಈ ಕಾಂತೀಯ ಬಲ ರೇಖೆಗಳ ಗುಣಗಳು ಪ್ರಮುಖವಾಗಿ 4 ಗುಣಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಕೆಳಗಡೆ ಚಿತ್ರವನ್ನು ನೋಡ್ತಾ ಇದ್ದೀರಿ. ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಅದೇ ರೀತಿ ಕಾಂತದ ಹೊರಗಡೆ ಈ ದಿಕ್ಕಾದರೆ, ಇನ್ನು ಕಾಂತದ ಒಳಭಾಗದಲ್ಲಿ ಆ ದಿಕ್ಕು ದಕ್ಷಿಣದಿಂದ ಉತ್ತರಾಭಿಮುಖವಾಗಿರುತ್ತೆ. ಆನಂತರ ಈ ಕಾಂತೀಯ ಬಲರೇಖೆಗಳಿದ್ದಾವಲ್ಲ, ಕಾಂತದ ಸುತ್ತ ಇರುವಂಥ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಅವು ಒಂದನ್ನೊಂದು ಅಂತರವನ್ನು ಕಾಪಾಡ್ಕೊಳ್ತವೆ. ಇನ್ನು ಕಾಂತೀಯ ಬಲರೇಖೆಗಳ ಸಾಂದ್ರತೆ ಆ ಧ್ರುವಗಳ ಹತ್ತಿರ ಹೆಚ್ಚಾಗಿರುತ್ತೆ. ಇದು ಕಾಂತ ಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳನ್ನ ನಾವು ಪ್ರತಿನಿಧಿಸುವಂತಹ ಒಂದು ವಿಧ. ಮಕ್ಕಳೇ, ಒಂದು ಸೋಜಿಗದ ವಿಚಾರ ಏನು ಅಂತ ಅಂದರೆ, ನಮಗೆ ಅರಿವಿಲ್ಲದಂತೆ ನಮ್ಮ ಪ್ರಕೃತಿಯಲ್ಲಿ ಸಾಕಷ್ಟು ವಿದ್ಯಮಾನಗಳು ಜರುಗ್ತಿದ್ದಾವೆ. ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ವಿಜ್ಞಾನ ಒಂದು ಸಂಶೋಧನೆ ಆಗುತ್ತೆ, ವಿಜ್ಞಾನ ಪಾಠ ಆಗಲ್ಲ. ಹಾಗಾಗಿ ಪ್ರೀತಿಯ ಮಕ್ಕಳೇ, ಏನು ಈ ಒಂದು ಸೂಕ್ಷ್ಮತೆಯನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಾವು ಸ್ವಿಚ್ ಹಾಕಿದ ತಕ್ಷಣ ಫ್ಯಾನ್ ತಿರುಗುತ್ತೆ, ಲೈಟ್ ಆನ್ ಆಗುತ್ತೆ, ಟಿ ವಿ ಆನ್ ಆಗುತ್ತೆ, ಎಲ್ಲ ಆಗುತ್ತೆ. ಅದರಲ್ಲಿ ಯಾವ ಒಂದು ಕ್ರಿಯೆ ನಡೀತಾ ಇದೆ ಅನ್ನೋದನ್ನು ನಾವು ಇದುವರೆಗೂ ಗುರುತಿಸಿಲ್ಲ, ಅಥವಾ ನೀವುಗಳಿದನ್ನು ಗಮನಿಸಿಲ್ಲ. ಅಲ್ಲಿ ಒಂದು ಕ್ರಿಯೆ ನಡೆಯುತ್ತೆ. ಏನು ಅಂತ ಹೇಳಿದರೆ, ನೀವು ಸ್ವಿಚ್ ಆನ್ ಮಾಡಿದ ತಕ್ಷಣ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ಆ ವಿದ್ಯುತ್ ಪ್ರವಾಹ ಉಂಟಾದಾಗ ಅದರ ಸುತ್ತ ಕಾಂತಕ್ಷೇತ್ರ ಉತ್ಪತ್ತಿಯಾಗುತ್ತೆ. ಈ ವಿದ್ಯಮಾನವನ್ನು ಜಗತ್ತಿಗೆ ಪ್ರಥಮವಾಗಿ ಅಥವಾ ಮೊದಲಿಗೆ ತೋರಿಸ್ಕೊಟ್ಟವರು ಹೆನ್ರಿ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತ. ಈ ವಿಜ್ಞಾನಿ ಮಾಡದಂತಹ ಈ ಒಂದು ಉತ್ತಮವಾದಂತಹ ಸಂಶೋಧನೆ ಜಗತ್ತಿನ ಏನು ಬದಲಾಗುತ್ತಿರುವಂತಹ ವೇಗದ ಗತಿಯನ್ನೇ ಚೇಂಜ್ ಮಾಡ್ತು. ಅಲೆಮಾರಿ ಆಗಿದ್ದಂತಹ ಮನುಷ್ಯನಿಗೆ ಒಂದು ನೆಲೆಯನ್ನು ಕಂಡುಕೊಟ್ಟಂತಹ ಒಂದು ಪ್ರಯೋಗ ಅಂತ ಹೇಳಿದರೆ ತಪ್ಪಾಗಲಾರದು. ಏನು ಈ ಪ್ರಯೋಗ ನೋಡೋಣ. ನೋಡಿ, ನಾನು ಒಂದು ವಾಹಕ ತಂತಿಯನ್ನು ತೆಗೆದುಕೊಂಡಿದ್ದೀನಿ. ಆ ವಾಹಕ ತಂತಿಯನ್ನು ವಿದ್ಯುತ್ ಸಂಪರ್ಕಗೊಳಿಸಿದ್ದೀನಿ. ಮಕ್ಕಳೇ, ನೆನಪಿರಲಿ, ನಾನು ಬಳಸ್ತಾ ಇರುವಂತಹ ವಿದ್ಯುತ್ ಅತಿ ಕಡಿಮೆ ಪ್ರಮಾಣದ್ದು. ಸ್ವಿಚ್ಚನ್ನು ಆನ್ ಮಾಡಿದೆ, ಆ ವಾಹಕದ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸ್ತು. ನಾನು ಅಲ್ಲಿ ಬಳಸಿರುವಂತಹ ವಿದ್ಯುತ್ ಕಾಂತಸೂಜಿಗಳು ಅದರ ಮುಳ್ಳಲ್ಲಿ ದಿಕ್ಪಲ್ಲಟನೆಯನ್ನು ನೀವು ಕಾಣ್ತಾ ಇದ್ದೀರಿ. ಅದು ಏನು ಸೂಚಿಸುತ್ತೆ ಅಂತ ಅಂದರೆ, ಆ ವಾಹಕದಲ್ಲಿ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರವನ್ನು ಸೂಚಿಸುತ್ತೆ. ಈ ದಿಕ್ಸೂಚಿ
ಅಥವಾ ಕಾಂತಸೂಜಿ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಕಾಂತಕ್ಷೇತ್ರವನ್ನು ಪತ್ತೆ ಹಚ್ಚುವಂಥದ್ದು ಮತ್ತು ದಿಕ್ಕಿಗೆ ನಮಗೆ ದಿಕ್ಕನ್ನು ಗುರುತಿಸಲಿಕ್ಕೆ ಸಹಾಯ ಮಾಡುವಂಥದ್ದು. ಈ ಕಾಂತಸೂಜಿ ವಾಹಕದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹವನ್ನು ಪತ್ತೆ ಹಚ್ಚಲಿಕ್ಕೆ ಸಹಾಯ ಆಯಿತು. ಮಕ್ಕಳೇ, ವಿದ್ಯುತ್ ಸಂಪರ್ಕಗೊಳಿಸಿದಾಗ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಆಯಿತು ಅಂತ ಗೊತ್ತಾಯಿತು. ಅದರ ಸುತ್ತ ಕಾಂತಕ್ಷೇತ್ರ ಉತ್ಪತ್ತಿ ಆಯಿತು ಅಂತ ಗೊತ್ತಾಯಿತು. ಈ ಕಾಂತಕ್ಷೇತ್ರದ ದಿಕ್ಕನ್ನು ನಾವು ಹೇಳಲೇಬೇಕು. ಯಾಕೆಂದರೆ ಕಾಂತದಲ್ಲಿ 2 ಧ್ರುವಗಳಿರ್ತವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಕಾಂತೀಯ ಬಲರೇಖೆಗಳ ದಿಕ್ಕು ಕೂಡ ಗೊತ್ತಿದೆ. ಹಾಗಿದ್ರೆ ಈ ದಿಕ್ಕನ್ನು ಯಾವ ರೀತಿ ನಾವು ಕಂಡುಹಿಡಿಯೋದು? ಅದನ್ನು ಕಂಡುಹಿಡಲಿಕ್ಕೆ ನಮಗೊಂದು ನಿಯಮ ಇದೆ. ಅದೇ ಬಲಗೈನ ಹೆಬ್ಬೆರಳ ನಿಯಮ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ವಾಹಕದಲ್ಲಿ ಪ್ರವಹಿಸುತ್ತಿರುವಂತಹ ಏನು ವಿದ್ಯುತ್, ಅದರ ಸುತ್ತ ಉಂಟಾದಂತಹ ಕಾಂತಕ್ಷೇತ್ರ ಯಾವ ರೀತಿ ಇರುತ್ತೆ ಅಂತ ಅಂದರೆ ಏಕಕೇಂದ್ರೀಯ ವೃತ್ತದೋಪಾದಿಯಲ್ಲಿ. ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ, ನಾವೊಂದು ವಾಹಕ ತಂತಿಯನ್ನು ವಿದ್ಯುತ್ ಪ್ರವಾಹಕ್ಕೆ ಅಥವಾ ವಿದ್ಯುತ್ ಸಂಪರ್ಕಕ್ಕೆ ಗೊಳಿಸಿದಾಗ, ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿ ಉತ್ಪತ್ತಿಯಾದಂತಹ ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತಗಳ ರೀತಿಯಲ್ಲಿ ಕಾಣಿಸ್ತವೆ. ಇನ್ನು ಈ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ತಂತಿಯಲ್ಲಿ ವಿದ್ಯುತ್ ಕ್ಷೇತ್ರದ ದಿಕ್ಕನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕ್ಕೆ ಬರುವಂಥದ್ದು ಬಲಗೈನ ಹೆಬ್ಬೆರಳ ನಿಯಮ. ಏನು ಬಲಗೈನ ಹೆಬ್ಬೆರಳ ನಿಯಮ ಅಂತ ಅಂದರೆ, ನೋಡಿ ಮಕ್ಕಳ, ಇದೊಂದು ವಾಹಕ. ಈ ವಾಹಕವನ್ನು ನಾವು ವಿದ್ಯುತ್ ಸಂಪರ್ಕಗೊಳಿಸಿದ್ದೀವಿ ಅಂತ ಅಂದ್ಕೊಳ್ಳಿ. ಇದನ್ನು ನಾನು ಬಲಗೈ ಹಿಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈ ರೀತಿಯಲ್ಲಿ ನನ್ನ ಹೆಬ್ಬೆರಳು ಮೇಲ್ಮುಖವಾಗಿದೆ ಮತ್ತು ಬೆರಳುಗಳು ಯಾವ ರೀತಿ ಇದ್ದಾವೆ, ಈ ರೀತಿ ಆ ವಾಹಕವನ್ನು ಸುತ್ತುವರೆದಿದೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತ ಅಂದರೆ, ಈ ವಾಹಕ ತಂತಿಯಲ್ಲಿ ವಿದ್ಯುತ್ ಮೇಲ್ಮುಖವಾಗಿ ಚಲಿಸ್ತಾ ಇದ್ದರೆ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿ ಇರುತ್ತೆ ಅಂತ ಅಂದರೆ, ಹೇಗೆ ಬೆರಳುಗಳು ಆ ವಾಹಕ ತಂತಿಯನ್ನು ಅಪ್ರದಕ್ಷಿಣ ರೂಪದಲ್ಲಿ ಕವರ್ ಮಾಡ್ತಾವೋ ಆ ರೀತಿ ಕಾಂತಕ್ಷೇತ್ರದ ದಿಕ್ಕಿರುತ್ತೆ. ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಮುಖವಾಗಿದ್ದರೆ ಆ ಕಾಂತಕ್ಷೇತ್ರದ ದಿಕ್ಕು ಅಪ್ರದಕ್ಷಿಣವಾಗಿಯೂ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕು ಕೆಳಮುಖವಾಗಿದ್ದರೆ ಕಾಂತಕ್ಷೇತ್ರದ ದಿಕ್ಕು ಪ್ರದಕ್ಷಿಣಾ ರೂಪದಲ್ಲಿಯೂ ಇರುತ್ತೆ. ಇದನ್ನು ಸೂಚಿಸಿದವರು ಆಂಪಿಯರ್ ಅಂತ. ಇದನ್ನು ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ನಿಯಮ ಅಂತಲೂ ಕರಿತೀವಿ, ಅಥವಾ ಬಲಗೈನ ಹೆಬ್ಬೆರಳ ನಿಯಮ ಅಂತಲೂ ಕರಿತೀವಿ. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ಕಾಂತಕ್ಷೇತ್ರವನ್ನು ಯಾವ ರೀತಿ ಗುರುತಿಸ್ತೀವಿ ಅಂತ. ಮಕ್ಕಳೇ, ಈಗ ಏನೋ ಅದರ ದಿಕ್ಕು ಎಲ್ಲ ಗೊತ್ತಾಯಿತು. ವಾಹಕದಲ್ಲಿ ಹರಿಯುತ್ತಿರುವಂತಹ ವಿದ್ಯುತ್ ಪ್ರವಾಹದ ದಿಕ್ಕು ಜೊತೆಗೆ ಕಾಂತಕ್ಷೇತ್ರದ ದಿಕ್ಕು ಗೊತ್ತಾಯಿತು. ಪುಸ್ತಕದಲ್ಲಿ ಒಂದು ಪ್ರಶ್ನೆ ಇದೆ ಮಕ್ಕಳ. ಪ್ರಶ್ನೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆ ಪ್ರಶ್ನೆಯ ಅರ್ಥ ಏನು ಅಂತ ಅಂದರೆ, ಒಂದು ವಾಹಕ ತಂತಿ ಇದೆ, ಅದು ಕ್ಷಿತಿಜ ಸಮಾಂತರವಾಗಿದೆ. ಅದರಲ್ಲಿ ನೀವು ಇದನ್ನು ಪೂರ್ವ ಮತ್ತು ಇದನ್ನು ಪಶ್ಚಿಮ ಅಂತ ಅಂದ್ಕೊಂಡ್ರೆ, ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ವಿದ್ಯುತ್ ಪ್ರವಾಹ ಉಂಟಾಯ್ತಾಯಿತು ಅಂದರೆ ಅದರ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಅಥವಾ ಯಾವುದೇ ಬಿಂದುವಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕಿನನುಗುಣವಾಗಿ ಕಾಂತಕ್ಷೇತ್ರದ ದಿಕ್ಕು ಹೇಗಿರುತ್ತೆ ಅಂತ. ಸೊ ನಾನು ಬಲಗೈನ ಹೆಬ್ಬೆರಳ ನಿಯಮವನ್ನು ಬಳಸ್ಕೊಳ್ತಾ ಇದ್ದೀನಿ. ನಾನು ವಾಹಕವನ್ನು ಹಿಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಪೂರ್ವ ಅಂದ್ಕೊಂಡಿದ್ದೀನಿ, ಇದನ್ನು ಪಶ್ಚಿಮ ಅಂದ್ಕೊಂಡಿದ್ದೀನಿ. ನಾನು ಪೂರ್ವದಿಂದ ಈ ವಾಹಕವನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ ನನ್ನ ಬೆರಳುಗಳು ಪ್ರದಕ್ಷಿಣಾ ರೂಪದಲ್ಲಿ ಅದನ್ನು ಕವರ್ ಮಾಡಿಕೊಂಡಿದೆ. ಆನಂತರ ಪಶ್ಚಿಮಾಭಿಮುಖವಾಗಿ ನೋಡಿದಾಗ ಇಲ್ಲಿ ಬೆರಳುಗಳು ನನಗೆ ಅಪ್ರದಕ್ಷಿಣ ರೂಪದಲ್ಲಿ ಕಾಣ್ತವೆ. ಹೀಗೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ಸರಳವಾಗಿ ಬರಿಬೋದು ಮತ್ತು ಪತ್ತೆ ಕೂಡ ಹಚ್ಬೋದು. ಏಕೆಂದರೆ ನಮಗೆ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಅದಕ್ಕೊಂದು ಉತ್ತರ ಇರುತ್ತೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಮಕ್ಕಳೇ, ಇನ್ನು ನೇರ ವಾಹಕದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಗೊತ್ತಾಯಿತು. ಹಾಗಿದ್ರೆ ವೃತ್ತಾಕಾರದ ವಾಹಕದಲ್ಲಿ ಅಥವಾ ಸುರುಳಿಯಲ್ಲಿ ಈ ವಿದ್ಯುತ್ ಪ್ರವಾಹದ ದಿಕ್ಕು ಹೇಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಮಕ್ಕಳ, ನಾನು ಆಗಲೇ ಒಂದು ನೇರ ವಾಹಕವನ್ನು ಬಳಸ್ಕೊಂಡಿದ್ದೆ. ಈಗ ನಾನು ಒಂದು ಸುರುಳಿಯಾಕಾರದ ವಾಹಕವನ್ನು ಬಳಸ್ಕೊಂಡಿದ್ದೀನಿ. ಈ 2 ತುದಿಗಳನ್ನು ನಾನು ವಿದ್ಯುತ್ ಸಂಪರ್ಕಗೊಳಿಸಿದ್ರೆ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ. ವಿದ್ಯುತ್ ಪ್ರವಾಹ ಉಂಟಾದಾಗ ಈ ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತೆ. ಈ ಕಾಂತಕ್ಷೇತ್ರದ ದಿಕ್ಕು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು ಬೆರಳನ್ನು ಹಿಡ್ಕೊಂಡಿದ್ದೀನಲ್ಲ, ಆ ಜಾಗದಲ್ಲಿ ಏಕಕೇಂದ್ರೀಯ ವೃತ್ತಗಳು ಉಂಟಾಗ್ತವೆ. ಇನ್ನು ಅದರ ಕೇಂದ್ರಕ್ಕೆ ನಾವು ಚಲಿಸಿದಂತೆ ಕೇಂದ್ರದಲ್ಲಿ ಆ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಗಳಂತೆ ಕಾಣ್ತವೆ. ಇದು ವೃತ್ತಾಕಾರ ವಾಹಕದ ಸುರುಳಿಯಲ್ಲಿನ ವಿದ್ಯುತ್ ಪ್ರವಾಹದಿಂದ ಉಂಟಾದಂತಹ ಕಾಂತಕ್ಷೇತ್ರದ ವಿಧ.
ಇದು ನಿಮಗೆ ಕೂಡ ಅರ್ಥ ಆಯಿತು. ಮಕ್ಕಳೇ, ಈಗ ನಿಮಗೆ ಮತ್ತೊಂದು ವಿದ್ಯಮಾನವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ಸೊಲಿನಾಯ್ಡ್. ಸೊಲಿನಾಯ್ಡ್ ಅಂದರೆ ಏನಪ್ಪ ಅಂತ ಹೇಳಿದರೆ, ಅವಾಹಕ ಹೊದಿಕೆಯನ್ನು ಹೊಂದಿರುವಂತಹ ಅಥವಾ ಇನ್ಸುಲೇಟೆಡ್ ಕಾಪರ್ ವಯರ್ನ ನಾವು ಒತ್ತೊತ್ತಾಗಿ ಸಿಲಿಂಡರ್ ಆಕಾರದಲ್ಲಿ ಅದನ್ನು ಸುತ್ತಿದ್ದೀವಿ ಅಂತ ಅಂದ್ಕೊಂಡ್ರೆ ಅದೇ ಒಂದು ಸೊಲಿನಾಯ್ಡ್ ಆಗುತ್ತೆ. ನೋಡಿ, ಇಲ್ಲಿ ಕಾಣ್ತಾ ಇದ್ದೀರಿ, ನಾನೊಂದು ಸ್ಲಿಂಕಿಯನ್ನು ಬಳಸಿದ್ದೀನಿ. ಇದು ಪ್ಲಾಸ್ಟಿಕ್ಕಿಂದ ಮಾಡಿರುವಂಥದ್ದು. ಇದೇ ರೀತಿ ನಾವು ತಾಮ್ರದ ತಂತಿಯನ್ನು ಬಳಸ್ಕೊಂಡು, ಹೀಗೆ ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯನ್ನು ನಾವು ಬಳಸ್ಕೊಂಡು ನಾವು ಸೊಲಿನಾಯ್ಡನ್ನು ತಯಾರಿಸ್ಬೋದು. ಆ ಸೊಲಿನಾಯ್ಡ್ ಈ ರೀತಿ ಇರುತ್ತೆ. ಇನ್ನು ಈ ಸೊಲಿನಾಯ್ಡ್ ವಾಹಕ ತಂತಿ ಆಗಿರೋದ್ರಿಂದ, ವಾಹಕ ತಂತಿಯಿಂದ ಮಾಡಲ್ಪಟ್ಟಿರೋದ್ರಿಂದ ಇದನ್ನು ವಿದ್ಯುತ್ ಸಂಪರ್ಕಗೊಳಿಸಿದ್ರೆ ಏನಾಗುತ್ತೆ ನೋಡೋಣ ಏನಾಗುತ್ತೆ ಅಂತ. ಈ ಸೊಲಿನಾಯ್ಡ್ನಲ್ಲಿ ನಾವು ಕಾಂತಕ್ಷೇತ್ರವನ್ನು ನಾವು ಗುರುತಿಸ್ತೀವಿ. ಯಾಕೆ ಅಂತ ಅಂದರೆ, ಇದು ವಾಹಕ ಆಗಿರೋದ್ರಿಂದ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಉಂಟಾದರೆ ಅಲ್ಲಿ ಕಾಂತಕ್ಷೇತ್ರ ಏರ್ಪಡುತ್ತೆ. ಅವು ನೇರ ವಾಹಕದಲ್ಲಿ ಉತ್ಪತ್ತಿಯಾದಂಥ ಕಾಂತಕ್ಷೇತ್ರಕ್ಕೂ ಸೊಲಿನಾಯ್ಡ್ನಲ್ಲಿ ಉತ್ಪತ್ತಿಯಾದಂಥ ಕಾಂತಕ್ಷೇತ್ರಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಏಕಕೇಂದ್ರೀಯ ವೃತ್ತಗಳು ಉಂಟಾದರೆ ಇಲ್ಲಿ ಒಂದು ಸೊಲಿನಾಯ್ಡ್ ದಂಡಕಾಂತದಂತೆ ವರ್ತಿಸುತ್ತೆ. ಇದರಲ್ಲೂ ಕೂಡ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ನಾವು ಕಾಣ್ತೇವೆ. ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಈ ಚಿತ್ರದಲ್ಲಿ ಇಲ್ಲಿರುವಂಥದ್ದು ಸೊಲಿನಾಯ್ಡ್, ಅದನ್ನು ವಿದ್ಯುತ್ ಸಂಪರ್ಕಗೊಳಿಸಿದ್ದೀವಿ. ಆನಂತರ ಅದರ ಸುತ್ತ ಕಾಂತೀಯ ಬಲ ರೇಖೆಗಳು ಉಂಟಾಗಿದ್ದಾವೆ. ಇನ್ನು ಇದರ ಒಂದು ತುದಿ ಉತ್ತರ ಧ್ರುವದಂತೆ ವರ್ತಿಸಿದ್ರೆ ಮತ್ತೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸುತ್ತೆ. ಈ ಧ್ರುವಗಳನ್ನು ಯಾವ ರೀತಿ ಪತ್ತೆ ಹಚ್ತೀವಿ ಅಂತಂದರೆ, ಎರಡು ವಿಧಾನ ಇದೆ ಮಕ್ಕಳ. ಮೊದಲನೇ ವಿಧಾನ, ಒಂದು ದಂಡಕಾಂತವನ್ನು ತೆಗೆದುಕೊಂಡು ಆ ಧ್ರುವಗಳ ಹತ್ತಿರ ತೆಗೆದುಕೊಂಡೋಯ್ತು ಅಂತ ಅಂದರೆ ಆಕರ್ಷಣೆ ಉಂಟಾದರೆ ಅಲ್ಲಿ ಈಗ ನಾವು ದಂಡಕಾಂತದ ಉತ್ತರ ಧ್ರುವವನ್ನು ತೆಗೆದುಕೊಂಡಾದಾಗ ಸೊಲಿನಾಯ್ಡ್ ಆಕರ್ಷಿಸಿದ್ರೆ ಅದು ಸೊಲಿನಾಯ್ಡ್ನ ದಕ್ಷಿಣ ಧ್ರುವ. ಯಾಕೆಂದರೆ ವಿಜಾತೀಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸ್ತವೆ ಅಂತ ಗೊತ್ತಿದೆ. ಅದೇ ರೀತಿ ಇನ್ನೊಂದು ಕಾಂತಸೂಜಿಯನ್ನು ನೀವು ಸೊಲಿನಾಯ್ಡ್ನ ಹತ್ತಿರ ತೆಗೆದುಕೊಂಡೋಗಿ ಕಾಂತಸೂಜಿಯಲ್ಲಿನ ಉತ್ತರ ಧ್ರುವ ಆಕರ್ಷಿಸಲ್ಪಟ್ಟರೆ ಅದು ಸೊಲಿನಾಯ್ಡ್ನ ದಕ್ಷಿಣ ಧ್ರುವ ಆಗುತ್ತೆ. ಮತ್ತೊಂದು ಸೂಕ್ಷ್ಮವಾದಂಥ ಅಂಶ ಇಲ್ಲಿ ಗಮನಿಸ್ತಾ ಇದ್ರಿ ಮಕ್ಕಳ. ಇಲ್ಲಿ ಧನಧ್ರುವಕ್ಕೆ, ಬ್ಯಾಟ್ರಿಯ ಧನಧ್ರುವಕ್ಕೂ ಮತ್ತು ಋಣಧ್ರುವಕ್ಕೂ ಸಂಪರ್ಕಗೊಳಿಸಿದ್ದೀವಿ. ಹಾಗೆ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ಈ ಪ್ಲಸ್ ಇದೆ, ಪ್ಲಸ್ ಇರೋ ಕಡೆ ಇಲ್ಲಿ ಯಾವ ಧ್ರುವ ಇದೆ ಅಂತ ಹೇಳಿದ್ರೆ ದಕ್ಷಿಣ ಧ್ರುವ ಇದೆ. ಯಾಕೆ ಅಂತ ಅಂದರೆ ನಿಮಗೆ ಗೊತ್ತಿದೆ, ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಸರ್ಜಿಸಿ ದಕ್ಷಿಣ ಧ್ರುವದ ಕಡೆಗೆ ಚಲಿಸ್ತವೆ. ಹಾಗಾಗಿ ಇಲ್ಲಿ ಋಣಾಗ್ರಹವನ್ನು ಹೊಂದಿರುವಂತಹ ಧ್ರುವದಲ್ಲಿ ಉತ್ತರ ಧ್ರುವ ಇರುತ್ತೆ. ಇದೊಂಚೂರು ಸೂಕ್ಷ್ಮತೆಯನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಮಕ್ಕಳೇ, ಈ ಸೊಲಿನಾಯ್ಡನ್ನ ನಾವು ಬಳಸ್ಕೊಂಡು ನಾವೊಂದು ಕಾಂತವನ್ನು ತಯಾರಿಸ್ತೀವಿ. ಅದೆಲ್ಲ ನೀವು ಇಂದಿನ ತರಗತಿಗಳಲ್ಲಿ ಮಾಡಿದಿರಿ ಪ್ರಯೋಗಗಳನ್ನ. ನಿಮ್ಮ ಲೋಯರ್ ಕ್ಲಾಸಲ್ಲಿ 6-7ನೇ ತರಗತಿಯಲ್ಲಿ ನೀವು ಒಂದು ಮೊಳೆಯನ್ನು ತೆಗೆದುಕೊಂಡಿರ್ತೀರಿ. ಅದಕ್ಕೆ ಒಂದು ತಾಮ್ರದ ತಂತಿಯನ್ನು ಸುತ್ತಿ ಅದಕ್ಕೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿರ್ತೀರಿ. ಆ ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಆ ಮೊಳೆ ವಿದ್ಯುತ್ ಕಾಂತವಾಗಿ ಮಾರ್ಪಟ್ಟಿರುತ್ತೆ. ಅದರಿಂದ ಗುಂಡು ಪಿನ್ಗಳನ್ನು ಆಕರ್ಷಣೆ ಮಾಡೋದನ್ನು ನೋಡಿ ತುಂಬ ಖುಷಿಪಟ್ಟಿರ್ತೀರಿ. ಅದೇ ವಿದ್ಯುತ್ ಕಾಂತ. ಅಂದರೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವಂತಹ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಮೆದು ಕಬ್ಬಿಣದ ತುಂಡನ್ನು ಇರಿಸಿದಾಗ ಅದು ಕಾಂತವಾಗಿ ಮಾರ್ಪಡುತ್ತೆ. ಈ ರೀತಿ ಉಂಟಾದಂತಹ ಕಾಂತವನ್ನು ನಾವು ವಿದ್ಯುತ್ ಕಾಂತ ಅಂತ ಕರಿತೀವಿ. ನೋಡಿ ಮಕ್ಕಳೇ, ನಾನು ಇಲ್ಲೊಂದು ಸಣ್ಣ ಪ್ರಯೋಗವನ್ನು ಮಾಡಿದ್ದೀನಿ ನೋಡಿ. ಅಲ್ಲಿ ಒಂದು ಸೊಲಿನಾಯ್ಡ್ನ ರೀತಿಯಲ್ಲಿ ಒಂದು ಮೆದು ಕಬ್ಬಿಣಕ್ಕೆ ತಾಮ್ರದ ತಂತಿಗಳನ್ನು ಸುತ್ತಿದ್ದೀನಿ. ಆ ಸುತ್ತಿ ಆ ತಂತಿಗಳ ಎಂಡನ್ನು ನಾನು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ವಿದ್ಯುತ್ ಸಂಪರ್ಕಗೊಳಿಸ್ದೆ, ಅಲ್ಲಿ ಆಕರ್ಷಣೆ ಆಯಿತು. ಮತ್ತು ಆಫ್ ಮಾಡಿದಾಗ ಆಕರ್ಷಣೆಯನ್ನು ಕಳೆದುಕೊಳ್ತು. ಇದು ತಾತ್ಕಾಲಿಕ ಕಾಂತ. ಎಲ್ಲಿವರೆಗೆ ಆ ಒಂದು ಸೊಲೆನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹ ಇರುತ್ತೋ ಅಲ್ಲಿಯ ತನಕ ಮಾತ್ರ ಅದು ಕಾಂತವಾಗಿ ಮಾರ್ಪಡುತ್ತೆ. ಇಲ್ಲ ಅಂದಾದರೂ ಕಾಂತವನ್ನು ವ್ಯಕ್ತಪಡಿಸೋದಿಲ್ಲ. ಹೀಗೆ ಒಂದು ಸಣ್ಣ ಪ್ರಯೋಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು. ಮಕ್ಕಳೇ, ನೆನಪಿರಲಿ, ನಾನು ಬಳಸ್ತಾ ಇರುವಂಥದ್ದು ಅತಿ ಕಡಿಮೆ ಪ್ರಮಾಣದ ವಿದ್ಯುತ್. ಅರೆ, ಇನ್ನೊಂದೇನೋ ತಂತಿ ಕೆಂಪಾಗಿ ಕಾಣಿಸ್ತಾ ಇರೋದನ್ನು ತೋರಿಸ್ತಾ ಇದ್ದೀರಿ ಸಾರ್ ಅಂತ ಅಂದರು. ಇದೇ ಪ್ರಯೋಗದಲ್ಲಿ ನಾನು ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿಮ್ಗೊಂದು ಸ್ವಲ್ಪ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಇದೊಂದು
ವಾಹಕ ತಂತಿ, ಅದರಲ್ಲಿ ರೋಧ ಇದೆ. ನಾನು ವಿದ್ಯುತ್ ಸಂಪರ್ಕಗೊಳಿಸಿದಾಗ ರೋಧದ ಪರಿಣಾಮವಾಗಿ ಅಲ್ಲಿ ವಿದ್ಯುತ್ ಉಷ್ಣಶಕ್ತಿಯಾಗಿ ಕನ್ವರ್ಟ್ ಆಯಿತು. ಈ ಉಷ್ಣಶಕ್ತಿ ಶಾಖ ಮತ್ತು ಬೆಳಕನ್ನು ಎರಡನ್ನೂ ಉತ್ಪತ್ತಿ ಮಾಡ್ತಾ ಇದೆ. ನೋಡಿ, ಫ್ಯೂಸ್ ಇದೇ ರೀತಿ ಕೆಲಸ ಮಾಡುತ್ತೆ ಮಕ್ಕಳ. ಇದನ್ನು ನಾನು ಇನ್ನೂ ಸ್ವಲ್ಪ ಹೊತ್ತು ಆನ್ ಮಾಡಿಬಿಟ್ರೆ ಆ ತಂತಿ ಸುಟ್ಟೋಗ್ಬಿಡುತ್ತೆ, ಕರಗೋಗ್ಬಿಡುತ್ತೆ. ಇದು ಒಂದು ಸಣ್ಣ ಒಂದು ಪ್ರಯೋಗ, ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಮುಂದೆ ಹೋಗೋಣ ಮಕ್ಕಳ. ಕಾಂತಕ್ಷೇತ್ರ ಅಂದ್ರೇನು ಅಂತ ಗೊತ್ತಾಯಿತು ನಮ್ಮ ವಿದ್ಯಾರ್ಥಿಗಳಿಗೆ. ಆನಂತರ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ಗೊತ್ತಾಯಿತು. ನಾನು ಈ ಹಿಂದೆ ಒಂದು ಸಣ್ಣ ವಿಚಾರವನ್ನು ತಿಳಿಸ್ದೆ. ಎರಡು ಕಾಂತಗಳನ್ನು ಹತ್ತಿರ ತಂದಾಗ ಅಲ್ಲಿ ಎರಡು ರೀತಿಯ ಬಲಗಳನ್ನು ನಾವು ಕಾಣ್ತೀವಿ ಅಂತ. ಒಂದು ಆಕರ್ಷಣ ಬಲ, ಮತ್ತೊಂದು ವಿಕರ್ಷಣ ಬಲ. ವಿದ್ಯುತ್ ಕಾಂತ ಜೊತೆಗೆ ಇನ್ನೊಂದು ಕಾಂತ, ಅವೆರಡನ್ನು ಒಂದನ್ನೊಂದು ಹತ್ತಿರ ತಂದಾಗ ಏನಾಗುತ್ತೆ ನೋಡ್ಬಿಡೋಣವಾ? ಒಂದು ಸಣ್ಣ ಪ್ರಯೋಗವನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ನನ್ನ ಕಪ್ಪಾಗೆ ಕಾಣಿಸ್ತಾ ಇರುವಂತಹ ಒಂದು ವಸ್ತು ಅದು ಕಾಂತ. ಇನ್ನೊಂದು ಸುರುಳಿಯನ್ನು ಸುತ್ತಿ ಆ ಸುರುಳಿಯನ್ನು ವಿದ್ಯುತ್ ಸಂಪರ್ಕಗೊಳಿಸಿದ್ದೀನಿ. ಅಲ್ಲಿ ವಿದ್ಯುತ್ ಸಂಪರ್ಕಗೊಂಡಾಗ ಅಲ್ಲಿ ಕಾಂತಕ್ಷೇತ್ರ ಏರ್ಪಟ್ಟಂತಹ ಕಾಂತಕ್ಷೇತ್ರದಲ್ಲಿ ಅದಕ್ಕೂ ಉತ್ತರದ ಮತ್ತು ದಕ್ಷಿಣ ಧ್ರುವ ಇರುತ್ತೆ. ನೋಡಿ, ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ. ಎಸ್, ಆ ಕಡೆ ಜಂಪ್ ಆಯಿತು. ಯಾಕೆ? ಅಲ್ಲಿ ಸಜಾತಿಯ ಧ್ರುವಗಳು ವಿಕರ್ಷಣೆಯಿಂದ ಅಲ್ಲಿ ಒಂದು ಬಲ ಉಂಟಾಗುತ್ತೆ, ಯಾಂತ್ರಿಕ ಬಲ ಉಂಟಾಗುತ್ತೆ. ಆ ಯಾಂತ್ರಿಕ ಬಲ ಸುರುಳಿಯನ್ನು ಮತ್ತೊಂದೆಡೆಗೆ ಸ್ಥಾನಪಲ್ಲಟ ಮಾಡುತ್ತೆ. ಇವು ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರದಿಂದ ಉಂಟಾದಂತಹ ಕಾಂತಕ್ಷೇತ್ರದ ನಡುವಿನ ಸಂಬಂಧ. ಅದೇ ವಿಜಾತಿಯ ಧ್ರುವಗಳೇನಾದರೂ ವಾಹಕದಲ್ಲಿ ಜೊತೆಗೆ ಕಾಂತದಲ್ಲಿದ್ದರೆ ಅವು ಆಕರ್ಷಣೆಗೆ ಒಳಪಡ್ತಾ ಇದ್ವು. ಇಲ್ಲಿ ವಿಕರ್ಷಣೆಯನ್ನು ಮಾತ್ರ ನಾನು ತೋರಿಸಿದ್ದೀನಿ. ಈ ಸಹ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯಕ್ಕೆ ಬರುವಂಥದ್ದು ಅಂತ ಹೇಳಿದರೆ ಫ್ಲೆಮಿಂಗನ ಎಡಗೈ ನಿಯಮ. ಈ ಫ್ಲೆಮಿಂಗನ ಎಡಗೈ ನಿಯಮ ಈ ವಾಹಕದಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಜೊತೆಗೆ ಆ ವಾಹಕದ ಮೇಲೆ ಉಂಟಾಯ್ತಲ್ಲ ಯಾಂತ್ರಿಕ ಬಲ, ಆ ಮೂರರ ಸಂಬಂಧವನ್ನು ಸೂಚಿಸುತ್ತೆ. ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಡಗೈನ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವಂತಹ ಯಾಂತ್ರಿಕ ಬಲದ ದಿಕ್ಕನ್ನು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ನೋಡಿ, ಅದನ್ನು ಸರಳವಾಗಿ ಈ ರೀತಿ ಬರೀಬೋದು. ಹೆಬ್ಬೆರಳು ವಾಹಕ ಚಲನೆಯ ದಿಕ್ಕು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ. ನೋಡಿ, ಅದನ್ನು ನಾನು ಕೈಯಿಂದನೂ ತೋರಿಸ್ತಾ ಇದ್ದೀನಿ. ಅಲ್ಲೊಂದು ಚಿತ್ರವನ್ನು ನೋಡ್ತಾ ಇದ್ದೀರಿ. ಈ ಒಂದು ನಿಯಮದ ಆಧಾರದ ಮೇಲೆ ವಿದ್ಯುತ್ ಮೋಟಾರ್ ಕಾರ್ಯನಿರ್ವಹಿಸುತ್ತೆ. ಹಾಗಿದ್ರೆ ವಿದ್ಯುತ್ ಮೋಟಾರ್ನ ಅರ್ಥ ಏನು ಅನ್ನೋದನ್ನು ನಾವು ನೋಡೋದೇ ಆದರೆ, ನೆನಪು ಮಾಡ್ಕೊಳ್ಳೋದೇ ಆದರೆ, ಸ್ವಿಚ್ ಆನ್ ಮಾಡಿದ್ವಿ, ಫ್ಯಾನ್ ತಿರುಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಿಚ್ ಆನ್ ಮಾಡಿದಾಗ ನಾವು ಕೊಟ್ಟಂಥದ್ದು ವಿದ್ಯುತ್ ಪ್ರವಾಹ, ವಿದ್ಯುತ್ ಶಕ್ತಿಯನ್ನು ಕೊಟ್ವಿ ಫ್ಯಾನ್ಗೆ. ಅದೇನು ಮಾಡ್ತು? ತಿರುಗಲಿಕ್ಕೆ ಪ್ರಾರಂಭಿಸ್ತು. ಇಲ್ಲಿ ಯಾವ ಒಂದು ಮಾರ್ಪಾಡು ಆಗ್ತಾ ಇದೆ ಅಂತ ಅಂದರೆ, ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಬದಲಾಗ್ತಾ ಇದೆ. ಹೀಗೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಬದಲಾಯಿಸುವಂತಹ ಒಂದು ಸಾಧನವನ್ನೇ ನಾವು ವಿದ್ಯುತ್ ಮೋಟಾರ್ ಅಂತ ಕರಿತೀವಿ. ಈ ವಿದ್ಯುತ್ ಮೋಟಾರ್ನಲ್ಲಿ ಅಡಕವಾಗಿರುವಂಥ ತತ್ವ ಯಾವುದು ಗೊತ್ತಾ? ನಾವಾಗಲೇ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ವಿ. ಯಾವುದಪ್ಪ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದರೆ, ಒಂದು ವಾಹಕ ತಂತಿಯನ್ನು, ವಿದ್ಯುತ್ ಪ್ರವಹಿಸುತ್ತಿರುವಂಥ ವಾಹಕ ತಂತಿಯನ್ನು ಕಾಂತಕ್ಷೇತ್ರದಲ್ಲಿ ಇಟ್ಟಾಗ ಅದಕ್ಕೆ ಒಂದು ಯಾಂತ್ರಿಕ ಬಲದ ಅನುಭವ ಆಯಿತು. ಯಾಂತ್ರಿಕ ಬಲದ ಆಧಾರದ ಮೇಲೆ ಅದು ತನ್ನ ಸ್ಥಾನಪಲ್ಲಟವನ್ನು ಮಾಡಿಕೊಳ್ತು. ಆ ಒಂದು ತತ್ವವನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ. ಅಂದರೆ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದ್ರೆ ಅದು ಯಾಂತ್ರಿಕ ಬಲವನ್ನು ಗಳಿಸುತ್ತೆ. ಇದೇ ಆ ವಿದ್ಯುತ್ ಮೋಟಾರ್ನ ತತ್ವ. ಮಕ್ಕಳೇ ನೋಡಿ, ಇಲ್ಲೊಂದು ಸಣ್ಣ ಪ್ರಯೋಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಗೆ ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಅಲ್ಲಿ ಕಾಂತಕ್ಷೇತ್ರ ಮತ್ತು ವಾಹಕಗಳ ನಡುವೆ ಏರ್ಪಟ್ಟಂತಹ ಯಾಂತ್ರಿಕ ಬಲ ಅಲ್ಲಿ ತಂತಿಯ ಸುರುಳಿಯನ್ನು ತಿರುಗಿಸಲಿಕ್ಕೆ ಕಾರಣ ಆಗುತ್ತೆ ಅಂತ. ಅಲ್ಲಿ ತಂತಿಯ ಸುರುಳಿ ಮೇಲೆ ಕಾಂತದಿಂದ ಯಾಂತ್ರಿಕ ಬಲದ ಒಂದು ಪ್ರಭಾವ ಆಗುತ್ತೆ. ಆ ಪ್ರಭಾವ ಆ ಸುರುಳಿ ಸುತ್ತಲಿಕ್ಕೆ ಕಾರಣ ಆಗುತ್ತೆ. ಹೀಗೆ ಮೋಟಾರ್ ಕಾರ್ಯನಿರ್ವಹಿಸುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ. ನೋಡಿ, ಇನ್ನೊಂದು ಸಣ್ಣ ಮೋಟಾರ್, ನೀವು ಆಟಿಕೆಯಲ್ಲಿ ಬಳಸುವಂಥ ಒಂದು ಸಣ್ಣ ಮೋಟಾರ್ನ ಬಳಸ್ಕೊಂಡಿದ್ದೀನಿ. ಅದನ್ನು ವಿದ್ಯುತ್ ಸಂಪರ್ಕಗೊಳಿಸ್ತಾ ಇದ್ದೀನಿ. ಮೋಟಾರ್ ತಿರುಗ್ತಾ ಇದೆ. ಅದರ ವಿದ್ಯುತ್ ಸಂಪರ್ಕದ ದಿಕ್ಕನ್ನು ಬದಲಾಯಿಸಿದ್ರೆ ಆ ಮೋಟಾರ್ ತಿರುಗುವಿಕೆಯ ದಿಕ್ಕು ಕೂಡ ಬದಲಾಗುತ್ತೆ. ಇವೆಲ್ಲ ನೀವು ಸಣ್ಣ ಸಣ್ಣ ಪ್ರಯೋಗಗಳನ್ನ ಮನೆಯಲ್ಲಿ ನೀವು ಮಾಡ್ಬೋದು.
ಆದರೆ ಒಂದು ನೆನಪಿರಲಿ ಮಕ್ಕಳ, ಇಲ್ಲಿ ನೀವು ಬಳಸಬೇಕಾಗಿರುವಂಥದ್ದು ಎ ಸಿ ವಿದ್ಯುತ್ನಲ್ಲ, ಬ್ಯಾಟರಿ ವಿದ್ಯುತ್ನ. 3 ವೋಲ್ಟ್ 6 ವೋಲ್ಟ್ ಅಥವಾ 9 ವೋಲ್ಟ್ನ ವಿದ್ಯುತ್ ಸೋರ್ಸ್ಗಳಿಂದ ನೀವು ಈ ಪ್ರಯೋಗಗಳನ್ನ ಮಾತ್ರ ನೀವು ಮಾಡಬೇಕಾಗತ್ತೆ. ಬ್ಯಾಟ್ರಿ ಅಲ್ಲದೆ ನೀವು ಈ ಪ್ರಯೋಗಗಳನ್ನ ಮನೆಯಲ್ಲಿ ಪ್ರಯತ್ನ ಮಾಡಬೇಡಿ. ಇನ್ನು ಮುಂದೆ ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳ. ನೋಡಿ, ಅಲ್ಲಿ ಚಿತ್ರ ಕಾಣಿಸ್ತಾ ಇದೆ. ಈ ಚಿತ್ರದಲ್ಲಿ ವಿದ್ಯುತ್ ಮೋಟಾರ್ನ ರಚನೆಯನ್ನು ತೋರಿಸುವಂಥ ಚಿತ್ರ. ಪರೀಕ್ಷೆಯಲ್ಲಿ ನಿಮ್ಮ ಮಕ್ಕಳ ಈ ಚಿತ್ರನಾದರೂ ಬರಿಬೋದು ಅಥವಾ ಇಲ್ಲಿ ಕಾಣಿಸ್ತಾ ಇರುವಂಥ ಚಿತ್ರನಾದರೂ ಬರಿಬೋದು. ಇದನ್ನು ನಾವು 3D ಡಯಾಗ್ರಾಮ್ ಅಂತ ಕರಿತೀವಿ. 3 ಆಯಾಮದ ಚಿತ್ರ, ಇದು 2 ಆಯಾಮದ ಚಿತ್ರ. ನೀವು ಎರಡರಲ್ಲಿ ಯಾವುದಾದ್ರು ಬರೆದ್ರೂ ಕೂಡ ಅದು ಅಕ್ಸೆಪ್ಟಬಲ್. ಮಕ್ಕಳ, ಇಲ್ಲಿ ಯಾವ ಯಾವ ಭಾಗಗಳಿದೆ ಅನ್ನೋದನ್ನು ನೋಡೋಣ. ಎನ್ ಮತ್ತು ಎಸ್ ಕಾಂತದ ಧ್ರುವಗಳು. ಈ ABCD ಅಂತ ಮಾರ್ಕ್ ಆಗಿರುವಂಥದ್ದು ಆಯತಾಕಾರದ ಇನ್ಸುಲೇಟೆಡ್ ಕಾಪರ್ ವೈರ್ನಿಂದ ಮಾಡಲ್ಪಟ್ಟಂತಹ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ನಾವು ತಾಮ್ರದ ಉಂಗುರಗಳಿಗೆ ಸಂಪರ್ಕಗೊಳಿಸ್ತಿದ್ದೀವಿ. ಈ ಆಯತಾಕಾರದ ತಂತಿ ಮತ್ತು ಈ ತಾಮ್ರ ಒಟ್ಟಾಗಿ ನಾವು ಆರ್ಮೇಚರ್ ಅಂತ ಕರಿತೀವಿ. ಈ ಆರ್ಮೇಚರ್ಗೆ ನಾವು ಕಾರ್ಬನ್ ಬ್ರಷ್ಗಳನ್ನ ಕನೆಕ್ಟ್ ಮಾಡಿ ಹೊರಮಂಡಲಕ್ಕೆ ನಾವು ವಿದ್ಯುತ್ ಸಂಪರ್ಕಗೊಳಿಸ್ತೀವಿ. ವಿದ್ಯುತ್ ಸಂಪರ್ಕಗೊಳಿಸಿದಾಗ ಇಲ್ಲಿ ಉಂಟಾದಂತಹ ಯಾಂತ್ರಿಕ ಬಲ ಈ ಕಾಯಿಲ್ ಅಥವಾ ಈ ಆಯತಾಕಾರದ ಸುರುಳಿ ಸುತ್ತಲಿಕ್ಕೆ ಪ್ರಾರಂಭಿಸುತ್ತೆ. ಇದು ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಅಂತ ನಾವು ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನ್ವಯ ಮಾಡೋದ್ರ ಮೂಲಕ ಕಂಡುಹಿಡಿಬೋದು. ಇದಿಷ್ಟು ವಿಚಾರ ನಿಮಗೆ ಈ ಒಂದು ಕಾರ್ಯನಿರ್ವಹಣೆಯಲ್ಲಿ ಸಾಕಾಗುತ್ತೆ ಮಕ್ಕಳ. ಇನ್ನು ವಾಣಿಜ್ಯ ಮೋಟಾರ್. ಇಲ್ಲಿ 2 ರೀತಿಯ ಮೋಟಾರ್. ಇಲ್ಲಿ ತನಕ ನೀವು ಸಣ್ಣ ಸಣ್ಣ ಮೋಟಾರ್ಗಳ ಜೊತೆ ಆಟ ಆಡಿದ್ದೀರಿ. ಯಾವುದು ನಿಮ್ಮ ಮನೆಯಲ್ಲಿ ಬಳಸುವಂಥ ಟಾಯ್ ಕಾರ್ಗಳು, ರಿಮೋಟ್ ಕಾರಲ್ಲಿ ಇದೆಯಲ್ಲ, ಅದು ಸಾಮಾನ್ಯ ಮೋಟಾರ್. ಆ ಸಾಮಾನ್ಯ ಮೋಟಾರ್ ಬಗ್ಗೆ ಒಂಚೂರು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಆ ಸಾಮಾನ್ಯ ಮೋಟಾರ್ ಒಳಗಡೆ ಆರ್ಮೇಚರ್ ಇರುತ್ತೆ, ಕಾರ್ಬನ್ ಬ್ರಷಸ್ ಕೂಡ ಇರ್ತವೆ. ಅದು ಆರ್ಮೇಚರ್ನ ಅಕ್ಕಪಕ್ಕದಲ್ಲಿ ನಿಮಗೆ ಸ್ಥಿರ ಕಾಂತಗಳಿರ್ತವೆ. ಕಾನ್ಸ್ಟಂಟ್ ಮ್ಯಾಗ್ನೆಟ್ ಅಂತ ಕರಿತೀವಿ, ಸ್ಟೇಷನರಿ ಮ್ಯಾಗ್ನೆಟ್ಸ್ ಅಂತ. ಅಲ್ಲಿ ಕಡಿಮೆ ಪ್ರಮಾಣದ ವಿದ್ಯುತ್ತನ್ನು ಬಳಸ್ಕೊಂಡು ಆ ಮೋಟರ್ ತಿರುಗುತ್ತೆ. ಆದರೆ ನಾವು ವಾಣಿಜ್ಯವಾಗಿ ಬಳಸ್ತಾ ಇರುವಂತಹ ಮೋಟಾರ್ನ ಗಾತ್ರ ತುಂಬ ದೊಡ್ಡದಿರುತ್ತೆ. ಈಗ ಫ್ಲೋರ್ ಮಿಲ್ಗಳಲ್ಲಿ, ಟೆಕ್ಸ್ಟೈಲ್ ಮಿಲ್ಗಳಲ್ಲಿ ನೀರನ್ನು ಎತ್ತುವಂತಹ ಮೋಟಾರ್ ಸೆಟ್ಗಳಿರುವಂಥ ಎಲ್ಲ ಮೋಟಾರ್ಗಳ ಗಾತ್ರ ತುಂಬ ದೊಡ್ಡದಿರುತ್ತೆ. ಅದರ ವಿಶೇಷತೆಗಳೇನು, ಸ್ಥಿರ ನಾವು ಆಟಿಕೆಗಳಲ್ಲಿ ಬಳಸುವಂಥ ಒಂದು ಸಣ್ಣ ಮೋಟಾರ್ಗೂ ಈ ದೊಡ್ಡ ಮೋಟಾರ್ಗೂ ಇರುವಂಥ ವ್ಯತ್ಯಾಸವನ್ನು ನಾವು ಒಂಚೂರು ಗಮನಿಸೋಣ ಮಕ್ಕಳೇ. ಇಲ್ಲಿ ಸ್ಥಿರ ಕಾಂತದ ಬದಲಿಗೆ ನಾವು ವಿದ್ಯುತ್ ಕಾಂತವನ್ನು ಬಳಸ್ತೀವಿ. ಮತ್ತು ಇಲ್ಲಿ ಆರ್ಮೇಚರ್ನಲ್ಲಿ ಸುತ್ತುಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅದನ್ನು ನೀವು ಮರಿಬಾರ್ದು. ಇವೆರಡು ಪ್ರಮುಖವಾದಂಥ ಅಂಶಗಳು ಮಕ್ಕಳೇ. ಇಲ್ಲಿ ನಾವು 2 ಸೊಲಿನಾಯ್ಡ್ಗಳನ್ನ ಬಳಸ್ತೀವಿ. ಒಂದು ಸೊಲಿನಾಯ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್ ವಿದ್ಯುತ್ ಕಾಂತಕ್ಕೆ ಬಳಸಿದ್ರೆ, ಮತ್ತೊಂದು ಸೊಲಿನಾಯ್ಡ್ ಯಾಂತ್ರಿಕ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಬಳಸುವಂಥ 2 ಸೊಲಿನಾಯ್ಡ್ಗಳನ್ನ ಈ ಒಂದು ಮೋಟಾರ್ನಲ್ಲಿ ನಾವು ಬಳಸ್ತೀವಿ. ಇದು ನಿಮಗೆ ಗೊತ್ತಿರಲಿ. ಇನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಮಕ್ಕಳೇ, ನೋಡಿ, ಈ ವಿಜ್ಞಾನದಲ್ಲಿ ಆವಿಷ್ಕಾರಗಳು, ಸಂಶೋಧನೆಗಳು ಯಾವ ರೀತಿ ಆಗ್ತವೆ ಅಂತ ಅಂದರೆ, ಒಂದರ ಸಹ ಸಂಬಂಧವನ್ನು ಇನ್ನೊಂದಕ್ಕೆ ಹೋಲಿಸಿದಾಗ ಇದರಿಂದ ಅದು ಬಂತು, ಅದರಿಂದ ಇನ್ನೇನು ಬರುತ್ತೆ ಅಂತ. ಇದೇ ಈ ಒಂದು ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸ್ಫೂರ್ತಿಯಾದಂತಹ ಒಂದು ವಿಚಾರ. ಇಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಏರ್ಪಡ್ತು. ಆ ಕಾಂತಕ್ಷೇತ್ರವನ್ನು ಮತ್ತೊಂದು ಕಾಂತಕ್ಷೇತ್ರದಲ್ಲಿರಿಸಿದಾಗ ಅಲ್ಲಿ ಅದರ ಮೇಲೆ ಯಾಂತ್ರಿಕ ಬಲದ ಪ್ರಯೋಗ ಆಯಿತು. ಇದು ನಾವು ಇಂದಿನ ಪ್ರಯೋಗಗಳಿಂದ ಕಂಡುಕೊಂಡಂತಹ ಅಂಶಗಳು. ಇಲ್ಲಿ ಸ್ವಲ್ಪ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಣ. ವಾಹಕ ತಂತಿಯನ್ನು ತೆಗೆದುಕೊಳ್ಳೋಣ, ಕಾಂತಕ್ಷೇತ್ರವನ್ನು ಕೂಡ ತೆಗೆದುಕೊಳ್ಳೋಣ. ಇಲ್ಲಿ ವಿದ್ಯುತ್ ಸಂಪರ್ಕಗೊಳಿಸದೆ ನಾವು ವಾಹಕ ತಂತಿಗೆ ಯಾಂತ್ರಿಕ ಬಲವನ್ನು ಕೊಡೋಣ. ಯಾಂತ್ರಿಕ ಬಲವನ್ನು ಕೊಟ್ಟಾಗ ಏನಾಯಿತು, ಕಾಂತಕ್ಷೇತ್ರ ಮತ್ತು ವಾಹಕಗಳ ನಡುವೆ ಚಲನೆ ಉಂಟಾಯಿತು, ಸಾಪೇಕ್ಷ ಚಲನೆ ಉಂಟಾಯಿತು. ಈ ಉಂಟಾದಂತಹ ಚಲನೆ ಏನಾಯಿತು ಅಂತಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಕಾರಣ ಆಯಿತು. ಇದು ಡೈನಮೋದ ತಯಾರಿಕೆಯ ಹಿಂದಿರುವಂತಹ ತತ್ವ. ಅಂದರೆ ಒಂದು ವಾಹಕ ಮಂಡಲಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರವು ಬದಲಾದಾಗ ಆ ಮಂಡಲದಲ್ಲಿ ವಿದ್ಯುತ್ ಚಾಲಕ ಬಲ ಪ್ರೇರಿತವಾಗುತ್ತೆ. EMF ಅಂತ ಕರಿತೀವಿ, ಅಂದರೆ ವೋಲ್ಟೇಜ್ ಅಷ್ಟೇ, ವಿಭವಾಂತರ ಉತ್ಪತ್ತಿ ಆಗುತ್ತೆ. ಅಲ್ಲೊಂದು ಸಣ್ಣ ಪ್ರಯೋಗವನ್ನು ಕೂಡ ನೋಡ್ತಾ ಇದ್ದೀರಿ. ಇಲ್ಲಿ ವಾಹಕ ತಂತಿ ಇದೆ. ನಾವು ದಂಡಕಾಂತವನ್ನು ವಾಹಕ ತಂತಿಯ ಒಳಗಡೆ ನೀವು ಸರಳವಾಗಿ ಅದನ್ನು ಸೊಲೆನಾಯ್ಡ್ ಅಂತ ಕರ್ಕೊಂಡ್ರೆ ಏನು ತಪ್ಪಾಗಲಾರ್ದು. ಸೊಲೆನಾಯ್ಡ್ನ ಒಳಗಡೆ ಕಳಿಸ್ತಾ ಇದ್ದೀವಿ. ಇಲ್ಲಿ ಗ್ಯಾಲೋನೋಮೀಟರ್ ಇದೆ. ಆ ಗ್ಯಾಲೋನೋಮೀಟರ್ನ ಮುಳ್ಳಿನಲ್ಲಿ ದಿಕ್ಪಲ್ಲಟನೆಯನ್ನು ಕಾಣ್ತಾ ಇದ್ದೀರಿ.
ಒಂದು ಸಾರಿ ಒಳಗಡೆ ಹಾಕಿದಾಗ ಮತ್ತು ಹೊರಗಡೆ ತೆಗೆದಾಗ ಅಲ್ಲಿ ಎರಡರಲ್ಲೂ ಕೂಡ ನಿಮಗೆ ಆ ದಿಕ್ಪಲಟವನ್ನು ನೋಡ್ತಾ ಇದ್ದೀರಿ. ಇದು ವಿದ್ಯುತ್ ಕಾಂತೀಯ ಪ್ರೇರಣೆ ಆಗಿದೆ ಅನ್ನೋದನ್ನು ತಿಳಿಸ್ತಾ ಇದೆ. EMF ಇಂಡ್ಯೂಸ್ ಆಗಿದೆ ಕಾಯಿಲಲ್ಲಿ ಅನ್ನೋದನ್ನು ತಿಳಿಸ್ತಾ ಇದೆ. ಇನ್ನು ಈ ಇಂಡ್ಯೂಸ್ ಆದಂಥ ವಿದ್ಯುತ್ ಯಾವ ರೀತಿ ಇರುತ್ತೆ ಅಂತ ನಾನೊಂದು ಸಣ್ಣ ಪ್ರಯೋಗವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಕೂಡ ನೀವು ಮಾಡ್ಬೋದು. ಒಂದು ಕಾಪರ್ ರಿವೈಂಡಿಂಗ್ ಮೆಷಿನ್ ರಿವೈಂಡಿಂಗ್ ಮಾಡ್ತಾರಲ್ಲ, ಅವ್ರ ಹತ್ರ ಹೋದರೆ ನಿಮಗೆ ಒಂದಷ್ಟು ಕಾಪರ್ ತಂತಿಯನ್ನು ಕೊಡ್ತಾರೆ, ಸ್ವಲ್ಪ ದುಡ್ಡನ್ನು ಕೊಟ್ಟರೆ. ಆ ತಂತಿಯನ್ನು ನೀವು ಒಂದು ಸಿಲಿಂಡರ್ ಆಕಾರದಲ್ಲಿ ಸುತ್ತಿ ಆ ಎರಡು ತುದಿಗಳನ್ನು ಒಂದು LED ಬಲ್ಬ್ಗೆ ಸಂಪರ್ಕಗೊಳಿಸಿ ಅದರ ಒಳಗಡೆ ಒಂದು ಮ್ಯಾಗ್ನೆಟನ್ನು ಇಟ್ಟು, ಏನು ನಾನು ಆ ಪಿಸ್ಟನ್ ತಳ್ತಾ ಇದ್ದೀನಲ್ಲ ಅದ್ರ ಮುಂಭಾಗದಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಆ ಮ್ಯಾಗ್ನೆಟನ್ನು ಹಿಂದೆ ಮತ್ತು ಮುಂದೆ ಮಾಡಿದ್ರೆ ಅಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ ಆಗುತ್ತೆ, ಅಲ್ಲಿ ವಿದ್ಯುತ್ ಸಂಪರ್ಕ ಏರ್ಪಡುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಇದು ನೀವು ತುಂಬ ಸರಳವಾಗಿ ಕೈಗೊಳ್ಬೋದಾದಂಥ ಒಂದು ಪ್ರಯೋಗ. ಇನ್ನು ಇಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ ಪ್ರವಾಹದ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು, ಆನಂತರ ವಾಹಕ ಚಲನೆಯ ದಿಕ್ಕನ್ನು ನೀವು ಆ ಮೂರರ ಸಹ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮಗೆ ಸಹಾಯಕ್ಕೆ ಬರುವಂಥದ್ದು ಫ್ಲೆಮಿಂಗನ ಬಲಗೈ ನಿಯಮ. ಬಲಗೈನ 3 ಹೆಬ್ಬೆರಳು ಫ್ಲೆಮಿಂಗನ ಬಲಗೈ ನಿಯಮವನ್ನು ವ್ಯಾಖ್ಯಾನಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ. ಎಡಗೈನ 3 ಬೆರಳುಗಳು ಈ ರೀತಿ ಲಂಬವಾಗಿ ಹೊಂದಿಸಿದಾಗ ಆಗುವಂಥ ವ್ಯವಸ್ಥೆ ಫ್ಲೆಮಿಂಗನ ಎಡಗೈ ನಿಯಮವನ್ನು ವ್ಯಾಖ್ಯಾನಿಸಲಿಕ್ಕೆ, ಅದನ್ನು ತಿಳಿಸ್ಕೊಡ್ಲಿಕ್ಕೆ ಸಹಾಯ ಮಾಡುತ್ತೆ. ಮಕ್ಕಳೇ, ಇಲ್ಲಿ ಫ್ಲೆಮಿಂಗನ ಬಲಗೈ ನಿಯಮವನ್ನು ವ್ಯಾಖ್ಯಾನಿಸ್ತಾ ಇದ್ದೀನಿ. 3 ಬೆರಳುಗಳನ್ನು, ಬಲಗೈನ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿ, ಒಂದು ಬೆರಳು ಮತ್ತೊಂದು ಬೆರಳಿಗೆ ಲಂಬವಾಗಿದೆ, ಈ ಬೆರಳು ಈ ಬೆರಳಿಗೆ ಲಂಬವಾಗಿದೆ, ಈ ಬೆರಳು ಈ ಬೆರಳಿಗೆ, ಅದೇ ರೀತಿ 3 ಒಂದಕ್ಕೊಂದು ಪರಸ್ಪರ ಲಂಬವಾಗಿದ್ದಾವೆ. ಈ ರೀತಿ ಹೊಂದಿಸಿ ಇಟ್ಕೊಂಡಿದ್ದಾಗ ಮಕ್ಕಳೇ, ನಿಮ್ಗೆ ಗೊತ್ತಿರಲಿ, ನಾವು ಇಲ್ಲಿ ಯಾಂತ್ರಿಕ ಬಲವನ್ನು ಒದಗಿಸ್ತಾ ಇದ್ದೀವಿ. ಈ ವಾಹಕದ ಮೇಲೆ ಉಂಟಾಗುವಂಥ ಯಾಂತ್ರಿಕ ಬಲದ ದಿಕ್ಕನ್ನು ಹೆಬ್ಬೆರಳು ತೋರಿಸಿದ್ರೆ, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತೆ. ಅದೇ ರೀತಿ ಮಧ್ಯದ ಬೆರಳು ವಿದ್ಯುತ್ ಪ್ರೇರಿತವಾದಂತಹ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ. ನೋಡಿ, ಸಾಮ್ಯತೆಗಳನ್ನು ಹುಡುಕ್ಬಿಡೋಣ ಮಕ್ಕಳೇ. ಎಡಗೈ ನಿಯಮದಲ್ಲಿ ಇದು ವಾಹಕದ ಮೇಲೆ ಉಂಟಾಗುವಂತಹ ಯಾಂತ್ರಿಕ ಬಲವನ್ನು ತೋರಿಸುತ್ತೆ. ಮತ್ತು ತೋರು ಬೆರಳಿದೆಯಲ್ಲ, ಈ ತೋರು ಬೆರಳು ಎರಡರಲ್ಲೂ ಕೂಡ ಕಾಂತಕ್ಷೇತ್ರವನ್ನು ತೋರಿಸುತ್ತೆ. ಮತ್ತು ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ನಾವು ಕರೆಂಟನ್ನು ಕೊಡ್ತಾ ಇದ್ದೀವಿ, ಫ್ಯಾನ್ ತಿರುಗ್ತಾ ಇದೆ. ಆದರೆ ಬಲಗೈ ನಿಯಮದಲ್ಲಿ ಮೆಕ್ಯಾನಿಕಲ್ ಫೋರ್ಸನ್ನು ಕೊಡ್ತಾ ಇದ್ದೀವಿ, ಯಾಂತ್ರಿಕ ಬಲವನ್ನು ಕೊಡ್ತಾ ಇದ್ದೀವಿ, ಇಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ. ಇದೇ ಈ ಎರಡು ನಿಯಮಗಳ ನಡುವಿನ ವ್ಯತ್ಯಾಸ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ವ್ಯಾಖ್ಯಾನನೂ ಕೂಡ ಸುಲಭ. ನೀವು ಹೇಳಿಕೆಯ ಜೊತೆಗೆ ನಾನು ಇಲ್ಲಿ ತೋರಿಸಿರುವಂಥ ಒಂದು ಸುಲಭವಾದ ರೀತಿಯಲ್ಲಿ ಈಗ ಬರ್ಕೊಂಡು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇರಲ್ಲ. ಇನ್ನು ನಾನು ಮುಂದಿನ ವಿಚಾರಕ್ಕೆ ಹೋಗ್ತಾ ಇದ್ದೀನಿ ಮಕ್ಕಳ. ಚಿತ್ರ ನಿನ್ನೆಗಾಗಲೇ ತೋರಿಸಿದ್ದೀನಿ ನಾನು ಹೇಗಿರುತ್ತೆ ಅಂತ. ಇನ್ನು ಈ ವಿದ್ಯುತ್ ಜನಕ, ಎಲೆಕ್ಟ್ರಿಕ್ ಜನ್ರೇಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಮಕ್ಕಳೇ, ನಾನು ಆವಾಗಲೇ ಹೇಳಿದೆ, ನಮಗೆ ಒಂದು ಸೂಕ್ಷ್ಮತೆ ಇರಬೇಕು ಅಂತ. ಕ್ರಿಯೇಟಿವ್ ಥಿಂಕಿಂಗ್ ಇದ್ದರೆ ಬಹುಶಃ ಇದು ಸಾಧ್ಯ ಆಗುತ್ತೆ. ಕರೆಂಟನ್ನು ಕೊಟ್ಟೆ ಎಲೆಕ್ಟ್ರಿಕಲ್ ಎನರ್ಜಿ ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಯಿತು, ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಆಯಿತು. ಅದೇ ಯಾಂತ್ರಿಕ ಶಕ್ತಿಯನ್ನು ಕೊಟ್ಟರೆ ಆ ಮೋಟಾರ್ಗೆ ವಿದ್ಯುತ್ ಉತ್ಪಾದನೆ ಆಗುತ್ತಾ? ಎಸ್, ಖಂಡಿತ ಆಗುತ್ತೆ. ಅದನ್ನು ಸಾಧ್ಯ ಮಾಡಿದ್ದೆ ಈ ವಿದ್ಯುತ್ ಜನಕ. ಸೊ ಇಲ್ಲಿ ವಿದ್ಯುತ್ ಜನಕದಲ್ಲಿ ನಾವು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸ್ತಾ ಇದ್ದೀವಿ, ಕನ್ವರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಈ ಡೈನಮೋದ ಕಾರ್ಯನಿರ್ವಹಣೆಯ ತತ್ವ ಯಾವುದು ಗೊತ್ತಾ? ವಿದ್ಯುತ್ ಕಾಂತೀಯ ಪ್ರೇರಣೆ. ಸೊ ನೀವು ಚಿತ್ರವನ್ನು ಅಲ್ಲಿ ಗಮನಿಸಿ, ಚಿತ್ರವನ್ನು ನೋಡ್ತಾ ಇದ್ದೀರಿ. ಸೊ ಅಲ್ಲಿ ಎರಡು ಕಾಂತ ಧ್ರುವಗಳ ನಡುವೆ ಒಂದು ರೆಕ್ಟ್ಯಾಂಗುಲರ್ ಕಾಯಿಲ್ ಇದೆ. ಅದನ್ನು ನಾವು ತಿರುಗಿಸ್ಬೇಕು. ತನಗೆ ತಾನೇ ತಿರುಗಲ್ಲ, ತಿರುಗಿಸ್ಬೇಕು. ತಿರುಗಿದಂಥ ಸಂದರ್ಭದಲ್ಲಿ ಆ ವಾಹಕದಲ್ಲಿ ವಿದ್ಯುತ್ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿಯಾದಂತಹ ವಿದ್ಯುತ್ ಹೊರಮಂಡಲದಲ್ಲಿ ಚಲಿಸುತ್ತೆ. ಅಲ್ಲಿ ಗ್ಯಾಲೋನೋಮೀಟರ್ಗೆ ಸಂಪರ್ಕಗೊಳಿಸಿದ್ರೆ ವಿದ್ಯುತ್ ಉತ್ಪಾದನೆ ಆಗೋದನ್ನು ಅದು ತೋರಿಸುತ್ತೆ. ಅದಕ್ಕೊಂದು ಸಣ್ಣ ಪ್ರಯೋಗ ಕೂಡ ಮಾಡಿದ್ದೀನಿ ನೋಡಿ. ಅಲ್ಲೊಂದು ನಾನು ಮೋಟಾರ್ನ ಬಳಸ್ಕೊಂಡಿದ್ದೀನಿ. ಆ ಮೋಟಾರ್ಗೆ ಒಂದು ಚಕ್ರವನ್ನು ಕನೆಕ್ಟ್ ಮಾಡಿದ್ದೀನಿ. ಆನಂತರ ಆ ಮೋಟಾರ್ನ ಎರಡು ತುದಿಗಳನ್ನು ನಾನು LED ಬಲ್ಬ್ಗೆ ಕಾಣಿಸ್ತಾ ಇದೆ, LED ಬಲ್ಬು, ಇದಕ್ಕೆ ನಾನು ಸಂಪರ್ಕಗೊಳಿಸಿದ್ದೀನಿ. ನಾನಿಲ್ಲಿ ಕೊಡ್ತಾ ಇರುವಂಥದ್ದು ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಬಲವನ್ನು ಕೊಡ್ತಾ ಇದ್ದೀನಿ. ಯಾಂತ್ರಿಕ ಬಲ ವಿದ್ಯುತ್ ಶಕ್ತಿಯಾಗಿ ಮಾರ್ಪಾಟಾಗ್ತಾ ಇದೆ. ಇದು ವಿದ್ಯುತ್ ಜನಕದ ಕಾರ್ಯನಿರ್ವಹಣಾ ತತ್ವ. ಇನ್ನು ಇದರ ಭಾಗಗಳನ್ನು ಒಮ್ಮೆ ನೋಡಿಬಿಡೋಣ. ಇಲ್ಲಿ ಎರಡು ಚಿತ್ರಗಳನ್ನ ನಾನು ತೋರಿಸಿದ್ದೀನಿ, 3 ಆಯಾಮದ ಚಿತ್ರ ಮತ್ತು 2 ಆಯಾಮದ ಚಿತ್ರ. ಇಲ್ಲಿ ನೀವು ಚಿತ್ರ ಇದನ್ನಾದರೂ ಬರೀಬೋದು ಪರೀಕ್ಷೆಯಲ್ಲಿ, ಅಥವಾ ಈ ಚಿತ್ರವನ್ನಾದರೂ ಬರೀಬೋದು. ಇಲ್ಲಿಯೂ ಕೂಡ ಭಾಗಗಳನ್ನು ನೋಡ್ಬಿಡೋಣ. ಇದರ ಭಾಗಗಳು ಮತ್ತು ಇದರ ಕಾರ್ಯಗಳನ್ನು ನೀವು
ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೀರಿ. ನಾನೀಗ ಏನು ಮಾಡ್ತೀನಿ ಗೊತ್ತಾ? ಈಗ ಮಕ್ಕಳೇ, ಮೋಟಾರ್ ಮತ್ತು ಡೈನಮೋಗಳ ನಡುವಿನ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಣ. ನೋಡಿ, ನಾನು 2 ಚಿತ್ರಗಳನ್ನ ಬಳಸ್ಕೊಂಡಿದ್ದೀನಿ. ಬಹುಶಃ ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಇದರ ವ್ಯತ್ಯಾಸ ಮತ್ತು ಸಾಮ್ಯತೆಗಳನ್ನ ತಿಳ್ಕೊಳ್ಳಿಕ್ಕೆ. ಮೊದಲು ಸಾಮ್ಯತೆಗಳು, ಸೇಮ್ ಏನೇನಿದೆ ಅಂತ. ಎರಡಲ್ಲೂ ಕಾಮನ್ ಆಗಿರೋದು ಏನೇನು ಅಂತ ಗುರ್ತು ಮಾಡೋಣ. ಎರಡಲ್ಲೂ ಕೂಡ ಉತ್ತರ ಮತ್ತು ದಕ್ಷಿಣ ಧ್ರುವಗಳೊಂದಿರುವಂತಹ ಅಯಸ್ಕಾಂತ ಇದೆ ಅಥವಾ ಕಾಂತಕ್ಷೇತ್ರ ಇದೆ. ಎರಡರಲ್ಲೂ ಕೂಡ ABCD ಆಯತಾಕಾರದ ಸುರುಳಿಯ ವ್ಯವಸ್ಥೆ ಇದೆ. ಎರಡರಲ್ಲೂ ಕೂಡ ತಾಮ್ರದ ಉಂಗುರಗಳಿದ್ದಾವೆ. ಎರಡರಲ್ಲೂ ಕೂಡ ಕಾರ್ಬನ್ ಬ್ರಷಸ್ ಇದೆ. ನೋಡಿ, ಇಷ್ಟು ಇದರ ಸಾಮ್ಯತೆ. ಹಾಗಿದ್ರೆ ವ್ಯತ್ಯಾಸ ಏನು ಅಂತ ನೋಡ್ಬಿಡೋಣವಾ? ವ್ಯತ್ಯಾಸಕ್ಕೆ ನಾನು ಇಷ್ಟನ್ನು ಹೊರತುಪಡಿಸಿ ನಾನು ಮಿಕ್ಕಿದ್ದನ್ನು ತೆಗೆದುಕೊಳ್ತೀನಿ. ನೋಡಿ, ಮೋಟಾರ್ನಲ್ಲಿ ಹೊರಮಂಡಲದಲ್ಲಿ ವಿದ್ಯುತ್ ಸಂಪರ್ಕಗೊಳಿಸ್ತೀವಿ. ಇಲ್ಲಿ ನಾವು ಗ್ಯಾಲೋನೋಮೀಟರ್ನ ಬಳಸ್ತೀವಿ. ಯಾಕೆ ಅಂದರೆ ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಮಾರ್ಪಡಿಸುತ್ತೆ. ಆದರೆ ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಮಾರ್ಪಡಿಸುತ್ತೆ. ಇದು ಮೋಟಾರ್ನ ನಡುವಿರುವಂತಹ ಸಾಮ್ಯತೆ ಮತ್ತು ವ್ಯತ್ಯಾಸಗಳು. ಇವನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಮುಂದೆ ಹೋಗೋಣ ಮಕ್ಕಳ. ಈ ಅಧ್ಯಾಯದ ಪ್ರಮುಖವಾದಂತಹ ಭಾಗ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ವಿದ್ಯುತ್ ಮಂಡಲಗಳ ಬಗ್ಗೆ ನೀವು ವಿದ್ಯುತ್ ಶಕ್ತಿ ಅಧ್ಯಾಯದಲ್ಲಿ ತುಂಬ ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಅಲ್ಲಿ ಮಂಡಲಗಳ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಅಲ್ಲಿ ಬಳಸುವಂತಹ ಸಾಧನಗಳನ್ನು ಸಮಾಂತರ ಜೋಡಣೆಯನ್ನು ಮಾಡ್ಕೊಳ್ತೀವೋ ಅಥವಾ ಸರಣಿ ಜೋಡಣೆಯನ್ನು ಮಾಡ್ಕೊಳ್ತೀವೋ ಅನ್ನೋದೆಲ್ಲ ಗೊತ್ತಿದೆ. ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಿದೆ ಅಲ್ವಾ? ತಿಳ್ಕೊಂಡಿದ್ದೀರಿ ಎಲ್ಲ. ಆಮೇಲೆ ಮಂಡಲಗಳಲ್ಲಿ ನಿಮಗೆ ವಿವಿಧ ರೀತಿಯಲ್ಲಿ ಕಾಂಪೊನೆಂಟ್ಗಳನ್ನ ಬಳಸಿರೋದು ಕೂಡ ಗೊತ್ತಿದೆ. ನಾನು ಇನ್ನು ಯಾವುದನ್ನು ಹೇಳಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಹೊರತಾಗಿ ಇನ್ನೊಂದಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಹೇಳಬೇಕಾಗಿದೆ. ಈ ಗೃಹ ವ್ಯವಸ್ಥೆಯಲ್ಲಿ, ಗೃಹ ವೈರಿಂಗ್ ವ್ಯವಸ್ಥೆಯಲ್ಲಿ ನಾವು ಪ್ರಮುಖವಾಗಿ 2 ರೀತಿಯ ವಿದ್ಯಮಾನಗಳನ್ನು ನಾವು ಕಾಣ್ತೀವಿ. ಒಂದು ಓವರ್ಲೋಡ್ ಮತ್ತು ರಸ್ವಮಂಡಲ. ಅಂದರೆ ಯಾಕೆ ಇವೆರಡನ್ನೇ ನಾನು ತುಂಬ ಇಂಪಾರ್ಟೆಂಟಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇದು ವಿದ್ಯುತ್ ಅವಘಡಕ್ಕೆ ಕಾರಣವಾಗುವಂತಹ ಅಂಶಗಳು. ಇಲ್ಲಿ ನಾವು ಯಾಮಾರಿದ್ರೆ ನಮ್ಮ ಜೀವಕ್ಕೆ ಕುತ್ತು ಬರುವಂಥದ್ದು, ಸಾಧನಗಳನ್ನು ಹಾಳು ಮಾಡುವಂತಹ ಈ 2 ವಿದ್ಯಮಾನಗಳನ್ನು ನಾವು ಗೃಹ ಬಳಕೆ ವಿದ್ಯುತ್ ಮನೆಗಳಲ್ಲಿ ಕಾಣ್ತೀವಿ. ನಾವು ಯಾವ ರೀತಿ ವೈರಿಂಗ್ ಮಾಡಿದ್ದೀವಿ ಅಂತ, ನಾವು ವಿದ್ಯುತ್ ಮನೆಯಲ್ಲಿ ಯಾವ ರೀತಿ ವೈರಿಂಗನ್ನು ಮಾಡಿದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ ಅದಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಳ್ಬೇಕಾದಂಥ ಮುಂಜಾಗ್ರತೆ ಕ್ರಮಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ಓವರ್ಲೋಡ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಬಿಡೋಣ ಮಕ್ಕಳೇ. ಓವರ್ಲೋಡ್ ಅನ್ನುವಂಥದ್ದು 3 ಸಂದರ್ಭಗಳಲ್ಲಿ ನಾವು ಕಾಣ್ಪಡ್ತೀವಿ. ಒಂದು ಸಜೀವ ತಂತಿ ಲೈವ್ ವಯರ್ ಮತ್ತು ತಟಸ್ಥ ತಂತಿಗಳು ನ್ಯೂಟ್ರಲ್ ವಯರ್. ಅವೆರಡು ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಓವರ್ಲೋಡ್ ಉಂಟಾಗುತ್ತೆ. ಇನ್ನು ಸರಬರಾಜಾಗುವಂತಹ ವೋಲ್ಟೇಜ್ ಅಥವಾ ವಿದ್ಯುತ್ ಏನಿದೆಯೋ ಅದು ಆಕಸ್ಮಿಕವಾಗಿ ಆಲ್ ಆಫ್ ಎ ಸಡನ್ ಅಂತ ಕರಿತೀವಿ. ಹೆಚ್ಚಾದರೆ ವಾಹಕ ತಂತಿಯಲ್ಲಿ ಅಥವಾ ಮಂಡಲದಲ್ಲಿ ಆಗಲೂ ಕೂಡ ಓವರ್ಲೋಡ್ ಉಂಟಾಗುತ್ತೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರ್ತೀವಿ. ನಿಮಗೆ ಗೊತ್ತಿದೆ, ಒಂದು ಸ್ಪೈಕ್ ಬಸ್ಟರ್ನ ತೆಗೆದುಕೊಂಡು ಅದರಲ್ಲಿ TV ಕನೆಕ್ಟ್ ಮಾಡಿರ್ತೀವಿ, ರೆಫ್ರಿಜರೇಟರ್ ಕನೆಕ್ಟ್ ಮಾಡಿರ್ತೀವಿ, ಮೊಬೈಲ್ ಚಾರ್ಜರ್ ಕನೆಕ್ಟ್ ಮಾಡಿರ್ತೀವಿ, ಮಿಕ್ಸಿ ಕನೆಕ್ಟ್ ಮಾಡಿರ್ತೀವಿ. ಅಲ್ಲಿ ಬಳಸ್ತಾ ಇರುವಂಥದ್ದು ಒಂದೇ ತಂತಿ, ಅದರಲ್ಲಿರುವಂಥದ್ದು ಒಂದೇ ವಯರು, ಅದರಲ್ಲಿ ನಾವು ಬಳಸ್ತಾ ಇರುವಂಥ ಸಾಧನಗಳ ಸಂಖ್ಯೆ ಹೆಚ್ಚು. ಹಾಗಾಗಿ ಅಲ್ಲಿ ಓವರ್ಲೋಡ್ ಉಂಟಾಗುತ್ತೆ. ಈ 3 ಸಂದರ್ಭಗಳಲ್ಲಿ ವಿದ್ಯುತ್ ಅವಘಡ ಏರ್ಪಡುತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಈ ಶಾರ್ಟ್ ಸರ್ಕ್ಯೂಟಿಂದ ಅಥವಾ ಓವರ್ಲೋಡ್ನಿಂದ ಬೆಂಕಿ ಹತ್ಕೊಳ್ಳೋದನ್ನು ಎಷ್ಟೋ ಕಚೇರಿಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿ ಹತ್ಕೊಂಡು ಜೀವಕ್ಕೆ ಕುತ್ತು ಬಂದಿರೋದನ್ನು ನೀವು ನ್ಯೂಸ್ ಪೇಪರಲ್ಲೆಲ್ಲ ನೋಡಿರ್ತೀರಿ, TV-ನಲ್ಲೆಲ್ಲ ನೋಡಿರ್ತೀರಿ. ಸೊ ಹಾಗಾಗಿ ಮಕ್ಕಳೇ, ಈ ಒಂದು ಅಂಶಗಳ ಮೇಲೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ನಾವು ಆಗ ವಿದ್ಯುತ್ನಿಂದ ಆಗುವಂತಹ ಒಂದು ಅವ್ಯವಸ್ಥೆಗಳಿಂದ ಅಥವಾ ಅವಘಡಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ಅಂಶ ಇದೆ, ಏನಪ್ಪ ಅಂತ ಹೇಳಿದ್ರೆ ಹ್ರಸ್ವಮಂಡಲ, ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಯಾವಾಗ ಸಾಧ್ಯ ಆಗುತ್ತೆ ಇದು ಅಂತ ಅಂದರೆ, ಈ ತಂತಿಯ ಮೇಲಿನ ಅವಾಹಕ ಹೊದಿಕೆ ಇರುತ್ತಲ್ಲ, ಈ ಒಂದು ಕಾಪರ್ ವೈರ್ ಇದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಒಂದು ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಏನಾದರೂ ರಿಮೂವ್ ಆಯಿತು ಅಂದರೆ ಅದಕ್ಕೆ ಯಾವಾಗ ಏನಾಗುತ್ತೆ, ಆ 2 ತಂತಿಗಳ ಮೂಲಕ ವಿದ್ಯುತ್ ಸಂಪರ್ಕ ಏರ್ಪಡುತ್ತೆ. ಯಾವಾಗ ಅವಾಹಕ ಕೋಟಿಂಗ್ ಹೊದಿಕೆ ಹೋಗದಾಗ ಅದನ್ನು ನಾವು ಮುಟ್ಟಾಗ ನಮಗೂ ಕೂಡ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುತ್ತೆ. ಸೊ ಹೀಗೆ ಆ ಒಂದು ಸಂದರ್ಭದಲ್ಲಿ ವಿದ್ಯುತ್ ಉಪಕರಣಗಳಲ್ಲಿ ಏನಾದರೂ ದೋಷ ಇತ್ತು ಅಂತ ಅಂದರೆ
ಶಾರ್ಟ್ ಸರ್ಕ್ಯೂಟಿಂಗ್ ಆಗುತ್ತೆ, ಅಲ್ಲಿಯೂ ಕೂಡ ಬೆಂಕಿ ಹತ್ಕೊಳ್ಳುತ್ತೆ, ವಿದ್ಯುತ್ ಉಪಕರಣ ಹಾಳಾಗುತ್ತೆ, ಮತ್ತು ಅಲ್ಲಿ ವ್ಯಕ್ತಿ ಸಂಪರ್ಕಕ್ಕೆ ಬಂದಾಗ ವ್ಯಕ್ತಿಗೂ ಕೂಡ ಅಲ್ಲಿ ಅನಾಹುತ ಆಗುತ್ತೆ. ಹೀಗೆ ನಾವು ಈ 2 ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ನಮ್ಮ ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಬಳಸ್ತಾ ಇರುವಂತಹ ಕಾಂಪೊನೆಂಟ್ಗಳ ಬಗ್ಗೆ ಮತ್ತು ಅಲ್ಲಿ ಆಗಬಹುದಾದಂಥ ಸಂಭಾವ್ಯ ಅವಘಡಗಳ ಬಗ್ಗೆ ನಮಗೆ ಮುನ್ನೆಚ್ಚರಿಕೆ ಇರಬೇಕಾಗತ್ತೆ. ಇನ್ನು ಏನು ಮಾಡಬೇಕು ಇಂಥ ಸನ್ನಿವೇಶಗಳಲ್ಲಿ ಅಂತ ಹೇಳಿದರೆ ನಾವು ಆದಷ್ಟು ಜಾಗರೂಕವಾಗಿರಬೇಕು. ಇನ್ನು ಶಾರ್ಟ್ ಸರ್ಕ್ಯೂಟ್ ಆದಂಥ ಸಂದರ್ಭದಲ್ಲಿ ಆ ಮಂಡಲದಲ್ಲಿ ಹೆಚ್ಚು ವಿದ್ಯುತ್ ಪ್ರವಹಿಸಲು ಪ್ರಾರಂಭ ಆಗುತ್ತೆ ಆಲ್ ಆಫ್ ಎ ಸಡನ್. ಈಗ ನೋಡಿ, ಈ 2 ಸಂದರ್ಭಗಳಿಂದ ನಾವು ಹೊರಬರಬೇಕು ಅಂತ ಅಂದರೆ ನಿಮ್ಗೆ ಗೊತ್ತಿದೆ ವಿದ್ಯುತ್ ಫ್ಯೂಸ್ನ ಅನುಕೂಲಗಳು, ಹೌದಲ್ವಾ? ಈ 2 ಸಂದರ್ಭಗಳಲ್ಲಿ ವಿದ್ಯುತ್ ಫ್ಯೂಸ್ ಕರಗೋದ್ರ ಮೂಲಕ ಅಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತೆ, ಅನಾಹುತಗಳು ತಪ್ಪುತ್ತೆ. ಫ್ಯೂಸ್ನ ಜೊತೆಗೆ MCB ಮಿನಿಯೇಚರ್ ಸರ್ಕ್ಯೂಟ್ ಬೋರ್ಡ್ ಅಂತ ನೀವೆಲ್ಲ ನೋಡಿರ್ತೀರಿ ಮನೆಯಲ್ಲಿ. ಒಂದು ಮೇನ್ ಬೋರ್ಡಲ್ಲಿ ಒಂದು ಫ್ಯೂಸ್ ಬಾಕ್ಸ್ ಇರುತ್ತೆ, ಆಮೇಲೆ MCB ಇರುತ್ತೆ. ಸಡನ್ನಾಗಿ ಟ್ರಿಪ್ ಆಗುವಂತಹ ಒಂದು MCBಗಳನ್ನ ನೀವು ನೋಡಿದ್ದೀರಿ. ಇವೆಲ್ಲ ನಮಗೆ ಅನಾಹುತಗಳಿಂದ ನಮ್ಮನ್ನು ಕಾಪಾಡುತ್ತೆ. ಇನ್ನು ಈ ಮತ್ತಷ್ಟು ವಿಶೇಷತೆಗಳೇನು ಅಂತ ಹೇಳಿದ್ರೆ, ಈ ಮೀಟರಿಂದ ಬಂದಂತಹ ವಿದ್ಯುತ್ ಇತರೆ ಸಾಧನಗಳಿಗೆ ಹರಿಬೇಕಾದ್ರೆ ಅಲ್ಲಿ 2 ರೀತಿಯ ವಿದ್ಯುತ್ ಮಂಡಲಗಳನ್ನು ಕಾಣ್ತೀವಿ. ಒಂದು 15 ಆಂಪಿಯರ್ ವಿದ್ಯುತ್ ಪ್ರವಾಹವಿರುವಂತಹ ಒಂದು ಲೈನಿಂಗು, ಮತ್ತು 5 ಆಂಪಿಯರ್ ವಿದ್ಯುತ್ ಪ್ರವಾಹ ಇರುವಂಥ ಮತ್ತೊಂದು ಲೈನಿಂಗ್. 15 ಆಂಪಿಯರ್ ಇರುವಂತಹ ವಿದ್ಯುತ್ ಮಂಡಲದಲ್ಲಿ ನಾವು ಹೆಚ್ಚಾಗಿ ಗೀಸರ್, ಕೂಲರ್, ತಂಪು ಕಾರ್ಯಗಳನ್ನು ಬಳಸ್ಕೊಳ್ತೀವಿ, ಯಾಕೆಂದರೆ ಅದು ವಿದ್ಯುತ್ ಪ್ರವಾಹವನ್ನು ಹೆಚ್ಚು ಬಳಸ್ಕೊಳ್ತವೆ. ಇನ್ನು 5 ಆಂಪಿಯರ್ ವಿದ್ಯುತ್ ಪ್ರವಾಹ ಮಂಡಲದಲ್ಲಿ ಬಲ್ಬ್, ಫ್ಯಾನ್ ಇತ್ಯಾದಿಗಳನ್ನು ಬಳಸ್ಕೊಳ್ತೀವಿ. ಮಕ್ಕಳೇ ಒಂದು ಪ್ರಶ್ನೆಯನ್ನು ಕೇಳಿದರು, ಯಾವುದೋ ಒಂದು ಪರೀಕ್ಷೆಯಲ್ಲಿ ಮಕ್ಕಳು ಕೇಳಿದರು, ಸರ್ ವಿದ್ಯುತ್ ಮಂಡಲದಲ್ಲಿ ಗೃಹ ವೈರಿಂಗ್ನಲ್ಲಿ ಒಂದೇ ರೇಟಿಂಗನ್ನು ಹೊಂದಿರುವಂತಹ ವಿದ್ಯುತ್ ಫ್ಯೂಸನ್ನು ಬಳಸಲ್ಲ, ನಾವು ಬೇರೆ ಬೇರೆ ಫ್ಯೂಸನ್ನು ಬಳಸ್ತೀವಿ, ಯಾಕೆ ಸರ್, ಕಾರಣ ಏನು ಅಂತ. ಕಾರಣ ಇಷ್ಟೇ, ಯಾವುದು ಹೆಚ್ಚು ವಿದ್ಯುತ್ತನ್ನು ಬಳಸ್ಕೊಳ್ಳುತ್ತೆ, ಯಾವುದು ಕಡಿಮೆ ವಿದ್ಯುತ್ತನ್ನು ಬಳಸ್ಕೊಳ್ಳುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಫ್ಯೂಸನ್ನು ನಾವು ಬಳಸಬೇಕಾಗತ್ತೆ. ಇನ್ನು ಈ ಲೋಹದ ಮೇಲ್ಮೈ ಹೊಂದಿರುವಂತಹ ಈ ಸಾಧನಗಳನ್ನು ನಾವು ಬಳಸಬೇಕಾದ್ರೆ, ಉದಾಹರಣೆಗೆ ರೆಫ್ರಿಜರೇಟರಲ್ಲಿ ಲೋಹದ ಹೊದಿಕೆ ಇದೆ ಅದರ ಮೇಲ್ಗಡೆ, ಮತ್ತು ವಿದ್ಯುತ್ ಮೋಟಾರ್ನಲ್ಲಿ, ನೀರೆತ್ತುವಂಥ ಪಂಪ್ನಲ್ಲಿ ಆ ಮೇಲ್ಗಡೆ ಲೋಹದ ಹೊದಿಕೆ ಇದೆ. ಇಂತಹ ಸಾಧನಗಳನ್ನು ವಿದ್ಯುತ್ ಮಂಡಲದಲ್ಲಿ ಬಳಸಬೇಕಾದ್ರೆ ನಾವು ತೆಗೆದುಕೊಳ್ಬೇಕಾಗಿರುವಂಥ ಮುನ್ನೆಚ್ಚರಿಕೆ ಏನಪ್ಪ ಅಂತಂದರೆ, ಆ ಸಾಧನ ಅರ್ಥಿಂಗಿಗೆ ಅಥವಾ ಭೂ ಸಂಪರ್ಕದ ತಂತಿಗೆ ಕನೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಬೇಕು. ಅಲ್ಲಿ ಲೀಕ್ ಆದಂತಹ ಅಥವಾ ಅಲ್ಲಿ ಆದಂತಹ ವಿದ್ಯುತ್ ತಂತಿಯ ಭೂಸಂಪರ್ಕ ತಂತಿಯ ಮೂಲಕ ಹರಿಯೋದ್ರ ಮೂಲಕ ಭೂಮಿಯನ್ನು ಸೇರುತ್ತೆ, ಅಲ್ಲಿ ನಮಗೆ ವಿದ್ಯುತ್ ಶಾಕ್ ಆಗೋದನ್ನು ತಪ್ಪಿಸುತ್ತೆ. ಇದಿಷ್ಟು ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ಅಂಶಗಳು ಈ ಅಧ್ಯಾಯದಲ್ಲಿ. ಇನ್ನು ಮಕ್ಕಳೇ, ಪುನರ್ಮನನ ಮಾಡಬೇಕಾದಂಥ ಪ್ರಶ್ನೆಗಳು ಯಾವ್ಯಾವು? ಕೆಲವು ಮಾದರಿ ಪ್ರಶ್ನೆಗಳನ್ನು ಈ ಹಿಂದಿನ ಅಧ್ಯಾಯದಲ್ಲಿ ನಾನು ತೋರಿಸ್ಕೊಟ್ಟ ಹಾಗೆ ಈ ಅಧ್ಯಾಯದಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ನಿಮ್ಗೆ ಗೊತ್ತಿರುವಂಥದ್ದೇ. ಕಾಂತಕ್ಷೇತ್ರ ಅಂದ್ರೇನು, ಕಾಂತೀಯ ಬಲರೇಖೆಗಳಂದ್ರೇನು, ಈ ದಂಡಕಾಂತದ ಬಳಿ ತಂದ ದಿಕ್ಸೂಚಿ ಏಕೆ ಪಲ್ಲಟಗೊಳ್ಳುತ್ತೆ, ನೋಡಿ ಸಾಕಷ್ಟು ಪ್ರಶ್ನೆಗಳನ್ನ ನೀವು ಇಲ್ಲಿ ಬೋರ್ಡ್ ಮೇಲೆ ಆ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀರಿ. ಇವುಗಳನ್ನ ಒಂಚೂರು ಮನನ ಮಾಡ್ಕೊಳ್ಳಿ. ಇದೆಲ್ಲ ನೀವು ಓದಿರುವಂಥ ವಿಚಾರ, ಯಾವುದು ಹೊಸದಲ್ಲ, ನಾನು ಯಾವುದನ್ನು ಹೊಸದಾಗೇನೂ ಹೇಳಿಲ್ಲ. ಇವತ್ತಿನ ತರಗತಿಯಲ್ಲಿ ನಾನು ಏನು ಮಾಡಿದೆ, ನೀವು ಇದುವರೆಗೂ ಕಲ್ತಿರುವಂಥ ಹಲವು ವಿಷಯಗಳನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ನೋಡಿ. ಇನ್ನೊಂದಷ್ಟು ಪ್ರಶ್ನೆಗಳನ್ನ ನಿಮಗೆ ಕಾಣಿಸ್ತಾ ಇದ್ದೀನಿ. ಮೋಟಾರ್ ಎಂದರೇನು, ಮೋಟಾರ್ ಕಾರ್ಯನಿರ್ವಹಣಾ ತತ್ವವನ್ನು ಬರೆಯಿರಿ. ನೋಡಿ ಎಷ್ಟೊಂದು ಪ್ರಶ್ನೆಗಳಿದ್ದಾವೆ, ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆನಂತರ ಇನ್ನು ದೀರ್ಘ ಉತ್ತರ ಬಯಸುವಂತಹ ಪ್ರಶ್ನೆಗಳು ಯಾವ್ಯಾವಿದೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಯಾವುದು 4 ರಿಂದ 6 ಅಂಕ ಸಾಲುಗಳನ್ನು ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು, ಅವನ್ನೇ ನಾವು ದೀರ್ಘ ಉತ್ತರ ಬಯಸುವಂಥ ಪ್ರಶ್ನೆಗಳಂತ ಕರಿತೀವಿ. ಅದು 2 ಅಂಕಕ್ಕಾಗಿರ್ಬೋದು, 3 ಆಗಿರ್ಬೋದು, 4 ಆಗಿರ್ಬೋದು, 5 ಅಂಕಗಳಿಗಾಗಿರ್ಬೋದು. ಇಲ್ಲಿ ಏನಾಗುತ್ತೆ, ಈ ಅಂಕಗಳನ್ನು ನಾವು ಜಾಸ್ತಿ ಮಾಡಬೇಕಾದ್ರೆ 2 ಕ್ವಶನ್ಗಳನ್ನ ಟ್ಯಾಗ್ ಮಾಡ್ತಾ ಹೋಗ್ತೀವಿ. ಅಂದರೆ ನಾವು ಹೆಚ್ಚು ವ್ಯಾಲ್ಯೂ ಪಾಯಿಂಟ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಉತ್ತರಗಳನ್ನು ವಿವಿಧ ಆಯಾಮಗಳಿಂದ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಾವು ಅದನ್ನು ಕಾಣ್ತೀವಿ. ಇನ್ನು ಅನ್ವಯಿಕ ಪ್ರಶ್ನೆಗಳು, ಈಗ ಆಲ್ರೆಡಿ ಅನ್ವಯಿಕ ಪ್ರಶ್ನೆಗಳು ಯಾವ ರೀತಿ ಕೇಳ್ತಾರೆ ಅಂತ ನಾನು ಈ ವಿಚಾರವನ್ನು ಮಂಡನೆ ಮಾಡಬೇಕಾದ್ರೆ ಹೇಳಿದ್ದೀನಿ. ಅದನ್ನು ಯಾವ ರೀತಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಬೇಕು, ಉತ್ತರವನ್ನು ಯಾವ ರೀತಿ ಬರೀಬೇಕು ಅಂತ ನಿಮಗೆಲ್ಲ ಹೇಳಿದ್ದೀನಿ. ಮಕ್ಕಳೇ, ಇದಿಷ್ಟು ನೀವು ಅಭ್ಯಾಸ ಮಾಡ್ಕೊಳ್ಬೇಕಾಗಿರುವಂತಹ ವಿಭಿನ್ನ ರೀತಿಯ ಪ್ರಶ್ನೆಗಳು. ಇದಕ್ಕಿಂತ ಹೊರತಾಗಿ ಇನ್ನೂ ಹಲವು ವಿಚಾರಗಳು ನಾನು ಹೇಳ್ದೇ ಬಿಟ್ಟಿರ್ಬೋದು, ಅದು ಪುಸ್ತಕದಲ್ಲಿರ್ಬೋದು. ಹಾಗಾಗಿ ನನ್ನ ಒಂದು ಕಳಕಳಿಯ ಮನವಿ ಏನು ಅಂತ ಅಂದರೆ, ಮತ್ತೊಮ್ಮೆ ಪಠ್ಯಪುಸ್ತಕವನ್ನು ಓದಿ ನಾನು ಹೇಳಿರುವಂಥ ಇಷ್ಟು ಅಂಶಗಳನ್ನ ನೀವು ಮತ್ತೆ ನೆನಪು ಮಾಡಿಕೊಂಡ್ರೆ ಖಂಡಿತವಾಗಿಯೂ
ಈ ಅಧ್ಯಾಯದಿಂದ 4ರಿಂದ 5 ಅಂಕದ ಪ್ರಶ್ನೆಗಳು ಮೂಡಿಬರ್ತವೆ. ನಿಮಗೆ ಪರೀಕ್ಷೆಯಲ್ಲಿ ಅಂಕ ಗಳಿಸಲಿಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳೇ, ಎಸ್, ನೀವೆಲ್ಲ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರಿ, ಎಲ್ಲ ಅರ್ಥ ಆಯಿತು, ನಿಮಗೊಂದು ಕಾನ್ಫಿಡೆನ್ಸ್ ಡೆವಲಪ್ ಆಯಿತು. ಎಸ್, ನಾನು ಈ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಕೂಡ ನಾನು ಉತ್ತರವನ್ನು ಗಳಿಸ್ತೀನಿ ಅಂತ ನಿಮ್ಮ ಈ ಒಂದು ಆತ್ಮವಿಶ್ವಾಸ ಹೀಗೆ ಮುಂದುವರಿಲಿ. ನಿಮ್ಮ ಅಭ್ಯಾಸ ಮತ್ತಷ್ಟು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಮೈ ಡಿಯರ್ಸ್. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಖಾಲಿ ಜಾಗ ಭರ್ತಿ ಮಾಡಿ ಹೊಂದಿಸಿ ಬರೆದು ಲೆಕ್ಕ ಮಾಡಿ, ಚಿತ್ರ ಬರೆದು ಭಾಗವ ಹೆಸರಿಸಿ ಎಲ್ಲ ಪ್ರಶ್ನೆಗೂ ಉತ್ತರಿಸಿ. ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು. ಅಂಕಗಳೆಂದರೆ ಮೇಲಿನ ತೊಗಟೆ, ವಿದ್ಯೆ ಅದರ ಒಳಗಿನ ತಿರುಳು. ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ, ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ. ಪರೀಕ್ಷಾವಾಣಿ.